ಗಿಲ್ಲಿ ನಟನ್ ಜೊತೆ ನೀವು ತುಂಬಾನೇ ಶಾರ್ಟ್ ಮೂವೀಸ್ ಮಾಡಿದ್ದೀರಾ. ಪಿವೋಟ್ ಆಗಿರಲಿ, ನಲ್ಲಿ ಮೂಳೆ ಮಾಡಿದ್ದೀರಾ, ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಜನರ ಒಪಿನಿಯನು ತುಂಬಾನೇ ಬಂದಿದೆ. ಆ ಗಿಲ್ಲಿಯವ್ರ ಜೊತೆ ಹೇಗಿತ್ತು ಅನುಭವನ ಶೇರ್ ಮಾಡ್ಬೋದಾ? ನೋಡಿ, ಗಿಲ್ಲಿ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕೊಡೋ ಹಂಗೆ ಹೆಸರು ಒಳ್ಳೆ ನಟ. ಹಾಂ, ಒಳ್ಳೆ ನಟನ ಜೊತೆಗೆ ಅಭಿನಯಿಸಿದ್ದೀನಿ, ಒಳ್ಳೆ ನಟನ ಜೊತೆಗೆ ಇದ್ದೀನಿ ಅಂತ ಹೇಳಿದ್ರೆ ಒಳ್ಳೆ ಅನುಭವಗಳಿದೆ. ಬಹುಶಃ ನನ್ನ ಪ್ರಕಾರ ಒಳ್ಳೆ 7 ವರ್ಷ 7 ಇಯರ್ಸ್ ಅವನಿಗೆ ನಮ್ಗೆ ಪರಿಚಯ ಆಗಿ 2019 ಅವನು ಪರಿಚಯ ಆಗಿದ್ದು. 7 ಇಯರ್ಸಿಂದ ಇದುವರೆಗೆ ಆಗೈತೆ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಆಗಿಲ್ಲ. ಅವನು ನಾವು ಜೊತೆಲಿದ್ವಾಗೆ ನಮ್ಗೆ ಊಟ ಇಲ್ಲಾಂದ್ರೆ ನಗೋದೇನು ಕಮ್ಮಿ ಆಗಿರಲಿಲ್ಲ. ಆ ಥರ ಇದ್ವಿ ನಾವು. ಇವತ್ತು ನೀವೊಬ್ಬ ಪ್ರತಿಭಾವಂತ ಡೈರೆಕ್ಟರ್. ಒಂದು ಸಕ್ಸಸ್ ಬರೋಕ್ಕಿಂತ ಮುಂಚೆ ತುಂಬಾನೇ ಕಷ್ಟಪಟ್ಟಿರ್ತೀರಿ. ಸೊ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು, ಏನೇನು ಕೆಲಸ ಮಾಡಿದ್ರಿ? ಒಂದು ಸಿನಿಮಾ ಮಾಡೋಕ್ಕೆ ಹೋದಾಗ ಮನೆಯವ್ರ ಸಪೋರ್ಟ್ ಸಿಗೋದು ತುಂಬ ಕಷ್ಟ, ಅದರಲ್ಲೂ ದುಡ್ಡಿನ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ಮತ್ತು ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಡೆ ಕಾಣಿಸ್ಕೊತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವೇನೇ ಒಂದು ಸಾಧನೆ ಮಾಡಬೇಕು ಅಥವಾ ನಿಮ್ಗೆ ಡ್ರೀಮ್ನ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಗೆ ಅಪ್ಪ ಅಮ್ಮನಿಗೆ ಸಮಸ್ಯೆಗಳು ಬಂದಾಗ ಮಕ್ಕಳೇ ತಾನೇ ಅದನ್ನು ಈಡೇರಿಸಬೇಕು. ನಾನು ಕನಸಿನಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಸಮಸ್ಯೆನ ನಾನು ಬೆನ್ನಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗೋದು. 2005 ನಮ್ಮಮ್ಮ ತೀರೋಗ್ಬಿಟ್ರು, ಹಾರ್ಟ್ ಅಟ್ಯಾಕ್ ಆಗಿ. ಅಲ್ಲಿಂದ ಬೇರೆ ಆಗಿಬಿಡ್ತು ಲೈಫು. ಯಾಕಂದ್ರೆ ನನ್ನ ತಂಗಿ ಮದುವೆ ಜವಾಬ್ದಾರಿ ನನ್ನ ಮೇಲೆ ಬಿತ್ತು, ನಮ್ಮ ಅಣ್ಣನ ಮದುವೆ ಜವಾಬ್ದಾರಿ ಬಿತ್ತು, ನನ್ನ ಮನೆ ಸಮಸ್ಯೆಗಳು, ಎಲ್ಲ ಜವಾಬ್ದಾರಿ ನಾನೇ ಹೊತ್ಕೊಳ್ಳೋಕೆ ಸ್ಟಾರ್ಟ್ ಆಗ್ಬಿಟ್ಟು. ಗಿಲ್ಲಿ ಗಿಲ್ಲಿ ಗಿಲ್ಲಿ, ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲೂ ಮನೆ ಮಾತಾಗಿರೋ ಗಿಲ್ಲಿ. ನಮಸ್ಕಾರ, ಸುದ್ದಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಣಿ ಶೆಟ್ಟಿ. ಇವತ್ತಿನ ವೀಕೆಂಡ್ ವಿಚಾರ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಇವರು ಬಿಗ್ ಬಾಸ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿರೋ ಗಿಲ್ಲಿಯ ಆತ್ಮೀಯ ಗೆಳೆಯ ಹಾಗೂ ರೂಮೇಟ್ ಅಷ್ಟೇ ಅಲ್ಲದೆ ಪ್ರಾಮಿಸಿಂಗ್ ಡೈರೆಕ್ಟರ್ ಸೂರ್ಯವಂಶಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪಾಡ್ಕಾಸ್ಟ್ಗೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದೆ. ಸರ್, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡ್ಬೋದಾ? ನನ್ನ ಹೆಸರು ಸೂರ್ಯವಂಶಿ ಅಂತ. ಪ್ರಾಪರ್ ಎಲ್ಲ ಮೈಸೂರು. ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದೆ. ಒಂದು 10 ವರ್ಷ ಆಗಿರ್ಬೇಕು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು. ಡೈರೆಕ್ಟರ್ ಆಗಬೇಕು ಅಂತಲೇ ಬಂದಿದ್ದು ನಾನು. ಹಾಗೆ ಸ್ವಲ್ಪ ಕಮಿಟ್ಮೆಂಟ್ ಇತ್ತು, ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಕೆಲಸ ಮಾಡ್ತಾಯಿದ್ದೆ. ಈಗ ಫ್ಯೂಚರಲ್ಲಿ ಒಳ್ಳೊಳ್ಳೆ ಡೈರೆಕ್ಷನ್ ಮಾಡಬೇಕು ಅಥವಾ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಖಂಡಿತ ಅದನ್ನು ಮಾಡ್ತೀನಿ ಸರ್. ಸರ್, ಮೊದಲಿಗೆ ನಿಮ್ಮದು ಮತ್ತು ಗಿಲ್ಲಿ ನಟರ ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ಅವ್ರು ನಿಮ್ಮದು ಫ್ಲ್ಯಾಶ್ ಬ್ಯಾಕ್ ಒಂದೇನಾದ್ರು ಸ್ಟೋರಿ ಹೇಳ್ಬೋದಾ? ಖಂಡಿತ ಮೇಡಮ್. ಸೊ ನಂದು ಗಿಲ್ಲಿ ನಟನ ಪರಿಚಯ ಆಗಿದ್ದು ಕನಿಷ್ಠ ಪಕ್ಷ 2019. ಓಕೆ. ಹತ್ತತ್ರ ಕೊರೋನಾ ಬರೋಕ್ಕೂ ಬಿಫೋರ್ ಒಂದು 2 ಮಂತ್ಸ್ ಹಿಂದೆಯೇ ನಾವು ಪರಿಚಯ ಆಗಿದ್ವಿ. ಅದಾದಮೇಲೆ ಸ್ವಲ್ಪ ಕೊರೋನಾ ಬಂತು 2019. 7 ವರ್ಷ ಗಿಲ್ಲಿ ಪರಿಚಯ ಆಗಿದೆ ನನಗೆ. ಹಾಗಾಗಿ ನಾನು ಯಾವುದೋ ಒಂದು ಸ್ಕ್ರಿಪ್ಟ್ ಮಾಡ್ತಾಯಿದ್ದೆ. ಸೊ ನಿಮಗೆ ಸಿಂಗರ್ ನವೀನ್ ಸಜ್ಜು ಸರ್ ಇದ್ದಾರಲ್ಲ, ಸೊ ಅವರು ಒಂದು ಲೋ ನವೀನ್ ಅಂತೇಳಿ ಒಂದು ಸ್ಕ್ರಿಪ್ಟ್ ಮಾಡ್ತಾಯಿದ್ರು, ಕಂಟೆಂಟ್ ಮಾಡ್ತಾಯಿದ್ರು. ಆ ಕಾರಣ ಮಾಡಿ ಸಿನಿಮಾ ಮಾಡಬೇಕಂತ ಡಿಸೈಡ್ ಆಗಿತ್ತು. ಸರಿ, ನನ್ನಲ್ಲಿ ಅವ್ರು ಕರೆದಿದ್ರು. ಅದಕ್ಕಿಂತ ಮುಂಚೆ ನಮ್ಮ ಕೆಮಿಸ್ಟ್ರಿ ಕರಿಯಪ್ಪ ಕುಮಾರ್ ಅಂತಿದ್ದಾರೆ ಒಬ್ಬರು. ಸೊ ಅವರು ಮ್ಯಾನ್ಷನ್ ಹೌಸ್ ಮುತ್ತು ಅಂತೇಳಿ ಒಂದು ಸಿನಿಮಾ ಮಾಡಿದರು. ಅಲ್ಲಿಗೆ ಒಂದು 30-35 ದಿನ ನಾವು ಶೂಟ್ ಮಾಡಿದ್ವಿ ಮಡಿಕೇರಿಯಲ್ಲಿ. ಅಲ್ಲಿ ನನಗೂ ಮತ್ತು ನವೀನ್ ಸಜ್ಜು ಸರ್ಗೂ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಆವಾಗ ಆಯಿತು ಸರ್ ಅಂತ ಹೇಳ್ಬಿಟ್ಟು ನಾವು ಅವ್ರು ಡೈಲಾಗ್ ಡೆಲಿವರಿ ಹೇಳ್ಕೊಡ್ತಿದ್ದ ರೀತಿ ಮತ್ತು ನಾವು ಕೆಲಸ ಮಾಡ್ತಿದ್ದ ರೀತಿ ಎಲ್ಲ ನೋಡಿ ಅವರು, ಸರ್ ನೀವು ಫ್ರೀಯಾಗಿದ್ದಾಗ ಏನು ಮಾಡ್ತೀರಾ ಅಂತ ನಾನು ಕೇಳಿದ್ರು. ಇಲ್ಲ ಸರ್, ಸಿನಿಮಾ ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರು. ಸರ್ ಆಯಿತು, ಓಕೆ, ಒಂದು ಕೆಲಸ ಮಾಡಿ, ನೀವು ಫ್ರೀಯಾಗಿದ್ದರೆ ನಾನೀಗ ಒಂದು ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ ಸರ್, ಬನ್ನಿ ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದಾ, ಡೈಲಾಗ್ ಗಿಲಾಕೆಲ್ಲ ಇದು ಹಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತಾಡೋದು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅವ್ರ ಮನೆಗೆ ಹೋದೆ. ಮನೆಗೆ ಹೋದಾದ್ಮೇಲೆ ಸ್ಕ್ರಿಪ್ಟ್ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಡಿಸ್ಕಷನ್ ಮಾಡೋದು, ನನಗೆ ಸ್ಟೋರಿ ಲೈನೆಲ್ಲ ಹೇಳಿದ್ರು. ನಾನು ಸ್ಕ್ರೀನ್ ಪ್ಲೇ ಡೈಲಾಗ್ ಏನಿರುತ್ತೆ ನನ್ನ ತಾಟಲ್ಲಿ ಏನಕ್ಕೆ ಅದನ್ನೆಲ್ಲ ಬರಿತಾ ಇದ್ದೆ. ಬರಿತಾ ಏನಾಗುತ್ತೆ ಅಂದರೆ ನನಗೂ ಒಬ್ಬನೇ ಬರಬೇಕಾದಾಗ ಮಂಡ್ಯ ಸ್ಲ್ಯಾಂಗ್ ಎಲ್ಲ ಇತ್ತು ಅದು. ಸೊ ನಾನೇನು ಕೇಳಿದೆ, ಸರ್ ಈಗ ನಾನು ಮೈಸೂರಾಗಿರೋದ್ರಿಂದ ಸ್ವಲ್ಪ ಮಂಡ್ಯ ಸ್ಲ್ಯಾಂಗ್ ಐತೆ, ಆ ಕಡೆಯವ್ರು ಯಾರಾದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಇಮಿಡಿಯೇಟು ಅವ್ರಿಗೆ ಹೇಳಿದೆ. ಹೌದಾ, ಒಂದು ಕೆಲಸ ಮಾಡಿ, ಗಿಲ್ಲಿ ನಟ ಅನ್ನೋರು ಗೊತ್ತಾ ನಿಮಗೆ ಅಂತ ನಾನು ಕೇಳೋರು. ನನಗೆ ಗಿಲ್ಲಿ ನಟ ಅಂತ ಹೆಸರು ಗೊತ್ತೇನಿಲ್ಲ, ಬಟ್ ಅವ್ನ ವೀಡಿಯೋಸ್ ಎಲ್ಲ ನೋಡಿದ್ವಿ. ಇಲ್ಲ ಸರ್ ಅಂದರೆ, ಹೇಯ್ ನೋಡಿಲ್ವೇನ್ರಿ ಹುಡುಗನ್ನ ಅಂತ ಹೇಳ್ಬಿಟ್ರು. ಆಮೇಲೆ ಒಂದು ಯೂಟ್ಯೂಬಲ್ಲಿ ತಗೊಬಂದು ತೋರಿಸಿದ್ರು ಈ ಥರ. ಆಮೇಲೆ ಸಖತ್ತಾಗಿ ಮಾಡ್ತಾರೆ ಸರ್ ಈ ಹುಡುಗ, ಒಂದು ಕೆಲಸ ಮಾಡಿ, ನಿಮ್ಮ ಕಂಟೆಂಟ್ಗೂ ಮತ್ತು ಅವ್ರ ಭಾಷೆಗೂ ಸೂಪರಾಗಿರುತ್ತೆ, ಕರೀಸಿ ಸರ್ ಅಂತಂದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡಿದ್ರು, ಇಮಿಡಿಯೇಟು ಅವ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಸೀದಾ ಕರೆಸಿದ್ರು. ಬಂದಾದಮೇಲೆ ಒಂದಿನ ಕೂತ್ಕೊಂಡ. ಅವನು ಬಸ್ಸಲ್ಲಿ ಬಂದಿದ್ದ ಪಾಪ, ಆವಾಗೆಲ್ಲ ಬೈಕು ಗೀಕ್ ಏನೂ ಇರಲಿಲ್ಲ ಅವನಿಗೆ. ಸೀದಾ ಬಂದು ಕೂತ್ಕೊಂಡು ಪರಿಚಯ ಮಾಡ್ಕೊಂಡ್ವಿ. ಒಂದು 3 ದಿನ ಅವ್ರಿಗೂ ನಮಗೂ ಒಂದು ರಿಲೇಷನ್ಶಿಪ್ ಬೆಳೆಯೋವರೆಗೂ 3 ದಿನ ಆಯಿತು. 3 ದಿನ ಜಾಸ್ತಿ ಮಾತನಾಡ್ತಾ ಇರಲಿಲ್ಲ ಅವರು, ಕೂತಿದ್ರು ಸುಮ್ಮನೆ. ನಾನು ಕಾಫಿ ಟೀ ಮಾಡಿಬಿಟ್ಟು ಅವ್ರಿಗೂ ಕೊಡೋದು, ಹಿಂಗೆ ಅಂತೇಳಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ. ಯಾವುದೋ ಒಂದು ಲೋ ನವೀನಲ್ಲಿ ಒಂದು ಸೀಕ್ವೆನ್ಸ್ಗೆ ಒಂದು ಒಳ್ಳೆ ಕಾಮಿಡಿ ಬೇಕು ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ. ಆವಾಗ ಗಿಲ್ಲಿ ನಟ ಸ್ವಲ್ಪ 1-2 ದಿನ ಆದಮೇಲೆ ಕ್ಲೋಸ್ ಆದಮೇಲೆ ಅವ್ರೊಂದು ಕಾಮಿಡಿ ಹೇಳಿದ್ರು.
ನಾನೊಂದು ಕಾಮಿಡಿ ಹೇಳಿದ್ರಿ, ಅವ್ರ ಕಾಮಿಡಿಗೆ ಒಂದು 50% ನಕ್ಕೋರು, ನಾನು ಹೇಳಿದ ಕಾಮಿಡಿಗೆ 100% ನಗ್ತಾ ಇದ್ರಿ ಎಲ್ಲ. ಅದನ್ನು ಇಂಕ್ಲೂಡಿಂಗ್ ಮಾಡ್ಕೊಂಡ್ವಿ. ಅದನ್ನು ಇಂಕ್ಲೂಡಿಂಗ್ ಮಾಡ್ಕೊಂಡಾದ್ಮೇಲೆ ನನ್ನ ಒಂದು ಹಾವಭಾವ ಎಲ್ಲ ನಾನು ಗಮನಿಸಿದ್ದೆ. ಅದಾದಮೇಲೆ ಶಾರ್ಟ್ ಮೂವೀಸ್ ನಾನು ಅಲ್ಲಿ ಇದುವರೆಗೂ ಇಷ್ಟು ಮಾಡಿದ್ದೀನಿ, ಆವಾಗಲೇ ಸಿಕ್ಕಿದರೆ ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು ಸರ್. ಹಿಂಗಾಗಿ ನಿಮ್ಮದೊಂದು ಭಾಷೆ ಮತ್ತು ನಿಮ್ಮದೊಂದು ಆ್ಯಕ್ಟಿವಿಟೀಸ್ ನಂಗೆ ತುಂಬ ಇಷ್ಟ ಆಯಿತು ಸರ್ ಅಂತೇಳಿ ತುಂಬ ಕ್ಲೋಸಸ್ ನಾನು. ಆ ಕ್ಲೋಸಸ್ ಆದಮೇಲೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು, ನಮ್ಮಿಬ್ಬರದ್ದು ಜರ್ನಿ. ಅದಾದಮೇಲೆ ನೆಕ್ಸ್ಟು ಹಿಂಗೆ ನಡೀತಾ ಇರ್ತು. ಸರ್, ಇವತ್ತು ನೀವೊಬ್ಬ ಪ್ರತಿಭಾವಂತ ಡೈರೆಕ್ಟರ್. ಒಂದು ಸಕ್ಸಸ್ ಬರೋಕ್ಕಿಂತ ಮುಂಚೆ ತುಂಬಾ ಕಷ್ಟಪಟ್ಟಿರ್ತೀರಿ. ಸೊ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು, ಏನೇನು ಕೆಲಸ ಮಾಡಿದ್ರಿ? ಅಯ್ಯೋ, ನಾನು ಒಂದೆರಡು ಕೆಲಸ ಮಾಡಿಲ್ಲ ಮೇಡಮ್. ಸೊ ಕನಿಷ್ಠ ಪಕ್ಷ ನಾನು 2004 ಏನೋ ಬೆಂಗಳೂರು ಬಂದೆ ಅಂತ ಅನ್ಸುತ್ತೆ. 2004 2004 ಬಂದೆ. ಮೂಲತಃ ಮೈಸೂರವರು? ಮೈಸೂರು. ಅಲ್ಲಿಂದ ಬಂದ್ವಿ. ಅದು ಬಂದಾದಮೇಲೆ ಇಮಿಡಿಯೇಟ್ ನಾನು ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದೆ. ಈ ನಿಮಗೆ ಮಹಾಲಕ್ಷ್ಮಿ ಲೇಔಟಿಂದ ಹೋದರೆ ನಿಮಗೆ ಅಲ್ಲಿ ಶಂಕರ್ ನಗರ ಅಂತ ಐತೆ. ಫಸ್ಟು ನಾನು ಬೆಂಗಳೂರು ಬಂದು ಒಂದು ಕೆಲಸ ಅಂತ ಮಾಡಿದ್ದೆ, ಗೋಕುಲ್ ದಾಸ್ ಇಮೇಜಸ್ ಅಂತ ಹೇಳಿ ಒಂದು ಗಾರ್ಮೆಂಟ್ಸ್ ಇತ್ತು. ಅಲ್ಲಿ ಫಸ್ಟು ಟ್ರಿಮ್ಮರ್ ಆಗಿ ಕೆಲಸ ಮಾಡ್ತಿದ್ದೆ. ಈಗ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಥವಾ ಸ್ಟಿಚ್ ಹಾಕಿರ್ತಾರೆ, ಎಕ್ಸ್ಟ್ರಾ ಥ್ರೆಡ್ ಏನಾದ್ರು ಬಂದರೆ ಒಂದು ಟ್ರಿಮ್ಮರ್ ಕೊಡ್ತಿದ್ರು, ಅದನ್ನು ಹಾಕ್ಕೊಂಡು ಕಟ್ ಮಾಡಿ ಅದನ್ನು ಕ್ಲಿಯರ್. ಅಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ನಂದಿನಿ ಲೇಔಟ್ಲಿದ್ದೆ. ನಂದಿನಿ ಲೇಔಟಿಂದ ಆ ಏರಿಯಾಗೆ ಹೋಗ್ಬೇಕಾದ್ರೆ ತುಂಬ ಡಿಸ್ಟೆನ್ಸ್ ಆಗ್ತಿತ್ತು. ಅವಾಗ ಏನು ಮಾಡೋದು, ಬರೀ ಜರ್ನಿನೇ ಆಯ್ತದಲ್ಲಪ್ಪ, ಇದ್ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಹತ್ತಿರದಲ್ಲಿ ಏನಾದ್ರು ಗಾರ್ಮೆಂಟ್ಸ್ ನೋಡೋಣ ಅಷ್ಟರಲ್ಲಿ ಡಿಸೈಡ್ ಮಾಡಿದೆ. ಮತ್ತು ಬೇರೆ ಗಾರ್ಮೆಂಟ್ಸ್ ಸರ್ಚ್ ಮಾಡಬೇಕಲ್ಲ. ನನ್ನ ರೂಮ್ ಪಕ್ಕದಲ್ಲಿ ಒಬ್ಬರು ಕುಮಾರ್ ಅಂತಿದ್ರು. ಆ ಕುಮಾರನವರು ಗೊರಗುಂಟೆಪಾಳ್ಯದ ಹತ್ರ ಇರೋಂಥ FFI ಗಾರ್ಮೆಂಟ್ಸ್ಗೆ ಹೋಗ್ತಿದ್ರು. ಫೈಬರ್ ಆ್ಯಂಡ್ ಫ್ಯಾಬ್ರಿಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ. ಈಗಲೂ ಅದು ID ಕಾರ್ಡ್ ತುಂಬ ಜೋಪಾನವಾಗಿ ಇಟ್ಟಿದ್ದೀನಿ ನಾನು ಅದನ್ನು. ಅಲ್ಲೋದ್ಮೇಲೆ ನೀನೇನು ಓದಿದೆ ಅಂತ ಕೇಳಿದ್ರು. ಅಷ್ಟಕ್ಕೆ ನಾನು PUC ಓದ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟಿದ್ದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ಅಲ್ಲಿ ಹೋದಾದ್ಮೇಲೆ ಎಲ್ಲರೂ ಕ್ಯೂಲ್ ನಿಂತ್ಕೊಂಡ್ರಿ, ಹೊಸ್ದಾಗಿ ಯಾರು ಜಾಬಾಗಿ ಬಂದಿರ ಅಂತ. ಆಮೇಲೆ ಅವರು ನನ್ನ ಒಂದು ಇದು ನೋಡ್ಬಿಟ್ಟು ಒಂದು ಕೆಲಸ ಮಾಡಿ, ನಿನ್ನ ಸ್ಪೆಷಲ್ ಮಿಷಿನ್ ಆಪ್ರೇಟ್ ಆಗಿ ಮಾಡ್ತೀನಿ ಅಂತೇಳಿ. ನಿಮಗೆ ಸ್ಪೆಷಲ್ ಮಿಷಿನ್ ಅಂದಿಟ್ಟಕ್ಕೆ ಒಂದು ಸ್ವಲ್ಪ ಗಾಬರಿ ಆಗ್ಬಿಡ್ತು ನನಗೆ, ಇದು ಯಾವುದಪ್ಪ ಇದು ಸ್ಪೆಷಲ್ ಬೇರೆ ಅಂತ ಹೇಳ್ತಾವ್ರಲ್ಲ ಅಂತ. ಆ ಸ್ಪೆಷಲ್ ಮಿಷಿನ್ ಆಪ್ರೇಟರ್ ಅಂದರೆ ಈ ಜೀನ್ಸ್ ಪ್ಯಾಂಟ್ಗಳಿಗೆಲ್ಲ ಸ್ಟಿಚ್ ಬರುತ್ತೆ ನೋಡಿ, ಡಿಸೈನಿಂಗ್ ಮಾಡೋದು, ಎಂಬ್ರಾಯ್ಡಿಂಗು ಅಥವಾ ಜೇಬೆಲ್ಲ ಹಿಂದ್ಗಡೆ ಡಿಸೈನ್ ಮಾಡ್ತಾರಲ್ಲ, ಅದನ್ನು ಸ್ಪೆಷಲ್ ಮಿಷಿನ್ ಆಪ್ರೇಟರ್ ಅಂತ ಕರೀತಾರೆ. ಅವಾಗೆಲ್ಲ ಕಂಪ್ಯೂಟರ್ ಆಪ್ರೇಟರ್ ಎಕ್ಸ್ಪೆಷಲ್ ಅವರು ಪ್ರೋಗ್ರಾಮ್ ಎಲ್ಲ ಸೆಟ್ ಮಾಡಿರ್ತಾರೆ. ಇಷ್ಟು ಪೀಸ್ ಅಂತೇಳಿ ನಾವು ಪ್ರೊಡಕ್ಷನ್ ಕೊಡಬೇಕಾಗಿರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಅಲ್ಲಿ ಕೆಲಸ ಸೇರ್ಕೊಂಡಾಗ ಹೆಚ್ಚು ಕಮ್ಮಿ ನಾನು ಅಲ್ಲಿ ಒಂದು 3-3.5 ವರ್ಷ ಅಲ್ಲಿ ಕೆಲಸ ಮಾಡಿದೆ ನಾನು. ಅದು ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟ್ ಅಂತಿತ್ತು. ನನಗೆ ಆ ಗೊರಗುಂಟೆಪಾಳ್ಯದಿಂದ ಹತ್ತಿರ ಇರೋಂಥ ಒಂದು ಸ್ಟುಡಿಯೋ ಐತೆ, ಅದೇ ಕಂಠೀರವ ಸ್ಟುಡಿಯೋ. ಆ ಕಂಠೀರವ ಸ್ಟುಡಿಯೋ ನನ್ನನ್ನು ಅವಾಗ ನಿದ್ರೆಗೆಡಿಸ್ತಾ ಇತ್ತು. ಇದರೊಳಗಡೆ ಏನು ನಡೀತಿದೆ ಸ್ಟುಡಿಯೋ ಅಂತ. ಯಾಕಂದರೆ ಎಲ್ಲ ಹೋಗ್ತಾಯಿದ್ರು ಸ್ಟುಡಿಯೋ ಆರ್ಟಿಸ್ಟ್, ಒಳ್ಳೊಳ್ಳೆ ಕಾರ್ಲು ಹೋಗ್ತಾಯಿದ್ರು. ಅವಾಗೆಲ್ಲ ಮಂಡ್ಯ ಅಂತ ದರ್ಶನ್ ಸರ್ದು ಒಂದು ಸಿನಿಮಾ ಪೂಜೆ ಆಗ್ತಿತ್ತು. ಸುಮಾರು ಸಿನಿಮಾಗಳು ದುನಿಯಾ ಅಂತೇಳಿ ಸಿನಿಮಾ ನಡೀತಾ ಇತ್ತು. ಅವೆಲ್ಲ ಕಾಡ್ತಾಯಿತ್ತು ನನ್ನನ್ನು, ಇವರೆಲ್ಲ ಇಲ್ಲೇ ಆಗಿದಾರಲ್ಲ ನನ್ನ ಸ್ಟುಡಿಯೋದಲ್ಲಿ ಅಂತ. ನಾನೇನು ಮಾಡ್ಬಿಟ್ಟು, ಫಸ್ಟ್ ಶಿಫ್ಟ್ ಏನಾದ್ರು ಮುಗಿಸ್ಕೊ ಬಂದರೆ ಬೆಳಿಗ್ಗೆ 7 ಗಂಟೆಯಿಂದ 3 ಗಂಟೆ ಶಿಫ್ಟ್ ಇರೋದು. ಮನೆಗೆ ಬರೋಷ್ಟರಲ್ಲಿ 4 ಗಂಟೆ ಆಯ್ತಿತ್ತು. 4 ಗಂಟೆ ಮೇಲಾದ್ಮೇಲೆ ಮತ್ತೆ ಮನೆಗೆ ಹೋಗ್ತೀನಿಲ್ಲ ನಾನು. ಹಂಗಾಸಲ್ಲಿ ಫ್ಯಾಕ್ಟ್ರಿಯಿಂದ ಕೆಲಸ ಮುಗಿಸ್ಕೊಂಡು ಸ್ಟುಡಿಯೋಗೆ ಹೋಗ್ಬಿಡೋದು. ಆ ಸ್ಟುಡಿಯೋದಲ್ಲಿ ಹೋಗಿ ಒಳಗಡೆ ಬಿಡ್ತೀನಿಲ್ಲ ನನ್ನ ಸೆಕ್ಯೂರಿಟಿ. ಸೀದಾ ಸೆಕ್ಯೂರಿಟಿಗೆ ಹೋಗೋದು. ಅವರು ಬೀಡಿ ಸಿಗರೇಟ್ ಎಲ್ಲ ಸೇಯ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಹೋಗ್ಬಿಟ್ಟು ನಾನು ಸಿಗರೇಟ್ ತಪ್ಪರು ಬೀಡಿ ಕೊಡಿಸ್ಬಿಟ್ಟು, ಅಣ್ಣ ನಾನು ಶೂಟಿಂಗ್ ನೋಡ್ಬೋದು ಅಂತೇಳಿ ಸೀದಾ ಅದನ್ನು ಹೋಗೋದು. ಅವ್ರು ಸ್ವಲ್ಪ ಕ್ಲೋಸ್ ಆಗಿ ಸ್ಟಾರ್ಟ್ ಮಾಡೋರು. ಆಮೇಲೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಅಲ್ಲಿ ಒಳಗಡೆ ಜಾಸ್ತಿ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನನ್ನ ಸಣ್ಣದೊಂದು ಗೇಟ್ ಇತ್ತು, ಅಲ್ಲಿ ಬಿಟ್ಬಿಡೋದು. ಅಲ್ಲೋಗಿ ಸಿನಿಮಾ ನೋಡೋದು, ಹೆಂಗೆ ಶೂಟ್ ಮಾಡ್ತಾರೆ, ಏನು ಕತೆ ಅಂತೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ. ಜೊತೆಗೆ ನನಗೆ ಫಸ್ಟ್ ಟೈಮ್ ಇವತ್ತಿಗೂ ಅನುಭವ ಇರೋದಂಥದ್ದು ಅರಸು ಪುನೀತ್ ರಾಜ್ಕುಮಾರ್ ಅವ್ರದ್ದು ಅರಸು ಅಂತ ಹೇಳ್ಬಿಟ್ಟು ಒಂದು ಸೆಟ್ ಹಾಕಿದ್ರು. ಸ್ಟಾರ್ಟಿಂಗ್ ಒಂದು ಇಂಟ್ರೊಡಕ್ಷನ್ ಐತೆ, ಅವ್ನು ಫಾರಿನ್ ಒಳಗಡೆ ಇರ್ತಾರೆ, ಹೀರೋ ಫಾರಿನ್ ಒಳಗಡೆ ಬಂದು ಪುನೀತ್ ಸರ್ ಅಲ್ಲಿ ಒಂದು ಫೈಟ್ ಮಾಡ್ತಾರೆ. ಆ ಫೈಟ್ ಸೆಟ್ಗೆ ಅವ್ರು ಶೂಟಿಂಗ್ ಮಾಡ್ತಾ ಇದ್ದಾರೆ. ಒಂದ್ಸರಿ ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಅವರು ಇಬ್ಬರು ಬಂದರು, ಅಣ್ಣವರು. ಅದು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ದಿನ. ಯಾಕಂದರೆ ಅವತ್ತೆಲ್ಲ 1100 ಫೋನ್ ಇತ್ತು ಹೊರತು ಕ್ಯಾಮ್ರಾ ಏನೂ ಇಲ್ಲ. ಅದು ಯಾವ ಪುಣ್ಯಾತ್ಮ ಅವ್ರ ಜೊತೆಲಿ ಒಂದು ಫೋಟೋ ಹೊಡಿಸಿದ್ದೆ. ಆ ಫೋಟೋ ಇದುವರೆಗೂ ಸಿಕ್ಕಲೇ ಇಲ್ಲ ನನಗೆ. ನನಗೆ ಅವ್ನ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ, ಹೋಗಿ ಲ್ಯಾಂಡ್ಲೈನ್ ನಮ್ಮ ಹತ್ರ ಎಲ್ಲಿತ್ತು ಫೋನು. ನಿಮಗೆ ಫೋನ್ ಅನ್ನೋದು ಬಂದಿದ್ದೆ 2001 ಇಸ್ವಿನಿ 1100 ಅಂತ ಬಂದಿದ್ದು. ಆ ಫೋನ್ ಇತ್ತು ನಮ್ಮ ಹತ್ರ. ಆ ಫೋನಲ್ಲಿ ಫೋಟೋ ಎಲ್ಲೂ ಹೊಡ್ಕೊಳಕ್ಕಾಗಲ್ವಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಹೊಡಿಸಿದ್ದೆ. ಕಾಡ್ತಾ ಏನಾಗುತ್ತೆ ಅಂದರೆ ಸಿನಿಮಾದಲ್ಲೇ ಕೆಲಸ ಮಾಡಬೇಕಲ್ಲ ಅಂತ ಡಿಸೈಡ್ ಮಾಡಿಬಿಡ್ತು. ಅದು ಎಲ್ಲಿ ಸೆಟ್. ಅವಾಗೆಲ್ಲ ಸುಮಾರು ಪ್ರೋಗ್ರಾಮ್ ಮಾಡೋರು, ಮೈ ಆಟೋಗ್ರಾಫು, ಅದು ಇದು, ಎದೆ ತುಂಬಿ ಆಡಿವೇನಂತ ಸುಮಾರು ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದೆ ನಾನು. ಆ ಪ್ರೋಗ್ರಾಮ್ಗಳಿಗೆಲ್ಲ ಹೋಗೋದು, ಸುಮ್ಮನೆ ಸೆಕ್ಯೂರಿಟಿ ಅವ್ರು ಪರಿಚಯ ಮಾಡ್ಕೊಳ್ಳೋದು, ಅಲ್ಲಿ ಕೂತ್ಕೊಳ್ಳೋದು, ಶೂಟಿಂಗ್ ಹೆಂಗೆ ಮಾಡ್ತಾರೆ ಅಂತ ನೋಡೋದು, ಈ ಥರದ್ದೆಲ್ಲ ನೋಡ್ತಾ ಇದ್ದೆ. ಆವಾಗ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತೇಳಿ ಡಿಸೈಡ್ ಮಾಡೋದಾದ್ಮೇಲೆ ಒಂದು ಕೆಲಸ ಬಿಡಬೇಕಾಗಿತ್ತು, ಇಲ್ಲ ಸಿನಿಮಾಗೆ ಬರಬೇಕಾಗಿತ್ತು. ಅಷ್ಟಲ್ಲಿ 2004 ನಾನು ಬೆಂಗಳೂರಿಗೆ ಬಂದೆ. 2005 ನಮ್ಮಮ್ಮ ತೀರೋಗ್ಬಿಟ್ರು, ಹಾರ್ಟ್ ಅಟ್ಯಾಕ್ ಆಗಿ. ಅಲ್ಲಿಂದ ಬೇರೆ ಆಗ್ಬಿಡ್ತು ಲೈಫು. ಯಾಕಂದ್ರೆ ನನ್ನ ತಂಗಿ ಮದುವೆ ಜವಾಬ್ದಾರಿ ನನ್ನ ಮೇಲೆ ಬಿತ್ತು, ನಮ್ಮ ಅಣ್ಣನ ಮದುವೆ ಜವಾಬ್ದಾರಿ ಬಿತ್ತು, ನನ್ನ ಮನೆ ಸಮಸ್ಯೆಗಳು, ಎಲ್ಲ ಜವಾಬ್ದಾರಿ ನಾನೇ ಹೊತ್ಕೊಳ್ಳೋಕೆ ಸ್ಟಾರ್ಟ್ ಆಗ್ಬಿಟ್ಟು.
ಅಲ್ಲಿಂದ ಬಂದು ಸಿನಿಮಾಗೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮಾಡ್ತಾ ಅದಾದಮೇಲೆ ಫ್ರೀಯಾಗಿದ್ದಾಗ ಸಿನಿಮಾ ಏನಿರ್ತಾರೆ ಭಾನುವಾರ ಫ್ರೀ ಇರ್ತಿದ್ದಲ್ಲ ಆವಾಗ ಶೂಟಿಂಗ್ ಅಂತ ಹೋಗೋದು. ಅವರೆಲ್ಲ ಸ್ಕ್ರಿಪ್ಟ್ ಕೊಡೋರು, ಅವರೆಲ್ಲ ಡೈಲಾಗ್ ಹೇಳ್ತಿದ್ರು. ನಾನು ಕದ್ದು ಹೋಗಿ ಆ ಸ್ಕ್ರಿಪ್ಟ್ ಯಾರು ಓದ್ತಿದ್ದಾರೆ ಅವ್ರ ಹಿಂದ್ಗಡೆ ನಿಂತ್ಕೊಂಡು ಹೆಂಗೆ ಬರೆದಿರ್ತಾರೆ ಇದನ್ನೆಲ್ಲ ನೋಡಬೇಕಲ್ಲ ಅಂತೇಳಿ ನಾನು ನೋಡ್ತಾ ಇದ್ದೆ ಬ್ಯಾಕ್ಗ್ರೌಂಡ್. ಆವಾಗ ಡೈಲಾಗ್ ಹೆಂಗೆ ಹೇಳ್ತಾರೆ, ಕ್ಯಾಮ್ರಾ ಫಿಕ್ಸ್ ಹೆಂಗೆ ಮಾಡ್ಕೊತಾರೆ, ಅದಾದಮೇಲೆ ಅವರು ನೆಕ್ಸ್ಟ್ ಹೋಗ್ಬೇಕಾದಾಗ ಆ್ಯಕ್ಷನ್ ಅಂತ ಹೇಳಿದಾಗ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ಇವರು, ಇದೆಲ್ಲ ಒಂದು ಕ್ಯೂರಿಯಾಸಿಟಿ. ಯಾಕಂದ್ರೆ ನಮ್ಗೆ ಯಾರು ಗುರುವಿಲ್ದಿರೋ ವಿದ್ಯೆ ಅದು. ನಾನೇ ಅಬ್ಸರ್ವೇಷನ್ ಮಾಡ್ತಾಯಿದ್ದೆ. ಒಂದ್ಸರಿ ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನುಗ್ಗೆ ಬಿಡೋಣ ಅಂತೇಳಿ ಡಿಸೈಡ್ ಮಾಡಿದೆ. ಆವಾಗ ನಮ್ಮದು ರಾಕ್ಲೈನ್ ಸರ್ದು ಒಂದು ಯೂನಿಟ್ ಇತ್ತು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ಲಿ. ಒಂದಿನ ಹೋಗಿ ಆ ಯೂನಿಟ್ ಗಾಡಿ ಎಲ್ಲ ಅಲ್ಲಿ ನಿಂತಿದ್ರು, ಶೂಟಿಂಗ್ ಮನೆ ಅಂತ ಗೊತ್ತಾಯಿತು, ಸೆಟಪ್ ಮನೆ ಎಲ್ಲ ಕೆಲಸಕ್ಕೆ ಮಾಡೋರು. ನಾನು ಹೋಗಿ ಅಲ್ಲಿ ಕೆಲಸ ಕೇಳೋಕ್ಕೆ ಅಂದ್ಕೊಂಡು ನಿಂತ್ಕೊಂಡೆ. ಆವಾಗ ಕೆಲಸ ಕೇಳೋಣ ಅಂತ ರಾಕ್ಲೈನ್ ಸರ್ ಸುಧಾಕರ್ ಅಂತಿದ್ರು. ಅವರು ರಾಕ್ಲೈನ್ ಸುಧಾಕರ್ ಅಂತಾನೆ, ಅವ್ರು ಸುಮಾರು ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ನಿಮ್ಗೆ ಹೆಚ್ಚು ಕಮ್ಮಿ ಅವರು ಅಧ್ಯಕ್ಷ ಪಿಕ್ಚರ್ ಎಲ್ಲ ಮಾಡಿದ್ದಾರೆ ನೋಡಿ. ಆ ಕ್ಯಾರೆಕ್ಟರ್ ಎಲ್ಲ ನಿನ್ನ ಮಗಳು ಓಡೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಕಿವಿ ಕಟ್ ಮಾಡಿಸ್ಕೊಂಡು ಒಂದು ಫುಲ್ ಅವ್ರು ಸುಧಾಕರ್. ಅವ್ರು ಬಂದರು. ಅವ್ರಿಗಿಂತ ಮುಂಚೆ ಬಂದ್ಬಿಟ್ಟು ಯಾರಪ್ಪ ನೀನು ಅಂತ ನಾನು ಕೇಳಿದ್ರು. ಈ ಥರ ಸರ್ ಅದು ನಾನು ಕೆಲಸ ಕೇಳೋಕೆ ಅನ್ಕೊ ಬಂದಿದ್ದೀನಿ. ನೀನು ಕೆಲಸ ಮಾಡ್ತೀಯ ನೀನು, ಎಷ್ಟು ಓದಿದೆಯಾ ಅಂತ ಕೇಳಿದ್ರು. ಅವಾಗ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೆ, ಬೆಂಗಳೂರಲ್ಲಿ ಓದಿದ್ದೆ ಯೂನಿವರ್ಸಿಟಿ. ಡಿಗ್ರಿ ಮಾಡಿದ್ದೀನಿ ಸರ್ ಅನ್ನೋದು. ಅವ್ರು ಡಿಗ್ರಿ ಮಾಡಿದ್ದೆ ಅಂದಕ್ಕೆ ಭಾಳ ಖುಷಿ ಆಗ್ಬಿಡ್ತು. ಒಂದು ಕೆಲಸ ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ ಅಂತ. ಹಿಂದೆ ಸ್ಪೆಷಲ್ ಮಿಷಿನ್ ಆಪ್ರೇಟರ್ ಅಲ್ಲೂ ತಲೆ ಕೆಟ್ಟೋಗ್ಬಿಡ್ತು ನನಗೆ, ಇದೇನು ಸ್ಪೆಷಲ್ ಬೇರೆ ಅಂತ ಹೇಳ್ತಾರೆ. ಇಲ್ಲಿ ಬಂದರೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ. ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಅರ್ಥನೇ ಗೊತ್ತಿಲ್ಲ ನನಗೆ. ಅವ್ರು ಮ್ಯಾನೇಜರಾಗಿ ಕೆಲಸ ಮಾಡ್ತೀಯ ಅಂತಂದರು. ನಾನು ಹ್ಞೂ ಅಂತ ಹೇಳೋಣ, ಏನಂತ ಹೇಳೋಣ, ಬೇಡಪ್ಪ ಅಂತ ಹೇಳ್ಬಿಟ್ಟು ನಾವು ಇಲ್ಲ ಸರ್ ನನಗೆ ಅದು ಕೆಲಸ ಬರಲ್ಲ, ನಾನು ಎಲ್ಲರೂ ಬೇರೆ ಕೆಲಸ ಮಾಡ್ತೀನಿ ಅಂತ. ಆವಾಗ ರಾಕ್ಲೈನ್ ಸರ್ ವಿಜಯ್ ಸರ್ ಅಂತ ಒಬ್ಬರಿದ್ದಾರೆ, ಇವತ್ತಿಗೂ ಇದ್ದಾರೆ. ಅವರು ಒಂದು ಕೆಲಸ ಮಾಡೋಣ, ನಮ್ಗೆ ಲೈಟ್ ಮ್ಯಾನ್ ಯಾರೂ ಇಲ್ಲ, ಲೈಟ್ ಮ್ಯಾನ್ ಕೆಲಸ ತಗೋತೀನಿ ಅಂತ ಹೇಳ್ಬಿಟ್ಟು ಸೀದಾ ನನ್ನ ಲೈಟ್ ಮ್ಯಾನ್ ಕೆಲಸ ತಗೋಬಿಟ್ರು. ಲೈಟ್ ಮ್ಯಾನ್ ಕೆಲಸಕ್ಕೆ ತಗೊಂಡೋಗಿ ನನ್ನ ಫಸ್ಟು ಸಿನಿಮಾನೇ ಜಂಗ್ಲಿ ಸಿನಿಮಾ. ದುನಿಯಾ ವಿಜಯ್ ಸರ್ದು ಜಂಗ್ಲಿ ಸಿನಿಮಾ ತೇರಳ್ಳಿಲಿ ಶೂಟಿಂಗ್ ನಡೀತಾ ಇತ್ತು. ನನ್ನ ಕೋಲಾರ ಕರ್ಕೋದ್ರು. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಫುಲ್ ನಾನು ಶೂಟಿಂಗ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ ಭಾಳ ಖುಷಿ. ಆ ಲೈಟು, ಆ ಪಾರ್ ಲೈಟ್ ಅಂತ ಅವಾಗೆಲ್ಲ ತುಂಬ ವೆಯ್ಟ್ ಇತ್ತು, ನಾವು ಎತ್ತಕ್ಕಾಗ್ತಿಲ್ಲ. ಯಾಕಂದರೆ ಅದೆಲ್ಲ ಗ್ರಿಪ್ ಇದ್ರೆ ಮಾತ್ರ ಎತ್ತಕ್ಕಾಗೋದು. ಸರಿ ಆಯಿತು ಅಂತ ಹೇಳ್ಬಿಟ್ಟು, ನಿನ್ಗೆ ಅದೆಲ್ಲ ತುಂಬ ವೆಯ್ಟ್ ಇದೆ, ಅದು ಎತ್ತಕ್ಕಾಗಲ್ಲ, ಇನ್ನೊಂದು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬಿಟ್ಬಿಟ್ರು ನನ್ನನ್ನು. ಲೆನ್ಸ್ ಕೊಡಬೇಕು, ಆ ಲೆನ್ಸ್ನ ಹುಷಾರಾಗಿ ಇಟ್ಕೋಬೇಕು, ಹುಷಾರಾಗಿ ಹಾಕ್ಬೇಕು. ಮತ್ತು ಅವ್ರು ಯಾರು ಕೇಳ್ತಾರೆ 35 ಲೆನ್ಸು 50 ಈ ಥರ ಲೆನ್ಸ್ ಇರುತ್ತೆ, ಅದನ್ನೆಲ್ಲ ಕೊಡಬೇಕು. ಆಮೇಲೆ ಎಲ್ಲ ಹುಡ್ಬೇಕಂದ್ರೆ ಕ್ಯಾಮ್ರಾ ಹತ್ರ ನಾನು ಬಿಟ್ಬಿಡೋರು. ಯಾಕೆ ಕ್ಯಾಮ್ರಾ ಹತ್ರ ಬಿಡ್ತಾರೆ ಅಂತ ಹೇಳಿದ್ರೆ, ಸಿನಿಮಾ ಶೂಟ್ ಆಗಿರೋ ಫುಟೇಜಲ್ಲಿ ಅಲ್ಲೇ ಇರುತ್ತೆ, ಡಿಲೀಟ್ ಆದ್ರೆ ಅದು ನನ್ನ ಮೇಲೆ ಬಂದ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಎಲ್ಲ ಹುಟ್ಟುಕೋಬೇಕಾದ್ರೆ ನನ್ನನ್ನು ಕಾದು ಅಲ್ಲಿ ಕೂರ್ಸೋರು, ನಿಮ್ಮ ಕ್ಯಾಮ್ರಾ ಹತ್ರ ಯಾರನ್ನೂ ಬಿಡಬೇಡದಪ್ಪ ಅಂತ. ನಾನು ಅಲ್ಲಿ ಕಾಯ್ಕೊ ಕೂತ್ಕೋತಾ ಇದ್ದೆ. ನನಗೆ ಒಳಗಡೆ ದುಡ್ತಾ ಏನಿದೆ, ಡೈರೆಕ್ಟರ್ ಆಗಬೇಕು ಅಂತ ಬಂದವನು ನಾನು ಲೈಟ್ ಮ್ಯಾನ್ ಆಗಿದ್ದೀನಿ, ಅದಾದ್ಮೇಲೆ ಬೇರೆ ಮಾಡ್ತಿದ್ದೀನಿ, ನನಗೆ ಕಾಡಿಸ್ತಾ ಇತ್ತು. ಅಲ್ಲಿ ನನ್ನ ದುನಿಯಾ ಇದ್ದಾರಲ್ಲ ಸರ್ ಡೈರೆಕ್ಟ್ರು, ಅವ್ರನ್ನ ತುಂಬ ಅಬ್ಸರ್ವೇಷನ್ ಮಾಡ್ತಿದ್ದೆ. ಯಾಕಂದರೆ ದುನಿಯಾನ ಸಿನಿಮಾ ಒಂದು ಸೂಪರ್ ಡೂಪರ್ ಹಿಟ್ ಆಗ್ಬಿಟ್ಟಿತ್ತು. ಇವ್ರು ಹಂಗೆ ಅಂತ ನಾನು ಅವ್ರು ಹೋಗಿ ಕೂತ್ಕೊಂಡ್ರೆ ಅವಾಗ ದಮ್ ಹೊಡ್ಕೊಂಡು ಸ್ಟುಡಿಯೋದೊಳಗಡೆ ಒಂದು 2-3 ಶೂಟಿಂಗ್ ಸೀನ್ ಮಾಡ್ತಾಯಿದ್ರು. ಹೋಗಿ ಲೈಟ್ ಎಲ್ಲ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ಊಟದ ಪೀರಿಯಡೆಲ್ಲ ದಮ್ ಹೊಡ್ಕೊಂಡು ಏನೋ ಬರೀತಾ ಇದ್ರು. ನಾನು ಹೋಗಿ ಕೇಳಿದೆ ಅವ್ರನ್ನ, ಸರ್ ನಮಸ್ತೆ ಸರ್, ಈ ಥರ ನನ್ನ ಹೆಸ್ರಿಗೆ ಹಿಂಗೆ, ನಾನು ನಿಮ್ಮ ಜೊತೆಲಿ ಕೆಲಸ ಮಾಡಬೇಕಲ್ಲ ಅಂತ. ಮಾಡ್ತಾ ಇದೆಯಲ್ಲಪ್ಪ ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇಲ್ಲ, ಲೈಟ್ ಮ್ಯಾನಾಗಿ ಮಾಡ್ತಿದ್ದೀನಿಲ್ಲ, ಅದು ನೀನು ಮಾಡ್ತಾ ಇದೆಯಲ್ಲ ಒಳಗಡೆನೆ ಅಂತ. ಅಂದರೆ ಆ ಫೀಲ್ಡ್ ಬೇರೆ ಈ ಫೀಲ್ಡ್ ಬೇರೆ, ನಾನು ಆ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತ. ಓಕೆ ಏನು ಕೆಲಸ ಮಾಡ್ತೀವಿ ಅದು ಮಾಡು, ನೆಕ್ಸ್ಟ್ ಪ್ರಾಜೆಕ್ಟ್ ಏನಾದ್ರು ಇದ್ದರೆ ಹೇಳ್ತೀನಿ ಅಂದ್ರೆ ಅದಷ್ಟೇ. ಅದಾದಮೇಲೆ ಎಲ್ಲರೂ ಮಹೇಶ್ ಸರ್ ಅವರು ಇತ್ತು, ಅಯೋಗ್ಯ ಮಹೇಶ್ ಸರ್ ಇದ್ದಾರಲ್ಲ, ಅವರೆಲ್ಲ ಜೊತೆಲೇ ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆಲಿ ಅಯೋಗ್ಯ ಸಿನಿಮಾ ಮಾಡಿದಾರಲ್ಲ ಮಹೇಶ್ ಸರ್, ಅವರು ಅಲ್ಲೇ ಕೆಲಸ ಮಾಡ್ತಾರೆ. ಅವರು ಡೈಲಾಗ್ ಹೆಂಗೆ ಕೊಡ್ತಾರೆ ಅದನ್ನೆಲ್ಲ ನಾನೇನು ಮಾಡಿದೆ, ನಾನು ಹತ್ರ ಪಾಕೆಟ್ ಬುಕ್ ಇಟ್ಕೊತಿದ್ದೆ. ಆ ಪಾಕೆಟ್ ಬುಕ್ ಇಟ್ಕೊಂಡು ನಾನು ಅಲ್ಲಿ ಬರ್ಕೊಳ್ಳೋದು, ಸೀನ್ ನಂಬರ್ ಹೆಂಗೆ ಬರೀತಾರೆ, ಶಾರ್ಟ್ ಹೆಂಗೆ ಡಿವೈಡ್ ಮಾಡಿರ್ತಾರೆ, ಹೇಗೆ ರೀಡಿಂಗ್ ಕೊಡ್ತಾರೆ, ಇದೆಲ್ಲ. ಯಾಕಂದರೆ ಕೋಡ್ ವರ್ಡ್ ತುಂಬ ಇದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. INS ಅಂದ್ರೇನು, ಹಿಂಗೆ CS, MS, ಮಿಡ್ ಶಾರ್ಟು, ಕ್ಲೋಸಪ್ ಶಾರ್ಟ್ಸು, ಈ ಥರದ್ದೆಲ್ಲ ಇದೆ. MS ಅಂದ್ರೇನು, CS ಅಂದ್ರೇನು, INS ಅಂದ್ರೇನು, OTP ಅಂದ್ರೇನು, ATP ಎಲ್ಲ ಇರ್ತಿತ್ತು. ಅವಕ್ಕೆಲ್ಲ ಮೀನಿಂಗ್ ತಿಳ್ಕೊಬೇಕಲ್ಲ ನಾವು, ಆಯಿತಾ. ಸೊ ಟೈಮ್ ಲೆಫ್ಟು, ಪ್ಯಾನ್ ರೈಟು, ಪ್ಯಾನ್ ಲೆಫ್ಟು, ಪ್ಯಾನ್ ಟಾಪ್, ಇದೆಲ್ಲ ಇರ್ತದೆ. ಸೊ ಹಾಗಾಗಿ ಇದೆಲ್ಲ ಮೀನಿಂಗ್ ತಿಳ್ಕೊಂಡು ನಾನು ಅವ್ರು ಕೇಳ್ತಾ ಇದ್ದೆ. ನಾನು ಸರ್ CS ಅಂದ್ರೇನು, ಕಟ್ ಶಾರ್ಟ್ ಅಥವಾ ಕ್ಲೋಸಪ್ ಶಾರ್ಟ್ ಅಂದರೆ ಹಿಂಗಿರುತ್ತೆ. ಅದನ್ನೆಲ್ಲ ಮೀನಿಂಗ್ಗಳು ಬರ್ಕೊಂಡು ನಾನು ರೂಮಲ್ಲಿ ಒಂದು ಬುಕ್ ಇರ್ತಿತ್ತು, ಆ ಬುಕ್ಕಲ್ಲಿ ಇಟ್ಕೋತಾ ಇದ್ದೆ. ಅದನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಆವಾಗ ಇಂಡಸ್ಟ್ರಿ ಒಳಗಡೆ ಬರಬೇಕು ಅಂತೇಳಿ ಸೀದಾ ಒಳಗಡೆ ಬಂದೆ. ಇದಕ್ಕೆ ಸಿನಿಮಾಗೆ ಬರಬೇಕು ಅಂತ ಬಂದಾದ್ಮೇಲೆ ಹಿಂದೆ ಏನು ಕೆಲಸ ಮಾಡ್ತಿದ್ದೆ ಅದನ್ನೆಲ್ಲ ಬಿಟ್ಟು ಸಿನಿಮಾಗೆ ಬಂದೆ. ಈಗ ಸಿನಿಮಾದಲ್ಲಿ ಏನಾಗ್ಬಿಡ್ತು, ನಿಮಗೆ ಕನಿಷ್ಠ ಪಕ್ಷ ಏನಿಲ್ಲ ಅಂತ ಹೇಳಿದ್ರು ಶೂಟಿಂಗ್ ಇದ್ದಾಗ ಮಾತ್ರ ಸಂಪಾದನೆ, ಇಲ್ಲಾಂದರೆ ಇಲ್ಲ, ಏನು ಬರೋದಿಲ್ಲ. ಸೊ ಅದಾದ್ಮೇಲೆ ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮತ್ತೆ ಏನಾದ್ರು ಕೆಲಸ ಮಾಡೋಣ ಅಂತೇಳಿ ಸೀದಾ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಒಂದು ಮಾರ್ಕೆಟಿಂಗ್ ಕಂಪ್ನಿಗೆ ಸೇರ್ಕೊಂಡೆ.
ಒಂದು ಮಾರ್ಕೆಟ್ ಮಹಾಡ್ರೀಮ್ಸ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಆಗಿತ್ತು. ಅದೇ ಜಾಯ್ನಿಂಗ್ ಮಾಡಿಸ್ತಾರಲ್ಲ ಆ ಥರದ ಕಂಪ್ನಿ. ನಾವು ಏನು ಡೈಲಿ ಒಳ್ಳೆ ಪ್ಯಾಂಟ್ ಹಾಕೊಂಡು ಒಳ್ಳೆ ಶರ್ಟ್ ಐರನ್ ಮಾಡ್ಕೊಂಡು ಹೋಗೋದು. ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾರಲ್ಲ ಸೇಮ್ ಆ ಥರದ ಕೆಲಸ ನಡೀತಿತ್ತು. ಆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಸಾಕಷ್ಟು ವಿಷಯಗಳು ತಿಳ್ಕೊಂಡೆ ನಾನು. ಟ್ರೈನ್ ಮಾಡೋದು ಹೆಂಗೆ ಟ್ರೈನ್ ಮಾಡ್ತಾರೆ, ಫ್ಯೂಚರ್ ಬಗ್ಗೆ ಹೆಂಗೆ ಮಾಡಬೇಕು, ಡ್ರೀಮ್ ಲಿಸ್ಟ್ ಹೆಂಗೆ ಮಾಡಬೇಕು, ಪ್ಲಾನ್ ಹೆಂಗೆ ಮಾಡಬೇಕು, ಸೊ ನಿನ್ನ ಕನಸನ್ನ ಹೆಂಗೆ ಅಚೀವ್ಮೆಂಟ್ ಮಾಡಬೇಕು, ಇದೆಲ್ಲ ನಮಗೆ ಅಲ್ಲಿ ಅದು ಮೋಸ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಸಾಕಷ್ಟು ವಿಷಯಗಳು ತಿಳ್ಕೊಂಡೆ ನಾನು. ಯಾಕಂದರೆ ಎಜುಕೇಷನಲ್ಲಿ ಫಾರ್ಮಲ್ ಎಜುಕೇಷನ್ ರಿಯಲ್ ಎಜುಕೇಷನ್ ಅಂತ ಇರುತ್ತಲ್ಲ. ಫಾರ್ಮಲ್ ಎಜುಕೇಷನ್ ಏನೋ ನಾನು ಬುಕ್ಕಲ್ಲಿ ಓದ್ಕೊಂಡು ಬಂದಿರ್ತೀವಿ. ರಿಯಲ್ ಎಜುಕೇಷನ್ ಅಂದರೆ ನಾವೇ ಅನುಭವಿಸಿ ತಿಳ್ಕೊಳ್ಳೋದು ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಗಿತ್ತು ನನಗೆ. ಅಲ್ಲಿ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಸಂಪಾದನೆ ಆಯ್ತು. ಸ್ವಲ್ಪ ಮಾಡ್ತಾ ಬಂದೆ. ಫ್ರೀಯಾಗಿದ್ದಾಗೆಲ್ಲ ಈ ಥರ ಹೋಗೋಣ ಅಂತ. ಅಲ್ಲಿವರೆಗೂ ಕನಿಷ್ಠ ಪಕ್ಷ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ನನ್ನ ಸ್ನೇಹಿತ ಅಂತ ಹೇಳ್ಬಿಟ್ಟು ಒಬ್ಬರು ದಿನೇಶ್ ಪುಲ್ಲ ಅಂತ, ಅಂದರೆ ಲಕ್ಷ್ಮೀ ದಿನೇಶ್ ಅಂತ, ಫಸ್ಟ್ ಒಂದು ಸಿನಿಮಾ ಹಣೆ ಬರ ಅಂತ ಮಾಡಿದ್ರು. ಆ ಸಿನಿಮಾದಲ್ಲಿ ನಾನು ಫಸ್ಟ್ ಹೋಗೋಣ ಅಂತೇಳಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆದ. ಅದಕ್ಕಿಂತ ಮುಂಚೆ ನಮಗೆ ಗೌತಮ್ ಸರ್ ಒಂದು ಸಿನಿಮಾ ಸ್ಟಾರ್ಟ್ ಆಗಿತ್ತು, ನೆನಪಿರಲಿ ಪ್ರೇಮ್ ಸರ್. ಆ ಪಿಕ್ಚರ್ಗೆ ಫಸ್ಟ್ ಹೋಗಿ ನಾನು ಕ್ಲಾಪ್ ಹಿಡಿದಿದ್ದು. ಏನಾಗಿದೆ? ಕ್ಲಾಪ್ ಸಿನಿಮಾ ಕ್ಲಾಪ್ ಬರುತ್ತೆ. ಅದಕ್ಕಿಂತ ಮುಂಚೆ ಅಲ್ಲಿ ಹೋದ್ವಿ, ಕ್ಲಾಪ್ ಹಿಡಿಯೋಣ ಅನ್ಕೊಂಡು ಅಲ್ಲಿಗೆ ಹೋದ್ವಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಯಿತು, ಮೃಗನಯನಿ ಅಂತ. ಮೇ ಬಿ ಬುದ್ಧಿವಂತ ಸಿನಿಮಾ ಅಂತ, ಒಂದು ಉಪೇಂದ್ರ ಸರ್ ಬುದ್ಧಿವಂತ ಇದೆಯಲ್ಲ, ಫಸ್ಟ್ ಸಿನಿಮಾ ಬಂದಿತ್ತು ನೋಡಿ, 2 ಅಲ್ಲ ಫಸ್ಟ್ ಸಿನಿಮಾ. ಆ ಪಿಕ್ಚರ್ ಅಸೋಸಿಯೇಟ್ ಡೈರೆಕ್ಟ್ರು ಆಸ್ಮಾ ಬಾನು ಅಂತ ಅವ್ರ ಹೆಸರು. ಅವರು ವಸಂತ ನಗರದಲ್ಲಿ ಆಫೀಸ್ ಮಾಡಿದ್ರು. ಸೀದಾ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಈ ಥರ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀನಿ ಮೇಡಮ್ ಅಂತ ಹೇಳಿ ಕೇಳಿದೆ. ಹೌದಾ, ಓಕೆ ಮಾಡಿ ಅಂತ ಹೇಳ್ಬಿಟ್ಟು ಸೀದಾ ನನ್ನ ಕರೆದ್ರು. ಸೀದಾ ಅಲ್ಲೂ ಕ್ಲಾಪ್ ಬಾಯ್ ಆಗಿಬಿಟ್ರು ನನ್ನನ್ನು. ಕ್ಲಾಪ್ನ ಉಲ್ಟಾ ಕೊಡಬೇಕು, ಅದೆಲ್ಲ ಕ್ಲಾಪಲ್ಲಿ ಸೂಕ್ಷ್ಮಗಳಿದೆ. ಓಪನ್ ಕ್ಲಾಪ್ ಕೊಟ್ಟರೆ ವಾಯ್ಸ್ ಇದೆ ಅಂತ, ಕ್ಲೋಸ್ ಕ್ಲಾಪ್ ಕೊಟ್ಟರೆ ವಾಯ್ಸ್ ಇಲ್ಲ ಅಂತ, ಎಂಡ್ ಕ್ಲಾಪ್ ಕೊಟ್ಟರೆ ಸೀನ್ ಓವರ್ ಅಂತ, ಈ ಥರದ್ದೆಲ್ಲ. ಫಸ್ಟ್ ಹಿಂಗೆ ಕೊಡೋ ಬದಲು ಹಿಂಗೆ ಕೊಟ್ಟರೆ ಅದು ಸೀನ್ ಕಂಪ್ಲೀಟ್ ಅಂತ. ಸೊ ಲಾಂಗ್ ಶಾಟ್ ಆಗಿರ್ಬೋದು. ಯಾಕಂದರೆ ಅವಾಗೆಲ್ಲ ನಿಮಗೆ ಇದು ಬಂದಿರಲಿಲ್ಲ ನೋಡಿ, ಡಿಜಿಟಲ್ ಕ್ಯಾಮ್ರಾಗಳು ಬಂದಿರಲಿಲ್ಲ, ಎಲ್ಲ ನಿಮಗೆ ರೀಲೇ ಇತ್ತು. ಸೊ ಅದು ಕೊಡ್ತಿದ್ದು. ಆವಾಗ ನಾವು ಅದನ್ನು ಕ್ಯಾಮ್ರಾ ಏನು ನೋಡಿದ್ರೆ ಆ ಶಾರ್ಟ್ ನೋಡ್ಬಿಟ್ಟೆ ಕಟ್ ಮಾಡೋರು. ಸೀನ್ ಇಲ್ಲಿ ಗಂಡಾಗಿದೆ, ಇಲ್ಲಿ ಓಪನ್ ಇದೆ, ಡೈಲಾಗ್ ಇದೆ ಅಂತೆಲ್ಲ. ನಮಗೆ ಸಿಕ್ಕಾಬಟ್ಟೆ ಹೊಡಿಸ್ಕೊಂಡಿದ್ದೀನಿ, ತಲೆ ಮೇಲೆ ಹೊಡೆಯೋರು ನಮಗೆ. ಸೊ ಈ ಥರ ಹಿಂಗೆ ಕೊಡಬೇಕು ಅಂತ. ಯಾಕಂದರೆ ನಮ್ಗೆ ಅಲ್ಲಿ ಹಠ ಇದೆ, ನಾವೇನೋ ಮಾಡಬೇಕು ಅಂತ. ಸೊ ಹೊಡೆದ್ರು ಆರಾಮಾಗಿ ಕೆಲಸ ಮಾಡ್ತಿದ್ವಿ, ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇರೋದು ಅಲ್ಲಿ. ಸೊ ಆ ಥರದ್ದು ಕೆಲಸ ಮಾಡ್ತಾಯಿದ್ದೆ. ಆ ಥರದ್ದು ಕೆಲಸ ಮಾಡ್ಕೊಂಬಂದು ಆಮೇಲೆ ನನ್ನ ಸ್ನೇಹಿತರ ಜೊತೆಲಿ ಕೆಲಸ ಮಾಡಿದೆ. ಹಣೆ ಬರ ಅಂತ ಅದು ನಿಂತೋಗ್ಬಿಡ್ತು. ಮೃಗನಯನಿ ಅಂತ ಮಾಡಿದೆ, ಅದು ನಿಂತೋಗ್ಬಿಡ್ತು. ಅದೇ ಸಿನಿಮಾನೇ ಕಂಪ್ಲೀಟ್ ಆಗಿಲ್ಲ. ಯಾಕೆ ನಾವು ಮಾಡಿಸಿ ನಮ್ಗೆ ಈ ಥರ ಆಗ್ತಾಯಿತ್ತಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಹಾಫ್ ಮೆಂಟ್ಲು ಅಂತ ಒಂದು ಸಿನಿಮಾ ಮಾಡಿದೆ. ಹಣೆ ಬರೋ ಡೈರೆಕ್ಟ್ರೆ ಹಾಫ್ ಮೆಂಟ್ಲು ಅಂತ ಸಿನಿಮಾ ಮಾಡೋದು. ಅಲ್ಲಿಂದ ಒಂದು ಕ್ಲೋಸ್ ರಿಲೇಷನ್ಶಿಪ್ಗಳು ಸ್ಟಾರ್ಟ್ ಆಯ್ತು ನನಗೆ. ಆ ಸಿನಿಮಾ ರಿಲೀಸ್ ಆಯಿತು, ಒಳ್ಳೆ ಸಾಂಗ್ ಇತ್ತು, ಅದನ್ನು ಮಾಡಿದ್ವಿ. ಅದಾದಮೇಲೆ ಫ್ಲಾಪ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಅವ್ರದ್ದು ಫಸ್ಟ್ ಸಿನಿಮಾ ಅದು. ಎಕ್ಸ್ಪೆಷಲಿ ಅದನ್ನು ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಬಂದು ಈ ಥರ ಸಿನಿಮಾಗಳು, ಸುಮಾರು ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡಿದೆ. ಕೆಲಸ ಮಾಡಿದ್ರೆ ಒಂದು ನಾಲೆಡ್ಜ್ ಸಿಕ್ತು. ನಾಲೆಡ್ಜ್ ತಿಳ್ಕೊಂಡು ನಾನೇ ಡೈರೆಕ್ಷನ್ ಮಾಡಬೇಕು ಅಂತ ನುಗ್ಗಿದೆ. ಖಂಡಿತ ಆಗಲೇ ಇರಲಿಲ್ಲ, ಬರೀ ಕೆಲಸ ಮಾಡ್ತಾಯಿದ್ದೆ ಅಷ್ಟೇ. ಅದಾದಮೇಲೆ ಏನೋ ಮಾಡೋಣ ಅಂದ್ಕೊಂಡ್ರಲ್ಲಿ ಸೀದಾ ಇಂಡಸ್ಟ್ರಿ ಒಳಗಡೆ ಬಂದ್ವಿ. ಆಗ ಲಾಸ್ಟ್ಲಿ ಮ್ಯಾನ್ಷನ್ ಹೌಸ್ ಮುತ್ತು ಅಂತಿದೆಯಲ್ಲ, ಆ ಸಿನಿಮಾ ಸ್ಟಾರ್ಟ್ ಆಗಿತ್ತು, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಅವ್ರದ್ದು. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನವೀನ್ ಸಜ್ಜು ಸರ್ ಪರಿಚಯ ಆದಮೇಲೆ ಇಮಿಡಿಯೇಟ್ ನನಗೆ ಇಲ್ಲಿ ಪರಿಚಯ ಆದರು. ಸರ್, ನೀವು ಚಿತ್ರರಂಗಕ್ಕೆ ಬರೋಕ್ಕೆ ಪ್ರೇರಣೆ ಯಾರು ಸರ್? ನನಗೆ ಪ್ರೇರಣೆ ನನಗೆ ನಾನೇ. ಯಾಕಂದರೆ ನಾನು ಸಾಕಷ್ಟು ಸಿನಿಮಾಗಳು ನೋಡಿದ್ದೆ. ನಿಮಗೆ ಹೆಚ್ಚು ಕಮ್ಮಿ 2000 ಇಸ್ವಿ ಹಿಂದೆ ಹೋಗ್ಬೇಕಾದ್ರೆ ಮೇ ಬಿ ಖುಷಿ ವಿಚಾರ ಅದೆಲ್ಲ ನಮಗೆ ಡಿಜಿಟಲ್ ಬರೋಕ್ಕೂ ಮುಂಚೆ ಅವಾಗೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ವು. ಒಳ್ಳೊಳ್ಳೆ ಸಿನಿಮಾಗಳನ್ನ ನಾನು ನೋಡಿದ್ದೀನಿ. ನನಗೆ ಸಿನಿಮಾ ಒಬ್ಬರನ್ನ ಹಳಿಸ್ಬೋದು, ಒಬ್ಬರನ್ನ ನಗಿಸ್ಬೋದು ಅಂತ ಗೊತ್ತಾಗಿದ್ದೆ ನನಗೆ ಹೆತ್ತವರ ಸಿನಿಮಾ. ನನ್ನ ಲೈಫಲ್ಲಿ ಫಸ್ಟು ನನಗೆ ಬುದ್ಧಿ ಬಂದಾಗ ನೋಡಿದ ಸಿನಿಮಾನೇ ಫಸ್ಟು ದೇವತಾ ಮನುಷ್ಯ ಅಂತ ಅಣ್ಣವ್ರದ್ದು. ಅದಾದ ಜೊತೆ ಕಾಂಪಿಟೇಷನ್ಲಿ ಅಂಜದ ಗಂಡು ರಿಲೀಸ್ ಆಗಿತ್ತು. ಎರಡು ಥಿಯೇಟ್ರ್ ಇತ್ತು. 2 ಥಿಯೇಟ್ರಲ್ಲಿ ಒಂದು ಅಂಗಡೆ ಅಂಜದ ಗಂಡು ಇತ್ತು, ಒಂದ್ಸರಿ ದೇವತಾ ಮನುಷ್ಯ ನೋಡಿದ್ವಿ. ಈ ದೇವತಾ ಮನುಷ್ಯ ಅಂಜದ ಗಂಡು 2 ಸಿನಿಮಾ ನೋಡಿದಾಗ ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಹೆಂಗೆ ಇದು, ಅಲ್ಲೊಬ್ರು ಬಂದರು ಇಲ್ಲೊಬ್ರು ಬರ್ತಾವ್ರಲ್ಲ. ಯಾಕಂದರೆ ಅವ್ರು ತುಂಬ ಚಿಕ್ಕವ್ರು, ನಮಗೆ ಗೊತ್ತಿಲ್ಲ. ಈ ಥಿಯೇಟ್ರ್ ಒಳಗಡೆ ಫೈಟ್ ಬರ್ತಾರೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇದೆಲ್ಲ ಹೆಂಗೆ ಲೊಕೇಶನ್ ಬರ್ತದೆ, ಇದು ಕ್ಯೂರಿಯಾಸಿಟಿ ನನಗೆ. ಆವಾಗ ಅಣ್ಣವ್ರ ಸಿನಿಮಾ ನೋಡೋದಾದ್ಮೇಲೆ ಒಂಥರ ಬೇರೆ ಫೀಲ್ ಕೊಡ್ತು. ಅಂಜದ ಗಂಡು ಸಿನಿಮಾ ನೋಡೋದಕ್ಕೆ ಬೇರೆ ಫೀಲ್ ಬಂದ್ಬಿಡ್ತು ಬಿಡಿ. ಎಕ್ಸ್ಪೆಷಲಿ ಅವಾಗ ನಮ್ಗೊಂದು 10 ವರ್ಷ ನಿಮಗೆ ಸ್ವಲ್ಪ ನಾಲೆಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಆ ಸಾಂಗು ಅದು ಇದೆಲ್ಲ ನೋಡಾದ್ಮೇಲೆ ನನಗೆ ಭಾಳ ಚೇಂಜಸ್ ಓವರ್ ಆಯಿತು. ಅದಾದಮೇಲೆ ನೆಕ್ಸ್ಟು ಒಂದು ಸಿನಿಮಾ ನಂಜುಂಡಿ ಕಲ್ಯಾಣ, ಆ ಥರದ್ದೆಲ್ಲ ಸಿನಿಮಾ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕಟ್ ಮಾಡಿದ್ರೆ ಹೆತ್ತವರ ಅಂತ ಒಂದು ಸಿನಿಮಾ ಬಂತು. ಆ ಹೆತ್ತವರಲ್ಲಿ ನಂಗೆ ಸ್ವಲ್ಪ ಜ್ಞಾನೋದಯ ಆಗಿತ್ತು. ಬದುಕಂದ್ರೆ ಏನು, ಜೀವನ ಅಂದರೆ ಏನಾಗಿರುತ್ತೆ, ಒಂದು ಫೀಲ್ ಅಂದರೆ ಹೆಂಗಿರುತ್ತೆ ಅಂತ. ಅಷ್ಟರಲ್ಲಿ ನನಗೇನು ಮಾಡಿದ್ರು, ನಮ್ಮ ಅಪ್ಪ ಅಮ್ಮ ಇಬ್ಬರು ಕರ್ಕೋದ್ರು. ಹೆತ್ತವರು ಸಿನಿಮಾ ನೋಡ್ತಾ ಇದ್ದಾರೆ, ಹಿಂದ್ಗಡೆ ಪಕ್ಕದಲ್ಲಿ ನಮ್ಮ ಅಪ್ಪ ಇದ್ದಾರೆ, ಈ ಕಡೆ ನಮ್ಮ ಅಮ್ಮ ಇದ್ದಾರೆ, ನಾನು ಸೆಂಟ್ರಲ್ ಕುಣಿಸ್ಕಿದ್ದೀನಿ. ನಾನು ಸಿನಿಮಾ ನೋಡ್ತಾ ಇದ್ದಾಗ ನಮ್ಮ ತಾಯಿಯವರು ಸ್ವಲ್ಪ ಕಣ್ಣಲ್ಲಿ ನೀರು ಬರುತ್ತೆ, ಹಿಂಗೆ ಒರೆಸ್ಕೊಳ್ಳೋದು ಅನ್ಕೊಂಡು ನೋಡೋರು. ನಾನು ಅಬ್ಸರ್ವೇಷನ್ ಮಾಡಿದೆ, ಯಾಕೆ ನಮ್ಮ ತಮ್ಮ ಅಳ್ತಾ ಇದ್ದಾಳ ಅಂತ. ಅವ್ರಿಗೆ ಅಷ್ಟು ನಾಟಿದೆ ಸಿನಿಮಾ ಅಂತ. ಅಪ್ಪನ ನೋಡಿದೆ, ಇವ್ರನ್ನೂ ನೋಡಿದೆ, ಇಬ್ಬರು ಅಳ್ತಾ ಇದ್ರು. ಅದಾದ್ಮೇಲೆ ಸಿನಿಮಾ ಎಲ್ಲ ನೋಡ್ಬೇಕಾದಾಗ ನಮ್ಮ ಅಪ್ಪ ಅಮ್ಮ ಯಾಕೆ ಅಳ್ತಾ ನೋಡ್ತಾ ಇದ್ದಾರಲ್ಲ ಇದನ್ನ ಅಂತ ಹೇಳ್ಬಿಟ್ಟು ನಾನು ಸಿನಿಮಾ ನೋಡಿದೆ. ಕ್ಲೈಮ್ಯಾಕ್ಸ್ ಅಂತೂ ನಾನು ಹತ್ಬಿಟ್ಟೆ.
ಆ ಎತ್ತವರು ಸಿನಿಮಾ ಕ್ಲೈಮ್ಯಾಕ್ಸ್ ಹಂಗಿದೆ. ಹ್ಮ್. ಇಬ್ಬರು ಮಕ್ಳು ಇರ್ತಾರೆ, ಅಣ್ಣ ಸುಮ್ಮನೆ ಯಾಕೆ ಅಪ್ಪ ಇವತ್ತಲ್ಲ ನಾಳೆ ಸಾಯಾಗಿದ್ದಾನೆ, ಹೆಂಗಿದ್ರೆ ಬೇಗ ಸಾಯಿಸ್ಬಿಡೋಣ ಅಂತೇಳಿ ಆ ಟ್ಯಾಬ್ಲೆಟ್ನೆಲ್ಲ ಬಾಯಿಗೆ ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟು ಸಾಯಿಸ್ಬಿಡ್ತಾರೆ. ಸತ್ತೋಗಿದ್ದಾನೆ ಅಂತೇಳಿ ನಿದ್ರೆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಲಾಸ್ಟ್ಲಿ ಶೂಡಾಗಿ ಎತ್ಕೊಬಿಟ್ಟಿರ್ತಾರೆ. ಅಲ್ಲಿ ನನಗೊಂಥರ ಫೀಲ್ ಆಗೋಯ್ತು ನೋಡಿ. ಆವಾಗ ನೋಡಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಅಳ್ತಾ ಇದ್ರಲ್ಲ, ಆವಾಗ ಸಿನಿಮಾ ಮುಗಿಸ್ಕೊ ಬರ್ಬೇಕಾದಾಗ ನನ್ನ ಕೇಳಿದ್ರು, ನೋಡಪ್ಪ ಈ ಸಿನಿಮಾ ನೋಡಿದ್ಯಲ್ಲ, ನೆಕ್ಸ್ಟ್ ನೀನು ದೊಡ್ಡವನಾದ್ಮೇಲೆ ನಮಗೂ ಈ ಥರನೇ ಮಾಡ್ಬೋದಾ ನೀವು ಅಂತ ಮಾಡ್ತೀರಾ ಅಂತ ಕೇಳಿದ್ರು ನಾನು. ಆವಾಗ ನನ್ನ ತಾಯಿ ಹತ್ತು ಇಲ್ಲಮ್ಮ ನಾನು ಹಂಗೆ ಹೆಂಗೂ ಮಾಡಲ್ಲ, ನಾನು ನಿಮ್ಗೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಡಿಸೈಡ್ ಮಾಡಿದೆ. ಬಹುಶಃ ಇವತ್ತು ದೇವರು ತುಂಬ ಚೆನ್ನಾಗಿಟ್ಟಿದ್ದೀನಿ. ಇವತ್ತು ನಮ್ಮ ಅಮ್ಮ ಇಲ್ಲ, ಸಂಪಾದನೆ ಮಾಡೋ ಟೈಮಲ್ಲಿ ಅವ್ರು ಇರೋಲ್ಲ. ಇದು ಸುಮಾರು ಜನಕ್ಕೆ ಆಗನ್ಸ್ಬಿಡುತ್ತೆ. ಆದರೆ ನನ್ನ ತಾಯಿ ಹೇಳ್ಕೊಟ್ಟಿದ್ದ ಪಾಠಗಳಿದೆಯಲ್ಲ, ಅದನ್ನು ಇವತ್ತಿಗೂ ಡೈರಿಲಿ ಬರೆದಿಟ್ಟಿದ್ದೀನಿ. ಕೆಲವೆಲ್ಲ ತುಂಬ ಇಂಪಾರ್ಟೆಂಟ್ ಇರೋದು ನಮ್ಮಮ್ಮ ಹೇಳ್ಕೊಟ್ಟಿರೋದು. ಸೊ ಅದು ಪ್ರೇರಣೆ. ಎತ್ತವರು ಸಿನಿಮಾ ನನ್ನ ಡೈರೆಕ್ಟ್ರ್ ಆಗಬೇಕು, ನಾನು ಆಗಲೇಬೇಕು ಡೈರೆಕ್ಟ್ರು ಅಂತೇಳಿ ಡಿಸೈಡ್ ಮಾಡಿದಂಥ ಸಿನಿಮಾ ಎತ್ತವರು ನೋಡಿ. ಅದು ನನ್ನನ್ನು ತುಂಬ ಕಾಡ್ತು. ಅಲ್ಲಿಂದ ಡಿಸೈಡ್ ಒಂದು ಸಿನಿಮಾದ ಒಂದು ಸಿನಿಮಾ ಜನಗಳ ಮನಸ್ಥಿತಿನ ಹೆಂಗೆ ಚೇಂಜ್ ಮಾಡ್ಬೋದು. ಹೌದು. ಯಾಕಂದರೆ ಈಗ ನೋಡಿ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳು ಏನಾಗುತ್ತೆ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಅಂತಿದೆ. ನೀವು ಈಗ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟು, ನಿಮಗೆ 2000 ಇಸ್ವಿ ಒಳಗಡೆ ನೋಡಿ ಅವೆಲ್ಲ ಎಜುಕೇಷನ್ ಜೊತೆಗೆ ಎಂಟರ್ಟೈನ್ಮೆಂಟ್ ಇದೆ. ಎತ್ತವರು ನೋಡಿ, ಒಳ್ಳೆ ಮೀನಿಂಗ್ ಜೊತೆ ಕರುಣಿನ ಕೂಗು ನೋಡಿ, ಒಡ ಹುಟ್ಟಿದವ್ರು ನೋಡಿ, ಜೀವನ ಚೈತ್ರ ನೋಡಿ. ಆ ಸಿನಿಮಾಗಳೆಲ್ಲ ಹೆಂಗೆ ಆಗುತ್ತೆ ಅಂದರೆ ಒಂದೊಂದು ಮೆಸೇಜ್ ಕೊಟ್ಟಿದೆ. ಒಡ ಹುಟ್ಟಿದವರು ಅಂದರೆ ಅಣ್ಣ ತಮ್ಮದಿರು ಹೇಗೆ ಬದುಕಬೇಕು, ಇದೆಲ್ಲ ಸಿನಿಮಾ ಇತ್ತು. ಜೀವನ ಚೈತ್ರದಲ್ಲಿ ಮಕ್ಕಳು ಹೆಂಗಿರಬೇಕು. ಸೊ ನನಗೆ ಆ ಸಬ್ಜೆಕ್ಟು ಕಾಡುತ್ತೆ ಅಂದರೆ ಇವತ್ತಿಗೂ ನಾನು ಅದನ್ನೆಲ್ಲ ನೆನೆಸ್ಕೋತಾ ಇರ್ತೀನಿ. ಯಜಮಾನ ಬಂತು, ಸಿಂಹಾದ್ರಿಯ ಸಿಂಹ ಬಂತು ಅಂದರೆ ಮನೇಲಿ ಎಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಯಾವ ಫ್ಯಾಮಿಲಿ ಡಿವೈಡ್ ಆಗಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿ ಅವಿಭಕ್ತ ಕುಟುಂಬ ಅನ್ನೋದೇ ಇಲ್ಲ, ಎಲ್ಲ ಸಪ್ರೇಟ್. ಮದುವೆ ಮುಂಚೆ ಸಪ್ರೇಟ್ ಆಗ್ಬಿಡ್ಬೇಕೀಗ. ಸೊ ಈ ಥರ ಅಣ್ಣ ತಂಗಿ ಇವರೆಲ್ಲ ಸಪ್ರೇಟ್ ಆಗಿದ್ರೆ ಮಾತ್ರ ಇರ್ತಾರೆ, ಇಲ್ಲಾಂದ್ರೆ ಇರಲ್ಲ. ಅವಾಗೆಲ್ಲ ಒಟ್ಟಿಗೆ ಇದ್ರು. ನಿಮ್ಗೊಂದು ಪ್ರಾಬ್ಲಮ್ಸ್ ಗೊತ್ತಾ, ಎಲ್ಲ ಕೈ ಹಾಕ್ತಿದ್ರು, ಎಲ್ಲರೂ ಡಿವೈಡ್ ಮಾಡ್ಕೊತಿತ್ತು ಆ ಪ್ರಾಬ್ಲಮ್ನ. ಪ್ರಾಬ್ಲಮ್ ಅಂತಾನೆ ಅನಿಸ್ತಿರ್ಲಿಲ್ಲ. ಆದರೆ ಇವಾಗ ಎಲ್ಲರೂ ಒಬ್ಬರೇ ಓದ್ಕೋತಾ ಇದ್ದಾರೆ. ಅದಕ್ಕೆ ಇವತ್ತು ಏನಾಗ್ತಿದೆ, ಡೈವರ್ಸ್ಗಳು ಜಾಸ್ತಿ ಆಗ್ತೈತೆ, ಸಂಬಂಧಗಳಿಗೆ ಬೆಲೆ ಇಲ್ಲ. ಇವತ್ತು ತುಂಬ ಬೆಲೆ ಇರೋದು ಸಂಪಾದನೆಗೆ ಮಾತ್ರ, ನಾನು ಅನ್ಕೊಂಡಿದ್ದ ಪ್ರಕಾರ. ಹಾಗಾಗಿ ಎಲ್ಲ ಸಂಪಾದನೆ ಅಂತ ಹೇಳ್ತಾರೆ. ಸಂಪಾದನೆ ಮಾಡಿ ಕ್ಲೈಮ್ಯಾಕ್ಸಲ್ಲಿ ಏನು ಮಾಡ್ತೀರಾ ನೀವು? ಸಂಪಾದನೆ ಮಾಡೋದ್ರ ಜೊತೆಗೆ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ಬಟ್ ಯಾರು ಏಜಲ್ಲಿ ಸಮಯ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮನ್ನು ಪ್ರಶ್ನೆ ಮಾಡೋದು ನಿಮ್ಮ ಲೈಫಲ್ಲಿ ಎಂಡಿಂಗ್ಲಿ ಅದೊಂದೇ ಪ್ರಶ್ನೆ ಮಾಡೋದು, ಯಾವುದು? ಸಮಯ. ನಾನು ನ್ಯೂಸ್ ಮಾಡ್ಕೊಂಡ್ರೆ ಇವತ್ತು ನೀನು ಚೆನ್ನಾಗಿರ್ತಿದ್ದಿಲ್ಲ ಅಂತ. ಇವತ್ತು ಮೊಬೈಲ್ ಇದೆ ಅಂತೇಳಿ ಸಿಗ್ತಿದ್ದು ನೋಡಿ ಟೈಮ್ ನೋಡ್ಕೊಂಡು ಅವ್ರಿಗೊಂದು ಲೈಕ್ ಇವ್ರಿಗೊಂದು ಲೈಕ್ ಕೊಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸಂಪಾದನೆ ಮಾಡಿ ಚೆನ್ನಾಗಿರ್ಬೇಕು ಅಂತ ನನ್ನ ಒಂದು ಆಸೆ. ಅದೇ ನನಗೆ ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಪ್ರೇರಣೆ. ಸರ್, ಒಂದು ಸಿನಿಮಾ ಮಾಡಕ್ಕೆ ಹೋದಾಗ ಮನೆಯವ್ರ ಸಪೋರ್ಟ್ ಸಿಗೋದು ತುಂಬ ಕಷ್ಟ. ಅದರಲ್ಲೂ ದುಡ್ಡಿನ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ಮತ್ತು ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಡೆ ಕಾಣಿಸ್ಕೊತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಖಂಡಿತ ನೀವು ಹೇಳಿದ ಪ್ರಶ್ನೆ ನಿಜ. ಯಾಕಂತ ಹೇಳಿದ್ರೆ ನೀವೇನೇ ಒಂದು ಸಾಧನೆ ಮಾಡಬೇಕು ಅಥವಾ ನಿಮ್ಗೆ ಡ್ರೀಮ್ನ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಗೆ ಅಪ್ಪ ಅಮ್ಮನಿಗೆ ಸಮಸ್ಯೆಗಳು ಬಂದಾಗ ಮಕ್ಕಳೇ ತಾನೇ ಅದನ್ನು ಈಡೇರಿಸಬೇಕು. ನಾನು ಕನಸಿನಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಸಮಸ್ಯೆ ಅನ್ನೋದು ನನ್ನ ಬೆನ್ನಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. 2005 ನನ್ನ ತಾಯಿ ತೀರೋದ್ರು, ನನ್ನ ತಂಗಿ ಮದುವೆ, ನಮ್ಮ ಅಣ್ಣನ ಮದುವೆ, ಎಂಟರ್ ಫ್ಯಾಮಿಲಿ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಈಗ ನಾನೇನಾದ್ರು ಅಕಸ್ಮಾತ್ ದಾರಿ ತಗೋಬಿಟ್ರೆ ನನ್ನ ಫ್ಯಾಮಿಲಿನೂ ದಾರಿ ತಗೋಬಿಡುತ್ತಲ್ಲ. ಸೊ ಹೀಗಾಗಿ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಸೊ ಹಾಗಾಗಿ ಸಮಸ್ಯೆಗಳ ಸರಮಾಲೆನೇ ನನ್ನ ಹಿಂದೆ ಇತ್ತು. ಅದನ್ನೆಲ್ಲ ಫೇಸ್ ಮಾಡಿ ನಾನು ಇವತ್ತಿಗೂ ಹೆಚ್ಚು ಕಮ್ಮಿ ಬೆಂಗಳೂರಿಗೆ ಬಂದು 2004 ಬೆಂಗಳೂರು ಬಂದು ಇವತ್ತಿಗೂ ಕನಿಷ್ಠ ಪಕ್ಷ ಒಂದು 4 ರಿಂದ 5 ಅವರ್ ನಿದ್ರೆ ಮಾಡ್ಬೋದು ಅಷ್ಟೇ. ನಾನು ಇನ್ನು ಎನಿ ಟೈಮ್ ಬೇಕು, ನೀವು ಯಾವಾಗ್ಲಾರು ನನ್ನ ಬೇಕಾ ಮಾತಾಡಿಸಿ ಎನಿ ಟೈಮ್ ಹೆಚ್ಚಾಗಿರುತ್ತೆ. ಅಷ್ಟು ಪ್ಲಾನ್ ಇದೆ, ಅಷ್ಟು ನೀವು. ಯಾಕಂದರೆ ಯಾರು ನಿದ್ರೆಗೆಟ್ಟು ಕೆಲಸ ಮಾಡ್ತಾರೋ ಫ್ಯೂಚರಲ್ಲಿ ಕಣ್ಣು ತುಂಬ ನಿದ್ರೆ ಮಾಡ್ಬೋದು. ಇದು ನನ್ನ ಅನಿಸಿಕೆ. ಯಾಕಂದರೆ ನಿಮ್ಗೆ ಏಜ್ ಆದಮೇಲೆ ನಿದ್ರೆ ಬರಬೇಕು ಅಂತ ಹೇಳಿದ್ರೆ ಸಮಸ್ಯೆಗಳಿದ್ರೆ ಬರಲ್ಲ. ನಿಮ್ಮ ಸಮಸ್ಯೆಗೆ ಸಂಪಾದನೆ ಮಾಡಿ ಇಟ್ಕೊಂಡಿದ್ರೆ ಮಾತ್ರ ಸಮಸ್ಯೆಗಳು ಕ್ಲಿಯರ್ ಆಗ್ಬಿಡ್ತದೆ. ಸೊ ಅದಕ್ಕೆ ನಾನು ಹೇಳ್ತಿರೋಂಥದ್ದು ಏನಪ್ಪ ಅಂದರೆ ಇವಾಗ ನಾನು ಅದನ್ನು ಪ್ಲಾನ್ ಮಾಡಿ ಇಟ್ಕೊಂಡೆ. ನನಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ. ನಾನು ಇವತ್ತು ಕೊಡ್ತಿರೋದು ನನ್ನ ಕನಸಿಂದನೇ, ನನ್ನ ಸಮಯದಿಂದನೇ. ನಾನು ಏನು ಪ್ಲಾನ್ ಮಾಡಿದ್ದೀನೋ ಅದ್ರ ಪ್ಲಾನ್ ಮೇಲೆ ಹೋಗಿ ಬೇರೆ ಕಡೆನೂ ಸಂಪಾದನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಸೊ ನಾನು ಯಾವುದೋ ಒಂದು ಕಡೆ ಕೆಲಸ ಮಾಡ್ತಾ ಇರಬೇಕಾದಾಗ ನಿಮಗೆ ಮೊಬೈಲು, ಆಮೇಲೆ ವಾಷಿಂಗ್ ಮಿಷಿನು, ಫ್ರಿಜ್ಜು ಇದನ್ನೆಲ್ಲ ತಗೊಳ್ಳೋದು, ಟಾಟಾ ಕ್ಯಾಪಿಟಲು, ಬಜಾಜ್ ಫೈನಾನ್ಸ್ ಅಂತೇಳಿ ನಿಮಗೆಲ್ಲ EMI ದುಡ್ಡು ತೊಗೋತಾರಲ್ಲ ಸಾಮಾನುಗಳು, ಮೊಬೈಲ್ ತಗೊಳ್ಳೋದು, ಈ ಥರದ್ದೆಲ್ಲ ವಾಷಿಂಗ್ ಮಿಷಿನ್ ತೊಗೊಳ್ಳೋದು, ಫ್ರಿಜ್ ತೊಗೊಳ್ಳೋರು, ಈ ಥರದ್ದೆಲ್ಲ ಬಜಾಜ್ ಫೈನಾನ್ಸ್ ಮತ್ತು ಟಾಟಾ ಕ್ಯಾಪಿಟಲ್ ಅಂತೇಳಿ EMI ಕಲೆಕ್ಟ್ ಮಾಡೋದು ಒಂದು ಕೆಲಸ ಮಾಡ್ತಾಯಿದ್ದೆ ನಾನು ಫೀಲ್ಡ್ ಮ್ಯಾನೇಜರ್ ಆಗಿ. ಅದು ನನ್ನನ್ನು ಸಂಪಾದನೆ ಜೊತೆಗೆ ಈ ಥರದ ಕೆಲಸ ಮಾಡ್ಕೊಳ್ಳೋಕೆ ಪ್ರೇರಣೆ ನೀಡ್ತಾ ಇದ್ದೆ. ಒಂದು 4 ರಿಂದ 5 ವರ್ಷ ಒಂದು ತಿಂಗಳಿಗೆ 40 ರಿಂದ 50 ಸಾವಿರ ಸಂಪಾದನೆ ಮಾಡ್ತಿದ್ದೆ. ಹೆಚ್ಚು ಕಮ್ಮಿ 10 ಇಯರ್ಸ್ ಹತ್ತಿರ ಒಂದು 8 ಇಯರ್ಸ್ ಬ್ಯಾಕೆ ಅಷ್ಟು ಸಂಪಾದನೆ ಮಾಡ್ತಿದ್ದು. ನಾನು ಸಿನಿಮಾ ಕಾಡ್ತಾ ಇತ್ತು, ಬಾ 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 ಅಂತ ಕರೀತು. ಹೆಂಗೆ ಹೋಗೋಕ್ಕಾಗತ್ತೆ? ಅಷ್ಟೆಲ್ಲ ನಾನು ತಂಗಿ ಮದುವೆ ಮಾಡಿದೆ. ತಂಗಿ ಮದುವೆ ಆದಮೇಲೆ ನೆಕ್ಸ್ಟ್ ಬಾಣತನಗಳು, ಅದಾದಮೇಲೆ ಮನೆಗಳು, ಹಿಂಗೆ ಒಂದಕ್ಕೊಂದು ನಮ್ಮ ಅಪ್ಪ ಅವ್ರಿಗೆ ಒಂದು ಸರಿ 2 ರಿಂದ 3 ಸರಿ ಅಟ್ಯಾಕ್ ಟ್ರೈ ಆಗೋಯ್ತು. ಅವೆಲ್ಲ ಹಾಸ್ಪಿಟ್ಲ್ ಈ ಥರದ್ದೆಲ್ಲ ಕೆಲಸ ಮಾಡ್ತಾಯಿದ್ದೆ. ಸಮಸ್ಯೆಗಳು ನನ್ನ ಬೆಂಬಿಡ್ದೇ ಕಾಡ್ತಿತ್ತು. ಅದಕ್ಕೆ ಯಾವುದಕ್ಕೂ ಎದುರದೆ ಇವತ್ತಿಗೆ ಈ ಲೆವೆಲ್ಗೆ ಬಂದು ಕೂತಿದ್ದೀನಿ. ಇವತ್ತಿಗೆ ಎಲ್ಲ ಸಮಸ್ಯೆಗಳು ಮುಗಿದೋಗಿದೆ.
ಹೀಗಾಗಿ ಪರಿಹಾರ ಮಾಡಿದ್ದೀನಿ. ಇನ್ಮೇಲೆ ನನ್ನ ಕನಸಿಗೆ ಫೋಕಸ್ ಮಾಡಿದ್ದೀನಿ. ಇವತ್ತಿಗೆ ನಾನು ಅದ್ರ ಬಗ್ಗೆ ಓಡ್ತಾ ಇದ್ದೀನಿ. ದೇವ್ರು ನೋಡೋಣ, ಆ ಥರದ್ದು ಏನಾರು ಅಕಸ್ಮಾತ್ ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ಕನಸು ಈಡೇರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಆಗುತ್ತೆ ಸರ್. ಇಷ್ಟ ತನಕ ನಿಮ್ಮ ಬಗ್ಗೆ ಮಾತಾಡಿದ್ರಿ, ಈಗ ಗಿಲ್ಲಿಯವ್ರ ಬಗ್ಗೆ ಮಾತಾಡೋಣ. ಗಿಲ್ಲಿ ನಟನ ಜೊತೆ ನೀವು ತುಂಬಾನೇ ಶಾರ್ಟ್ ಮೂವೀಸ್ ಮಾಡಿದ್ದೀರಾ. ಪಿವೋಟ್ ಆಗಿರಲಿ, ನಲ್ಲಿ ಮೂಳೆ ಮಾಡಿದ್ದೀರಾ, ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಜನರ ಒಪಿನಿಯನು ತುಂಬಾನೇ ಬಂದಿದೆ. ಆ ಗಿಲ್ಲಿಯವ್ರ ಜೊತೆ ಹೇಗಿತ್ತು ಅನುಭವ ಶೇರ್ ಮಾಡ್ಬೋದಾ? ನೋಡಿ, ಗಿಲ್ಲಿ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕೂಡ ಅವ್ನಿಗೆ ಹೆಸರು ಒಳ್ಳೆ ನಟ. ಹಾಂ, ಒಳ್ಳೆ ನಟನ ಜೊತೆಗೆ ಅಭಿನಯಿಸಿದ್ದೀನಿ, ಒಳ್ಳೆ ನಟನ ಜೊತೆಗೆ ಇದ್ದೀನಿ ಅಂತ ಹೇಳಿದ್ರೆ ಒಳ್ಳೆ ಅನುಭವಗಳಿದೆ. ಬಹುಶಃ ನನ್ನ ಪ್ರಕಾರ ಒಳ್ಳೆ 7 ವರ್ಷ 7 ಇಯರ್ಸ್ ಅವನಿಗೆ ನಮ್ಗೆ ಪರಿಚಯ ಆಗಿ 2019 ಅವನು ಪರಿಚಯ ಆಗಿದ್ದು. 7 ಇಯರ್ಸಿಂದ ಇದುವರೆಗೆ ಆಗೈತೆ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದೇ ಆಗಿಲ್ಲ. ಅವನು ನಾವು ಜೊತೆಲಿದ್ವಾಗೆ ನಮ್ಗೆ ಊಟ ಇಲ್ಲಾಂದ್ರೆ ನಗೋಗೇನು ಕಮ್ಮಿ ಆಗಿರಲಿಲ್ಲ, ಆ ಥರ ಇದ್ವಿ ನಾವು. ಸೊ ನಲ್ಲಿ ಮೂಳೆ ನಾನು ಅವನ ಜೊತೆಲಿ ಪಿ ಹೋಟೆಲ್ ಮಾಡಿದ್ದೆ ಫಸ್ಟ್. ಎಕ್ಸ್ಪೆಷಲಿ ಆ ಪಿ ಹೋಟೆಲ್ ನನ್ನ ಕ್ಯಾರೆಕ್ಟರ್ ಮಾಡೋ ಬದಲು ಇನ್ನೊಬ್ರು ಕ್ಯಾರೆಕ್ಟರ್ ಇದ್ದಿದ್ದು. ನೋಡಿ ಅವಕಾಶಗಳು ಹೆಂಗ್ ಬರುತ್ತೆ ಅಂತ. ಆವತ್ತಿನ ದಿನ ಅವ್ರ ರಿಲೇಷನ್ ಯಾರೋ ತೀರೋಗ್ಬಿಟ್ಟಿದ್ದಾರೆ, ಆ ಕ್ಯಾರೆಕ್ಟರ್ ಮಾಡ್ಬೇಕಾದವನು ಅವ್ನು ಬಂದಿಲ್ಲ. ಅವರು ಸರ್ ಹಿಂಗೆ ಆಗ್ಬಿಟ್ಟೈತಲ್ಲ, ಲೊಕೇಶನ್ ಬಂದ್ಬಿಟ್ಟು ಏನು ಮಾಡೋಣ ಸರ್ ಅಂತ. ಅದೇನಾಗುತ್ತೆ ಆಗ್ಲಿತ್ತಲ್ಲ, ನೀವೇ ಕೂತ್ಕೊಬಿಡಿ ಸರ್ ಅಂತ ಹೇಳ್ದೆ. ಸೀದಾ ನಾನೇ ಕೂತ್ಕೊಂಡೆ, ನಾನು ಡೈಲಾಗ್ ನೋಡ್ಕೊಂಡು ಕೂತ್ಕೊಂಡ್ವಿ. ನನಗೆ ಆ ಥರ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನನಗೆ ಖಂಡಿತ ಅನ್ಸಿರ್ಲಿಲ್ಲ. ಸರಿ ಆಯಿತು, ಅವನಿಗೂ ನಾವು ರಿಹರ್ಸಲ್ ಮಾಡ್ಕೊಂಡಿದ್ವಲ್ಲ ಮೊದಲೇ, ಆ ಡೈಲಾಗ್ನ ಅವ್ನು ಬರೋಕ್ಕೂ ಮುಂಚೆ ನಾನು ರಿಹರ್ಸಲ್ ಮಾಡಿದ್ವಿ, ಕೂತ್ಕೊಂಡ್ವಿ ಮೇಡಮ್. ಅದಷ್ಟು ಸೂಪರಾಗಿ ಬಂತು. ಅಲ್ಲಿಂದ ಸರ್ ನೀವು ಈ ಥರ ಆರ್ಟಿಸ್ಟ್ ಅಂತ ನನಗೆ ಗೊತ್ತಿರಲಿಲ್ವಲ್ಲ ಸರ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಪಿ ಓಟು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಆಯಿತು. ಅದು ತುಂಬ ನ್ಯಾಚುರಲ್ ಆಗಿ ಬಂತದ್ದು. ಸೊ ಪಿ ಓಟ್ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರಬೇಕು ನಲ್ಲಿ ಮೂಳೆ ಮಾಡಿದ್ವಿ. ಸೊ ನಲ್ಲಿ ಮೂಳೆ ಅದು ಇನ್ನೂ ಅಲ್ಟಿಮೇಟ್. ಎಕ್ಸ್ಪೆಷಲಿ ಆ ಟೈಟಲ್ ಹೆಂಗಿದೆ ನಲ್ಲಿ ಮೂಳೆ ಅಂತ ಎಲ್ಲರಿಗೂ ಕ್ಯಾಚಿಂಗ್ ಆಗ್ಬಿಡ್ತದು. ಆದ್ರೂ ಒಳಗಡೆ ಇರೋಂಥ ಕಂಟೆಂಟ್ ಅಂತೂ ಬಿಡಿ, ಅದು ಬೇರೆ ಲೆವೆಲ್ ಅದು. ಸೊ ಕಂಟಿನ್ಯೂ ನಾನ್ ಸ್ಟಾಪ್ ಡೈಲಾಗು. ನೀವು ನಂಬ್ತೀರ ಬಿಡ್ತೀರೋ, ಯಾಕೆ ಗಿಲ್ಲಿ ನಟನ ಬದಲು ಒಳ್ಳೆ ನಟ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಅವ್ನು ಮಾಡಿರೋ ಅಷ್ಟು ಸೀರಿಯಸ್ ನೋಡಿಸಿ ನೀವು 9 ಎಪಿಸೋಡ್ ನೋಡಿದಾಗ ಅವ್ನು ನೆಕ್ಸ್ಟ್ ಲೆವೆಲ್ಗೆ ಇರ್ತಾನೆ. ಸೊ ಆ ನೆಕ್ಸ್ಟ್ ಲೆವೆಲ್ಗೆ ಇರೋದಕ್ಕೆ ಇವತ್ತು ಆ ಲೆವೆಲ್ಗೆ ಫ್ಯಾನ್ಸ್ ಇರೋದು ಅವನಿಗೆ, ಜೊತೆಗೆ ಆ ಲೆವೆಲ್ಗೆ ಅವ್ನು ರೀಚ್ ಆಗಿರೋದು. ಸೊ ಅದಾದಮೇಲೆ ನಲ್ಲಿ ಮೂಳೆ ಆದ್ಮೇಲೆ ಇಮಿಡಿಯೇಟ್ ನಾವು ರಾಂಗ್ ಸೈಡ್ ರಂಗನಾಥ ಮಾಡಿದ್ವಿ. ರಾಂಗ್ ಸೈಡ್ ರಂಗನಾಥಲ್ಲಿ ಒಂದು ಹೆಣ ಮಡಿಕೊಂಡು ಗಲಾಟೆ ಮಾಡ್ತಾಯಿದ್ವಿ, ಅದಾಯಿತು. ಅದಾದಮೇಲೆ ರೋಲೆಕ್ಸ್ ರಾಜಣ್ಣ, ಅವ್ನು ಲಾಸ್ಟ್ ಎಪಿಸೋಡ್ ಮಾಡಿದ್ರೆ ರೋಲೆಕ್ಸ್ ರಾಜನಲ್ಲಿ ನೋಡಿ ಅವ್ನು ಕಂಟಿನ್ಯೂ ಆಗಿ ಡೈಲಾಗ್ ತೊಗೋತಾನೆ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಕನಿಷ್ಠ ಪಕ್ಷ ಆ ಸಿನಿಮಾದಲ್ಲಿ ಆ ಶಾರ್ಟ್ ಮೂವೀಸಲ್ಲಿ ಎಂಡಲ್ಲಿ 1.5 2 ನಿಮಿಷ ಮಾತಾಡಿದೆ ನಾನು. ನೀವು ಎಲೆಕ್ಷನ್ ಮಾಡೋದು ನನಗೆ ಗೊತ್ತಿಲ್ವ ಅಂತ ಹೇಳಿದೆ. ಈ ಕಡೆ ನರ್ವಸ್ ಇದೆಯಲ್ಲ, ಇದು ಎಷ್ಟು ದಪ್ಪಾಗಿರುತ್ತೆ ನೋಡಿ. ಅವ್ನು ಕಂಟಿನ್ಯೂಸ್ ಆ ಫ್ಲೋಲ್ ಹೇಳ್ಬೇಕಲ್ಲ ಡೈಲಾಗು, ಆ ಡೈಲಾಗ್ ಕೇಳ್ಬೇಕಾದ್ರೆ ಇಲ್ಲೆಲ್ಲ ನರ್ವಸ್ಗಳೆಲ್ಲ ಫುಲ್ ಉಬ್ಬಿಟ್ಟಿರುತ್ತೆ ಅವನಿಗೆ. ಇಮಿಡಿಯೇಟ್ ಆ ಥರ ಎಷ್ಟೋ ಸರಿ ಡೈಲಾಗ್ ತಗೋಬೇಕಾದ್ರೆ ಗಂಟೆಲ್ಲ ಹೋಗ್ಬಿಡೋದು. ಇಮಿಡಿಯೇಟ್ ಶುಂಠಿ ಏನಿರುತ್ತೆ ಅದನ್ನು ಜಬ್ ಮಾಡ್ಕೊಳ್ಳೋದು, ಇಮಿಡಿಯೇಟ್ ಬಿಸಿನೀರು ಕುಡಿಯೋದು, ಪಟ್ಟಂತ ಬರ್ತಿದ್ದಾರೆ ರಿಹರ್ಸಲ್ಗೆ. ಸೊ ಅವನು ಅಷ್ಟೊಂದು ಬೇಗ ರೆಡಿಯಾಗಿ ಬರ್ತಿರೋದು ಏನಕ್ಕೆ ಯಾಕಂತ ಹೇಳಿದ್ರೆ, ನಾನು ರೆಸ್ಟ್ ಮಾಡಬೇಕು, ನಾನೇ ಮಾಡಿದ್ದೀನಿ, ನಾನೇ ಡೈರೆಕ್ಟ್ರು, ನಾನೇ ಡೈಲಾಗ್ ಬರೆದಿರೋದು, ಯಾವಾಗ ಬೇಕಾದ್ರೂ ಹೇಳೋಣ ಅಂತ ಈ ಫೀಲಿಂಗ್ಸ್ ಇರಲಿಲ್ಲ. ಡೆಡಿಕೇಶನ್. ಆ ಡೆಡಿಕೇಶನ್ ಇದ್ದೋದಕ್ಕೆ ಇವತ್ತು ಆ ಲೆವೆಲ್ಗೆ ಡೆವಲಪ್ ಆಗಿರೋದು. ನನಗೆ ಅದು ಖುಷಿ ವಿಚಾರ. ಆಮೇಲೆ ಆ 7 ವರ್ಷದ ಇದೆಯಲ್ಲ, ಪ್ರತಿ ಹಂತದಲ್ಲಿ ಅವನ ಜೊತೆಲಿದ್ದೀನಿ ನಾನು. ಅವನ ಕಷ್ಟ, ಅವನ ಸುಖ, ಅವನ ಸಂತೋಷ ಎಲ್ಲದರ ಜೊತೆಲಿದ್ದೀನಿ. ನಿಮಗೆ ಇವತ್ತು ಗಿಲ್ಲಿ ನಟ ಎಲ್ಲರಿಗೂ ಗೊತ್ತಿರ್ಬೋದು. 7 ಇಯರ್ಸು 8 ಇಯರ್ಸ್ ಬ್ಯಾಕ್ ಗಿಲ್ಲಿ ನಟ ಇದ್ನಲ್ಲ, ಇವ್ನು ಗಿಲ್ಲಿ ನಟನಾ ಅಂತ ಅನ್ನಿಸ್ಬಿಡುತ್ತೆ. ಗಿಲ್ಲಿ ನಟ ಬೆಂಗಳೂರಿಗೆ ಬಂದಿದ್ದಾನೆ, ಒಂದೊಳ್ಳೆ ರೂಮ್ ಇರಲಿಲ್ಲ, ಮಲ್ಕೊಳ್ಳೋಕೆ ಒಂದೊಳ್ಳೆ ಚಾಪೆ ಇರಲಿಲ್ಲ, ಒದ್ಕೊಳ್ಳೋಕೆ ಒಂದೊಳ್ಳೆ ಬೆಡ್ಶೀಟ್ ಇರಲಿಲ್ಲ ಅವನ ಹತ್ರ. ಆ ಥರದ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ. ಸೊ ನಲ್ಲಿ ಮೂಳೆ ಎಲ್ಲ ಮಾಡ್ತಾ ಇರಬೇಕಾದಾಗ ಸ್ಟಾರ್ಟಿಂಗ್ 2 ಸ್ಟಾರ್ಟಿಂಗು ಚಪ್ಪಲಿ ಕಂಟೆಂಟು, ಅದಾದಮೇಲೆ ಇನ್ನೊಂದು 2 ಸಬ್ಜೆಕ್ಟ್ ಮಾಡಿದ್ರು. ಅದಕ್ಕೆಲ್ಲ ಅವನೇ ಶೆಡ್ ಡಿಪಾರ್ಟ್ಮೆಂಟಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಅಲ್ಲಿ ಬರೋಂಥ ದುಡ್ಡನ್ನ ಕೂಡಿಟ್ಕೊಳ್ಳೋದು ಅವನೇ ಮಾಡೋದು. ನಿಮಗೆ ಪ್ರಶ್ನೆ ಹೆಂಗಪ್ಪ ಅಂತ ಹೇಳಿದ್ರೆ, ಈ ಸಿಂಗಲ್ ಟೇಕ್ ಯಾಕೆ ಮಾಡ್ತಿದ್ದೆ ಅಂತಲೇ ಕೇಳಿಲ್ಲ ನೀವು. ಸಿಂಗಲ್ ಟೇಕ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಿನಿಮಾ ಅನ್ನೋದು ಎಷ್ಟು ಡಿಪಾರ್ಟ್ಮೆಂಟ್ ಬರುತ್ತೆ? ಕ್ಯಾಮ್ರಾ ಬಿಟ್ಟರೆ ನೆಕ್ಸ್ಟು ಎಡಿಟಿಂಗ್ ಬರುತ್ತೆ, ಡಬ್ಬಿಂಗ್ ಬರುತ್ತೆ, ಮ್ಯೂಸಿಕ್ ಬರುತ್ತೆ, ಕಲರ್ ಗ್ರೇಡಿಂಗ್ ಬರುತ್ತೆ, ಇನ್ನು ಸಾಕಷ್ಟು ವಿಚಾರಗಳು ಅಲ್ಲಿ ಬರುತ್ತೆ ಡಿಪಾರ್ಟ್ಮೆಂಟಲ್ಲಿ. ನಾವು ಸಿಂಗಲ್ ಟೇಕ್ ಹೇಗೆ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಇದಕ್ಕೆಲ್ಲ ದುಡ್ಡೇ ಇರಲಿಲ್ಲ ನಮ್ಮ ಹತ್ರ. ಯಾರನ್ನೊಬ್ರು ಕ್ಯಾಮ್ರಾಮನ್ ಕರ್ಕೊಬರ್ತಾ ಇದ್ವಿ, ಸೀದಾ ಕರ್ಕೊಬಂದ ಸರ್ ಹಿಂಗಿದೆ ಶಾರ್ಟ್ಸ್, ಇಲ್ಲೋಗಿ ಅಂತೆಲ್ಲ ಮೊದಲೇ ಪ್ಲಾನ್ ಮಾಡ್ಬಿಡೋದು. ಈಗ ಅವ್ನ ಪೊಸಿಷನ್ ಕ್ಯಾಮ್ರಾ ಇದೆ ಅಂತ ಹೇಳಿದ್ರೆ, ಕ್ಯಾಮ್ರಾ ಹಿಂದೆ ನಾನು ಬಂದು ನಿಂತ್ಕೊತಿದ್ದೆ. ನೆಕ್ಸ್ಟ್ ಅವ್ನ ಪೊಸಿಷನ್ ಇಂದ ಹಿಂದಕ್ಕೆ ಬರ್ತಿದ್ದೆ, ಅವ್ನ ಪೊಸಿಷನ್ ನಾನು ಇಲ್ಲಿ ಬಂದು ನಿಂತ್ಕೊಬಿಡ್ತಿದ್ದೆ. ಸೊ ಇದೆಲ್ಲ ರಿಹರ್ಸಲ್ ಮಾಡಿ ಫಸ್ಟ್ ಪ್ಲಾನ್ ಆಗಿ ಮಾರ್ಕ್ ಮಾಡಿಬಿಟ್ಕೊತಿದ್ವಿ. ಈ ಕ್ಯಾರೆಕ್ಟರ್ ಇಲ್ಲಿ ಬರುತ್ತೆ, ನೀವು ಇಲ್ಲೇ ಹೋಗ್ಬೇಕು ಅಂತ. ಸೊ ಆ ಥರ ಮಾಡಿಬಿಟ್ಕೊತಿದ್ವಿ. ಅವಾಗ ಏನಾಗುತ್ತೆ ಅಂದರೆ, ನಾವು ಸಿಂಗಲ್ ಟೇಕ್ ಮಾಡ್ತಿದ್ದ ಉದ್ದೇಶ ಏನಪ್ಪ ಅಂದರೆ, ಏನೇ ಆದರೂ ಲೈವ್ ಬಿಟ್ಬಿಡೋಣ. 10 ನಿಮಿಷ ಕಂಟಿನ್ಯೂ ಡೈಲಾಗ್ನ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂತ ಹೇಳಿದಾಗ ನೀವು ನಂಬ್ತಿರೋ ಬಿಡ್ತಿರೋ, ಹೆಚ್ಚು ಕಮ್ಮಿ ಒಂದು 8 ಇಂದ 10 ಡೇಸ್ ರಿಹರ್ಸಲ್ ಮಾಡ್ತಿದ್ವಿ ನಾನು ಅವನು ಇಬ್ಬರು.
ನಾನು ಬೇರೆ ಕೆಲಸ ಮಾಡ್ಕೊಂಡು ರಿಹರ್ಸಲ್ ಮಾಡ್ತಿದ್ದೆ, ಅವ್ನಿಗೆ ಇದೇ ಕೆಲಸ, ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ನಾನು ಫೋನ್ ಮಾಡೋದು, ಸರ್ ಎಲ್ಲಿದ್ದೀರಿ ಬನ್ನಿ ರಿಹರ್ಸಲ್ಗೆ. ಅಯ್ಯೋ ಬಂದು ಮಾಡ್ತೀನಿ ಬಿಡ್ರಪ್ಪ ಅಂತ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಬೇರೆ ಪ್ರೆಷರ್ ಇರುತ್ತೆ ನನಗೆ. ಅವಾಗ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಒಂದು 6 ಗಂಟೆ ಅಷ್ಟೊತ್ತು ಮೀಟ್ ಆಗ್ತಿದ್ವಿ. 6 ಗಂಟೆ ಅಷ್ಟೊತ್ತು ಮೀಟ್ ಆಗಿ ಇಮಿಡಿಯೇಟ್ ನಾವು ರಿಹರ್ಸಲ್ ಮಾಡ್ತಿದ್ವಿ. ಆ ರಿಹರ್ಸಲ್ ಮಾಡ್ತಾ ಮಾಡ್ತಾ ಅವನು ಪರ್ಫೆಕ್ಟ್ ಆಗೋವರೆಗೂ ಯಾವತ್ತೂ ಶೂಟಿಂಗ್ ಹೋಗ್ತಾನೆ. ಅದಾದಮೇಲೆ ಪರ್ಫೆಕ್ಟ್ ಆಗಿತ್ತು. ಪರ್ಫೆಕ್ಟ್ ಆದಮೇಲೆ ಇಮಿಡಿಯೇಟ್ ಸರ್ ಇಂಥ ದಿನ ಶೂಟಿಂಗ್ ಫಿಕ್ಸ್ ಮಾಡಿದ್ದೀನಿ ಸರ್ ಅಂತೇಳಿ ಸೀದಾ ಫಿಕ್ಸ್ ಮಾಡ್ತಾಯಿದ್ವಿ. ಫಿಕ್ಸ್ ಮಾಡೋಕ್ಕೂ ಮುಂಚೆ ಅವನಿಗೆ ಒಂದೊಂದು ಟೈಮಲ್ಲಿ ಊಟಕ್ಕೂ ತುಂಬ ಸಮಸ್ಯೆಗಳಿದೆ, ಆ ಥರ ಇತ್ತು ಅವನಿಗೆ. ನನ್ನ ಪರಿಚಯ ಆದಮೇಲೆ ಬೇರೆ ರೀತಿ ಆಗ್ಬಿಟ್ಟ ಗಿಲ್ಲಿ. ಎಕ್ಸ್ಪೆಷಲಿ ಗಿಲ್ಲಿ ಪರಿಚಯ ಆಗಿದೆ ನಂಗೆ ನವೀನ್ ಸಜ್ಜು ಸರ್ ಕಡೆಯಿಂದ. ಲೋ ನವೀನ್ ಅಂತ ಒಂದು ಸಿನಿಮಾ ನಡೀತಾ ಇತ್ತು, ಅದಕ್ಕೆ ಡೈಲಾಗ್ ರೈಟರ್ ಅಲ್ಲಿಗೆ ಬಂದಿದ್ದು, ಅಲ್ಲಿಂದ ಪರಿಚಯ ಆಗಿದ್ದು. ಗಿಲ್ಲಿಗೆ ಹೆಚ್ಚು ಕಮ್ಮಿ ಒಂದು 4 ಇಯರ್ಸಾ, ಒಂದು 3 ಇಯರ್ಸ್ ಅಥವಾ 4 ಇಯರ್ಸ್ ಆಗಿರ್ಬೋದು. 2000 ನನ್ನ ಅನ್ಕೊಂಡಾಗ 2021 ಅಕೌಂಟ್ ಮಾಡಿಸಿದ್ದು ಅವನಿಗೆ ನಾನು. ಅವನ ಅಕೌಂಟಲ್ಲಿ ಗೂಗಲ್ ಪೇ, ಫೋನ್ ಪೇ ಏನೂ ಇಲ್ಲ, ಅವನ ಹತ್ರ ಅಕೌಂಟ್ ಏನಿಲ್ಲ. ಅವಾಗ ಒಂದಿನ ಯಾರ ಕಡೆ ದುಡ್ಡು ಹಾಕ್ಸ್ತಾನೆ ನನಗೆ, ಸರ್ ನಿಮ್ಮ ಅಕೌಂಟ್ಗೆ ಹಾಕ್ಸ್ತೀನಿ ಅಂತ. ನನಗೆ ಹಾಕ್ಸ್ಬಿಡೋದು ಇಮಿಡಿಯೇಟ್ ಫೋನ್ ಮಾಡೋದು, ಸರ್ ಎಲ್ಲಿದ್ದೀರಿ ಬನ್ನಿ ಡ್ರಾ ಮಾಡ್ಕೊಡಿ. ನಾನು ಇಲ್ಲೋ ಕೆಲಸದಲ್ಲಿ ಇರ್ತಿದ್ದೆ. ಸರ್ ನನಗೆ ಯಾಕೆ ಹಾಕ್ಸ್ತೀರಿ, ನೀವೇ ಹಾಕ್ಸ್ಕೊಳ್ಳಿ ಅಂತ ನಾನು. ಅದಕ್ಕೆ ನನ್ನ ಹತ್ರ ಅಕೌಂಟೇ ಇಲ್ಲ ಸರ್ ಅಂದ. ಏನಪ್ಪ ಇದು ಈ ಥರ ಆಶ್ಚರ್ಯ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀನಿ ಅಂತ. ಆಮೇಲೆ ಹೋಗಿ ಕೇಳಿದೆ, ಅಕೌಂಟ್ ಇಲ್ಲ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಆಗ ನಮಗೆಲ್ಲ ಚಂದ್ರಲೆ ಹೋಟ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಅರುಣ್ ಕುಮಾರ್ ಅಂತ ಒಬ್ಬರು ಮ್ಯಾನೇಜರ್ ಇದ್ರು. ಅವರು ಫೋನ್ ಮಾಡಿದೆ, ಸರ್ ಹಿಂಗೆ ಇದೊಂದು ಅಕೌಂಟ್ ಬೇಕು ಅಂತ, ಬನ್ನಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅಂತ. ಸರ್ ಆವಾಗ ಹುಡುಗ ಇಲ್ಲಿಯವರಲ್ಲ ಸರ್, ಲಗ್ಗೆರವ್ರು ಅಂದ್ರೆ. ಅಯ್ಯೋ ಲಗ್ಗೆರೆ ಆದರೆ ನೀವು ಅಲ್ಲಿ ಹೋಗಿ ಮಾಡಿಸ್ಬೇಕು ಅಂದರು. ಅಲ್ಲೋಗಿ ಕೇಳಿದ್ರು ಡಾಕ್ಯುಮೆಂಟ್ಸ್ ಕೇಳ್ತಾರಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಮ್ಯಾನೇಜರ್ ಪರಿಚಯ ಇದ್ರು, ಪರ್ಸ್ನಲಾಗಿ ಒಂದ್ಸರಿ ಮಾತಾಡಿ ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬನ್ನಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಗಿಲ್ಲಿ ನನ್ನ ರೂಮಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಇಮಿಡಿಯೇಟ್ ಅಗ್ರಿಮೆಂಟ್ ಎಲ್ಲ ಮಾಡಿಸಿ ಒಂದು ಫೋಟೋ ಗೀಟೋ ಎಲ್ಲ ತಗೊಂಡು, ವೋಟರ್ ಐ ಡಿ ಕಾರ್ಡ್ ಎಲ್ಲ ಸೈನ್ ಮಾಡಿದ್ದ, ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಹೋಗಿ ಅಕೌಂಟ್ ಮಾಡಿಸ್ದೆ. ಅಕೌಂಟ್ ನಂಬರ್ಸಲ್ಲಿ 00 ಲಾಸ್ಟ್ಲಿ 1 ಬಂದಿದೆ ಅವನ ಅಕೌಂಟ್. ನಾನು ಅಕೌಂಟ್ ಮಾಡಿಸ್ಕೊಡ್ಬೇಕಾರೋಗಿ ಹೇಳಿದೆ ಒಂದು ಡೈಲಾಗ್ ಅವನು, ಏನು ಸರ್ ಲಾಸ್ಟ್ 1 ಬಂದಿದೆ, ಇನ್ಮೇಲೆ ಆಗಿದ್ರು ನಂಬರ್ 1 ಸರ್ ನೀವು, ಇನ್ಮೇಲಿಂದ ನಿಮಗೆ ಕಷ್ಟನೇ ಬರಲ್ಲ ಹೋಗಿ ಸರ್ ಅಂತ. ಇವತ್ತಿಗೂ ಅಲ್ಲಿಂದ ಸ್ಟಾರ್ಟ್ ಇವತ್ತವರೆಗೂ ಪ್ರಾಬ್ಲಮ್ಸ್ ಅನ್ನೋದೇ ಇಲ್ಲ ಅವನಿಗೆ. ಸುಮ್ಮನೆ ರಾಕೆಟ್ ಸ್ಪೀಡ್ ಹೋಗ್ತಾ ಇದ್ದಾನೆ ಹಂಗೆ. ಅದಾದಮೇಲೆ ನೆಕ್ಸ್ಟ್ ಒಂದು ಅಕೌಂಟ್ ಮಾಡಿಸ್ತಾ, ಅದಾದಮೇಲೆ ಒಂದು ಅಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 5 ರಿಂದ 6 ದಿನಕ್ಕೆ ಹೆಚ್ಚು ಸ್ವಲ್ಪ ಅಮೌಂಟ್ ಬಂತು. ನನಗೆ ಎಲ್ಲಿ ಹೋದರೂ ನನಗೆ ಫೋನ್ ಬಂದೇ ಬರೋದು, ಸರ್ ಎಷ್ಟೊತ್ತು ಬರ್ತೀರಿ. ಯಾಕಂದ್ರೆ ನನ್ನನ್ನು ತುಂಬ ಹಚ್ಕೊಬಿಟ್ಟಿದ್ದೆ ಅವನು. ಎಲ್ಲೋದ್ರು ಎಲ್ಲೇ ಹೋಗ್ಲಿ ಡೈರೆಕ್ಟಾಗಿ ಸೀದಾ ಬಂದು ನಾನು ರೂಮ್ಗೆ ಬಂದುಬಿಡ್ತಿದ್ದೆ. ಸೊ ಹಂಗಾಗಿ ಅವತ್ತು ತುಂಬ ದಿನ ಕಷ್ಟ ಇತ್ತಲ್ಲ, ಆ ಥರ ಸಿಚುವೇಶನ್. ಅದಾದಮೇಲೆ ಅಕೌಂಟ್ ಓಪನ್ ಮಾಡಿಸಿ ಸ್ವಲ್ಪ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ಸರ್ ಒಂದು ಕೆಲಸ ಮಾಡಿ, ನಾನೇ ಬರೋಕ್ಕಾಗಲ್ಲ ನಿಮಗೆ, ಯಾವಾಗಲೂ ಫಸ್ಟ್ ಒಂದು ಗಾಡಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗಾಡಿ ಕೊಡಿಸಿದ್ವಿ. ಅದೇ 2000 ಹೆಚ್ಚು ಕಮ್ಮಿ 2004 ಇರಬೇಕು, 2004 ಅಲ್ಲ 2002 ಹತ್ತತ್ರ, ಒಂದು 3 ರಿಂದ 4 ವರ್ಷದಿಂದ ಫಸ್ಟ್ ಗಾಡಿ ತೊಗೊಂಡಿದ್ದು ಒಂದು ಪಲ್ಸರ್ ಬೈಕ್. 2002ನಾ? 2022 ಇರಬೇಕು ಮೇ ಬಿ. 22 ಕರೆಕ್ಟ್. 22ಲೇ ಅವನು ಗಾಡಿ ತೊಗೊಂಡಿದ್ದು. ಅವಾಗ ಗಾಡಿ ತಗೊಟ್ಟೆ, ನಾನೇ ಹೋಗಿ ಸ್ಪಾನ್ಸರ್ ಮಾಡಿದೆ, ನಾನೇ ಹೋಗಿ ಸೂರಿಟಿನೂ ಕೊಟ್ಟೆ. ಯಾಕಂದ್ರೆ ನಾನು ಕೆಲಸ ಮಾಡ್ತಿದ್ದಲ್ಲ, EMI ಕಲೆಕ್ಟ್ ಮಾಡ್ತಿರೋದಕ್ಕೆ ಎಲ್ಲ ಬ್ರಾಂಚ್ ಮ್ಯಾನೇಜರ್ಗಳು ಪರಿಚಯ ಇದ್ರು ನನಗೆ. ಸರ್ ನನ್ನ ಸ್ನೇಹಿತ ಒಂದು ಗಾಡಿ ಕೊಡಿಸ್ಬೇಕು ಸರ್ ಅಂತೇಳಿ. ಯಾಕಂದ್ರೆ ಹೊಸ ಅಕೌಂಟ್ ಓಪನ್ ಮಾಡಿದ್ರೆ ಸಿಬಿಲ್ ಸ್ಕೋರ್ ಎಲ್ಲ ನೋಡ್ಬಿಟ್ಟೆ ಗಾಡಿ ಕೊಡೋದು. ನಾನು ಅಲ್ಲಿ ಏನೇನೋ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಕೊಡಿ ಸರ್ ಕೊಡ್ಬೋದು ಅಂತೇಳಿ ಸೀದಾ ಇಮಿಡಿಯೇಟ್ ಗಾಡಿ ಕೊಡಿಸಿ ನಾನೇ ಸೂರಿಟಿ ಕೊಟ್ಬಿಟ್ಟು ಗಾಡಿ ಕೊಡಿಸ್ದೆ. ಗಾಡಿ ಕೊಡಿಸ್ಬೇಕಾದ್ರೆ ಅದು ಮತ್ತೆ ಅವ್ನು ಹೇಳಿದ್ರೆ, ಸರ್ ಇವಾಗ 2 ವೀಲರ್ ತಗೊಂಡಿದ್ರೆ ಇನ್ 2 ಇಯರ್ಸ್ ಈ ಗಾಡಿ ತಗೊಂಡು 2 ಇಯರ್ಸ್ ಒಳಗಡೆ ನಿಮ್ಮ ಹತ್ರ ಕಾರ್ಯರಹಿತ ಹೋಗಿ ಅಂತ. ಅಷ್ಟರಲ್ಲಿ ಕಾಮಿಡಿ ಕಿಲಾಡಿಗೆ ಹೋದ. ಕಾಮಿಡಿ ಕಿಲಾಡಿಯಿಂದ ನೆಕ್ಸ್ಟ್ ಭರ್ಜರಿ ಬ್ಯಾಚುಲರ್ಸ್ ಆದಮೇಲೆ ಡಿಕೆಡಿಯಿಂದ ಬಂದೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ 24 ಲಕ್ಷ ರೂಪಾಯಿ ಕಾರ್ ತೊಗೊಂಡಿದ್ದೇನೆ ಅಂದರೆ ಗಿಲ್ಲಿ ನಟನ ಬೆಳವಣಿಗೆ ಹೆಂಗಿರಬೇಡ ಅಂತ ಯೋಚಿಸ್ಕೊಳ್ಳಿ. ಹಾಗಾಗಿ ನಂದು ಒಂದು ಬಾಂಡಿಂಗ್ ತುಂಬ. ಆಮೇಲೆ ಆ ಥಾಟ್ ಇದೆಯಲ್ಲ, ಅದು ನನ್ನ ಥಾಟ್ ಅವನ ಥಾಟು ಸೇಮ್ ಟು ಸೇಮ್. ನನ್ನ ಆಲೋಚನೆಗಳು ಏನು ಮಾಡ್ತೀನಿ, ಅವನ ಆಲೋಚನೆಗಳು ಏನು ಮಾಡ್ತೀನಿ, ಅದೆರಡು ಸಿಂಕ್ ಆಗುತ್ತೆ. ಸಿಂಕ್ ಆದಮೇಲೆ ಈ ಥರದ ಎಪಿಸೋಡ್ಗಳು ಬಂತು, ಈ ಥರ ಡೈಲಾಗ್ಗಳೆಲ್ಲ ಬರೀತಿದ್ದು ನಾವು. ಸೊ ಅದು ನಮಗೆ ಭಾಳ ಖುಷಿ ಆಗೋಯ್ತು. ಅವನು ಎಲ್ಲೇ ಇರಲಿ, ಶೂಟಿಂಗ್ ಇದ್ದರೆ ಎಲ್ಲಿದ್ರು ನನಗೆ ಫೋನ್ ಬಂದೇ ಬರುತ್ತೆ. ಅವನು ಎಲ್ಲೇ ಇದ್ರು ನನ್ನ ರೂಮಿಗೆ ಬರ್ತಾನೆ. ಆಮೇಲೆ ನನ್ನ ರೂಮಲ್ಲಿ ನಾವು ಅವನು ಡಿಸ್ಕಷನ್ ಮಾಡಬೇಕಾದಾಗ ಕನಿಷ್ಠ ಪಕ್ಷ ಒಂದು 11 ರಿಂದ 12 ಗಂಟೆ ಮೇಲೆ ಡಿಸ್ಕಷನ್ ಮಾಡೋದು. ಎಲ್ಲರೂ ಮಲಗಿರ್ಬೇಕಾದ್ರೆ ನಾವು ಮಾತಾಡ್ತೀವಿ, ಎಲ್ಲರೂ ಕೆಲಸ ಮಾಡ್ಬೇಕಾದ್ರೆ ನಾವು ಮಲಗಿರ್ತೀವಿ. ಈ ಥರ ಯಾಕೆ ನಮ್ಗೆ ಡಿಸ್ಟರ್ಬ್ ಆಗಬಾರ್ದು. ನಾನು ಟೆರೇಸ್ ಮೇಲೆ ಬರೋದು, ಟೆರೇಸ್ ಮೇಲೆ ಮಲ್ಕೊಂಡ್ರೆ 2 ಚಾಪೆ ಹಾಸ್ಬಿಟ್ಟು, ಯಾಕಂದ್ರೆ ಒಂದು ಚಾಪೆ ಅವನಿಗೆ ಸಪ್ರೇಟಾಗಿ ಹಾಸ್ಬೇಕು, ಇಲ್ಲಾಂದ್ರೆ ಪಕ್ಕದಲ್ಲಿರೋನು ಓದ್ಬಿಟ್ಟಿರ್ತಾನೆ, ಆ ಥರ ಓದಾಡೋದು ಅವನು. ಸೊ ಹಂಗಾಗಿ ಸಪ್ರೇಟ್ ಹಾಕ್ಸ್ಬಿಟ್ಟು ಇಬ್ಬರು ಕೈ ಹಿಂಗೆ ಹಾಕೊಂಡು ಮೇಲ್ಗಡೆ ಆಕಾಶ ನೋಡೋದು. ಅವನು ಇನ್ನೊಂದೇನಪ್ಪ ಅಂದರೆ ಅವ್ನು ಕಾಮಿಡಿ ವಿಚಾರ ಪ್ರತಿ ಹಂತದಲ್ಲೂ ಕಾಮಿಡಿ ಮಾಡ್ತಾನೆ. ಅವನು ತುಂಬ ನಾನ್ ವೆಜ್ ಅಂದರೆ ತುಂಬ ಪ್ರಿಯ, ನಾನ್ ವೆಜ್ ಪ್ರಿಯ. ಅವನು ಸಖತ್ತಾಗಿ ತಿಂತಾನೆ ನಾನ್ ವೆಜ್ ಮಾತ್ರ. ಸೊ ಆ ಥರ ಗಿಶು ಈ ಥರ ನಮ್ಮ ಮನೇಲಿ ನಾವು ಯಾವತ್ತೂ ಹೋಟ್ಲ್ ಜಾಸ್ತಿ ಊಟ ಮಾಡಲ್ಲ, ನಾವೇ ಅಡುಗೆ ಮಾಡೋದ್ರಿಂದ ನನ್ನ ರೂಮ್ ಅವನು ಫೇವ್ರೇಟ್ ರೂಮ್. ಸೊ ಅದು ಅವನದು ನಂದು ಬಾಂಡಿಂಗಲ್ಲಿ ಸ್ಟಾರ್ಟ್ ಆದಮೇಲೆ ಇವತ್ತು ಗಿಲ್ಲಿ ನಟ ಹಿಂಗೆ ಬಂದಿದ್ದಾನೆ. ಸರ್, ಈಗ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಅವರು ಮಾತಿಗೂ ತಮಾಷೆ ಮಾಡ್ತಾರೆ, ಮತ್ತು ಎಲ್ಲರದ್ದು ಕಾಲು ಎಳಿತಾರೆ ಅಂತ ತುಂಬ ಚರ್ಚೆ ಆಗ್ತಾ ಇದೆ. ಅವ್ರು ಹೊರಗಡೆನೂ ಹೀಗೆ ಇದ್ದಾರಾ, ಅಥವಾ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ನಿಮ್ಮ ಜೊತೆನೂ ಅವ್ರು ಹಾಗೆ ನಿಮ್ಮ ಮಾತಿಗೆ ಕಾಲು ಎಳಿತಾ ಇದ್ರ? ಇಲ್ಲ, ಖಂಡಿತ ನೀವು ಬಿಗ್ ಬಾಸಲ್ಲಿ ಏನು ನೋಡ್ತಿರೋ ಗಿಲ್ಲಿ ನಟ ಅದು ಜೆರಾಕ್ಸ್, ಅದು ಏನೂ ಚೇಂಜಸ್ ಏನಿಲ್ಲ.
ಬಹುಶಃ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಅಥವಾ ಯಾವುದೋ ಒಂದು ಇದಕ್ಕೆ ಹೋಗ್ತೀನಿ, ಒಂದು ಪ್ರೋಗ್ರಾಮ್ಗೆ ಅಥವಾ ಒಂದು ರಿಯಾಲಿಟಿ ಶೋಗೆ ಹೋಗ್ತೀನಿ ಅಂದರೆ ಗಿಲ್ಲಿ ನಟ ಅಲ್ಲಿ ಬೇರೆ ರೀತಿ ಕಾಣಿಸ್ಕೊತಾನೆ. ಯಾಕಂದರೆ ಆ ಪರ್ಫಾರ್ಮೆನ್ಸ್ ಮಾಡೋದು ಗಿಲ್ಲಿ ನಟ ಕನ್ನಡಿ ಮುಂದೆ ಅಲ್ಲ, ಕ್ಯಾಮ್ರಾ ಮುಂದೆ. ಅಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕೇ ಬೇಕು. ಇವತ್ತು ನೀವು ಗಿಲ್ಲಿ ನಟನ ಬಿಗ್ ಬಾಸಲ್ಲಿ ಇರೋರೆಲ್ಲ ಅಂತ ಅನ್ನಿಸ್ಬೋದು, ಕಾಲು ಎಳಿತಾನೆ, ಓವರ್ ಕಾಮಿಡಿ ಮಾಡ್ತಾನೆ ಅಂತ. ತುಂಬ ಎಂಜಾಯ್ ಮಾಡ್ತಿರೋದು ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ. ಯಾರು ಕಾಮಿಡಿನ? ಗಿಲ್ಲಿ ಅವ್ರು. ಗಿಲ್ಲಿದೆ. ಅವ್ರಿಗೆ ಬೇಜಾರಾಗಿಲ್ವಲ್ಲ? ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಇರೋರೆಲ್ಲ ಪಾರ್ಟಿಸಿಪೇಟ್ ಮಾಡಕ್ ಬಂದಿರೋರು ಅವ್ರು. ಅವನು ಓವರ್ ಕಾಮಿಡಿ ಮಾಡ್ತಾನೆ ಅಂತ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಅವನ ತರ ಮಾಡಕ್ ಆಗದೆ ಇರ್ಬೋದು ಅವ್ರಿಗೆ. ಕರೆಕ್ಟ್ ಅಲ್ವಾ? ನೀವು ಎಲ್ಲರನ್ನೂ ಕಾಲು ಎಳಿತಾನೆ, ಅದು ಎಲ್ಲರನ್ನೂ ಕಾಮಿಡಿ ಮಾಡ್ತಾನೆ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರೋದು ಸಿನಿಮಾದಲ್ಲಿ ಕಾಮಿಡಿಗೆ ನಗ್ತೀರಾ ಅಥವಾ ಸೀರಿಯಸ್ ನಗ್ತೀರೋ? ಕಾಮಿಡಿಗೆ. ಅದನ್ನ ಮಾಡ್ತಾ ಇದ್ದಾನಲ್ಲ. ಅಲ್ಲ, ಅವ್ರ ಸ್ವಭಾವನೇ ಹಂಗ? ಸ್ವಭಾವನೇ ಹೆಂಗೆ. ಬಟ್ ಅವನು ಒಬ್ಬನೇ ಇರ್ತಾನಲ್ಲ. ನಾನು ಅವನ ಜೊತೆಲಿದ್ದಾಗ ನಾನು ಸುಮಾರು ಸರಿ ನೋಡಿದ್ದೀನಿ, ಒಬ್ಬನೇ ಇದ್ದಾಗ ಒಬ್ಬರ ಜೊತೆಗೆ ಮಾತಾಡಲ್ಲ. ಅವನಾಯ್ತು, ಅವ್ನ ಕೆಲಸ ಆಯ್ತು. ಕ್ಯಾಮ್ರಾ ಎದುರುಗಡೆ ಬತ್ತು ಅಂದ್ರೆ ತುಂಬಾ ಲವ್ ಮಾಡೋದು ಕ್ಯಾಮ್ರಾ. ನಾನು ಅದ್ರಲ್ಲಿ ನಾನು ಏನೋ ಮಾಡ್ಬೇಕಲ್ಲ ಅಂತ ಅದಷ್ಟು. ಯಾಕಂತ ಹೇಳಿದ್ರೆ ನಿಮ್ಮನ್ನ ನೀಟಾಗಿ ತೋರಿಸೋದು ಅಥವಾ ನಿಮ್ಮ ಒಂದು ಏನು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ತೋರಿಸೋದು ಕ್ಯಾಮ್ರಾ ಅಲ್ವಾ? ಅಲ್ಲಿ ತುಂಬಾ ಫ್ರೆಂಡ್ಸ್ ಆಗಿ ಮಾತಾಡಿಸ್ತಾನೆ ಕ್ಯಾಮ್ರಾನ. ಹಾಗಾಗಿ ಬಿಗ್ ಬಾಸ್ ಅಲ್ಲಿ ನಾ ಹೈಲೈಟ್ ಆಗಬೇಕು ಅಥವಾ ನಾನು ಆಟ ಆಡಬೇಕು ಅಂತಾನೆ ಫಿಕ್ಸ್ ಆಗಿ ಹೋಗಿರೋ ನಾನು. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ 200% ನಾನು ವಿನ್ ಆಗಲೇಬೇಕು ಅಂತ ಆಟ ಆಡ್ತಿರೋದು. ಮೈಂಡ್ ಸೆಟ್ ಆಗಿ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ಯಾರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅವನಾಯ್ತು, ಅವನ ಆಟ ಆಯ್ತು, ಫಿನಿಶ್. ಕೆಲಸ ಮಾಡ್ತಾನೆ, ಆಟ ಆಡ್ತಾನೆ, ವಿನ್ನೂ ಆಗ್ತಾನೆ. ಸರ್, ಬಿಗ್ ಬಾಸ್ ಅಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂಡ್ ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ನಿಮಗೆ? ಬಿಗ್ ಬಾಸ್ ಅಲ್ಲಿ ವಿನ್ ಆಗೋದು 100% ಗಿಲ್ಲಿನೇ. ಅವನಿಗೆ ಸಪೋರ್ಟ್ ಮಾಡೋದು ನಾನು. ಯಾಕೆ ನೀವು ಅವ್ರ ಫ್ರೆಂಡ್ ಅಂತ ಹೇಳ್ತಿದ್ದೀರಾ ಅಥವಾ ಯಾಕೆ ಬೇರೆಯವ್ರಿಗೆ ಯಾರಿಗೂ ಕೆಪಾಸಿಟಿ ಇಲ್ವಾ ವಿನ್ ಆಗೋದು? ಅದು ಕೆಪಾಸಿಟಿ ಇದೆಯೋ ಇಲ್ವಾ ಅಂತೇಳಿ ಕರ್ನಾಟಕ ಜನಕ್ಕೆ ಗೊತ್ತೋದು, ನಾನೇನು ಹೇಳ್ಬೇಕಾಗಿಲ್ಲ. ಈಗ ಅವ್ರು ಆಟ ಆಡ್ತಾ ಇದ್ದಾರೆ. ಈಗ ನನ್ನನ್ನು ಪ್ರಶ್ನೆ ಕೇಳ್ತಿದ್ರಿ ನೀವು, ಓಕೆ ನೀವು ಯಾಕೆ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ನಂದು ಒಂದು ಸ್ವಲ್ಪ ಉತ್ತರ ಅದಕ್ಕೆ ಸ್ವಲ್ಪ ಕಾರವಾಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊತೀನಿ ಅಂದ್ರೆ ಹೇಳ್ತೀನಿ. ಹೇಳ? ಓಕೆ, ನಿಮ್ದು ಯಾವ ಊರು? ನಮ್ಮ ಸಿರ್ಸಿ. ನಿಮ್ಮೂರಲ್ಲಿ ನಿಮ್ಮ ಅಪ್ಪ ಅವರು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿರ್ತಾರೆ. ನಿಮ್ಮ ಅಪ್ಪ ಅವ್ರ ಕ್ಯಾಂಡಿಡೇಟ್ಗೆ ಇನ್ನೂ 4 ಜನ ಅವ್ರು ಬೇರೆಯವ್ರು ನಿಂತಿರ್ತಾರೆ. ಓಟ್ ಯಾರಿಗೆ ಹಾಕ್ತೀರಾ ನೀವು? ನಮ್ಮ ಅಪ್ಪಂಗೆ. ಈಗ ನಾನು ಯಾರಿಗೆ ಸಪೋರ್ಟ್ ಮಾಡಬೇಕು? ನಿಮ್ಮ ಫ್ರೆಂಡ್ಗೆ. ಮತ್ತೆ ಅದಕ್ಕೆ ನಾನು ಗಿಲ್ಲಿಗೆ ಸಪೋರ್ಟ್ ಮಾಡೋದು. ನೀವು ನಿಮ್ಮ ತಂದೆಗೆ ಹೆಂಗೆ ಸಪೋರ್ಟ್ ಮಾಡ್ತಿರೋ ಹಂಗೆ ನಾನು ಕಂಟೆಂಟ್ಸ್ ನನ್ನ ಫ್ರೆಂಡು. ಅಲ್ಲ, ಅವರೇ 100% ವಿನ್ ಆಗ್ತೀನಿ ಅಂದ್ರಲ್ಲ, ಹೇಗೆ ಹೇಳ್ತೀರಾ? ಇಲ್ಲ, ನನಗೆ ಅದು ಗೊತ್ತು. ಯಾಕಂದ್ರೆ ಗಿಲ್ಲಿ ನಟನ ಕೆಪಾಸಿಟಿ ಅದಿಲ್ಲ ಅಂತೇಳಿ ನಾನು ಹೇಳ್ತಾ ಇರಲಿಲ್ಲ. ಗಿಲ್ಲಿ ನಟ ಏನು, ಅವ್ನ ಪವರ್ ಏನು ಅಂತ ನನಗೆ ಗೊತ್ತು. ಆನ್ ಸ್ಪಾಟ್ ಕ್ರಿಯೇಟರ್ ಗಿಲ್ಲಿ. ಚೇಂಜಸ್ಸೇ ಬೇಡಿ. ನೀವು ಎಷ್ಟೋ ಜನ ಏನು ಮಾಡ್ತೀರಿ, ಅಟ್ಲೀಸ್ಟ್ ಫ್ರೀಯಾಗಿ ಏನೋ ಸಿಕ್ಕಿದ್ರೆ ನಿದ್ರೆ ಮಾಡ್ಬೋಣ ಅಂತ ಹೋಗ್ತೀರಿ. ಬಟ್ ನಿದ್ರೆ ಮಾಡ್ತಾನು ಪ್ಲಾನ್ ಮಾಡ್ತಾ ಇರ್ತಾನೆ ಗಿಲ್ಲಿ. ಅವ್ನು ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ಬೋದು, ಅಲ್ಲೇ ಪ್ಲಾನ್ ಮಾಡಿರ್ತಾನೆ. ಅದಕ್ಕೆ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಇದೆಲ್ಲ ಸಾಂಗ್ ಹಿಟ್ ಆಗಿದ್ದು. ಸೊ ಯಾಕೆ ಹೇಳ್ತೀನಿ ಅಂದರೆ, ಅವ್ನು ಆಲ್ರೆಡಿ ಒಂದು ಟ್ಯೂನ್ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಇದಕ್ಕೆ ಲಿರಿಕ್ ಹೆಂಗೆ ಮಾಡೋದಂತ ಪ್ಲಾನ್ ಮಾಡಿರ್ತಾನೆ. ಇವ್ರು ಇದು ಡೈಲಾಗ್ ಕೇಳಿದ್ರೆ ನಾನು ಇದಕ್ಕೆ ಕೌಂಟರ್ ಏನು ಕೊಡ್ಬೇಕಂತ ಆಲ್ರೆಡಿ ಪ್ಲಾನ್ ಮಾಡಿರ್ತಾನೆ. ಅದು ಗಿಲ್ಲಿ ಪವರ್. ಈಗ ಅಲ್ಲಿಂದ ಒಳಗಡೆ ಬಂದಿದ್ರಲ್ಲ ಎಷ್ಟೋ ಜನ, ಈಗ ಆಲ್ರೆಡಿ ಕಂಟೆಂಟ್ಸ್ ಒಳಗಡೆ ಬಂದಿದ್ದಾರೆ, ಅವ್ರನ್ನೆಲ್ಲ ಇಂಟ್ರೂ ಮಾಡ್ತಾ ಇದ್ದಾರೆ ಮಾಧ್ಯಮದವರು. ಥಿಂಕ್ ಮಾಡಿ ಎಲ್ಲರೂ ಗಿಲ್ಲಿ ನಟನ ಕೆಪಾಸಿಟಿ ಏನೋ ಅಂತ ಅವ್ರು ಹೇಳ್ತಾರೆ, ಹೊರಗಡೆ ಬಂದಿರೋರು. ಅರ್ಥ ಆಯ್ತಾ? ಆ ಕಾನ್ಫಿಡೆಂಟು, ಆ ಡಿಸೈರ್ ಇಲ್ಲ ಅಂದರೆ ಅವ್ನು ಆಟ ಆಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಬಿಗ್ ಬಾಸ್ ಅಲ್ಲಿ ಸುಮಾರು ಎಂಟರ್ಟೈನ್ಮೆಂಟ್ ಸ್ವಲ್ಪ ಕೊಡ್ತಾ ಇದ್ದೇನೆ ಅಷ್ಟೇ. ನಾನು ನೋಡಿದ್ರೆ ಗಿಲ್ಲಿನೇ ಬೇರೆ. ಅಯ್ಯೋ, ನಾನು ನೋಡಿದ್ರೆ ಗಿಲ್ಲಿ ಒಬ್ಬನೇನಾದ್ರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಗಿಲ್ಲಿ. ಹಂಗಾಗಿ ಅದು ಗಿಲ್ಲಿನೇ ವಿನ್ ಆಗೋದಂತ ಕನ್ಫರ್ಮೇಷನ್ ಅಲ್ಲ, 200% ಅವನೇ ವಿನ್ ಆಗೋದು. ಸರ್, ನೀವು ಅವ್ರ ಜೊತೆ ಇದ್ರಲ್ವಾ, ಜನರಿಗೆ ಗೊತ್ತಿಲ್ಲದ ಫ್ಯಾಕ್ಟ್ಸ್ ನಿಮ್ಗೆ ಗೊತ್ತಿದೆ ಅವ್ರ ಬಗ್ಗೆ? ಹೌದು. ಯಾವ್ದಾದ್ರು ಹಂಚ್ಕೋಬೇಕಂತ ಇದೆ? ನಾನು ಅವನ ಹತ್ರ ಸಾವಿರ ಗಟ್ಟಲೆಲ್ಲಿದೆ. ಅವನು ನಡೆದಿರೋ ಘಟನೆಗಳಾಗಿರ್ಬೋದು ಅಥವಾ ಅವನು ನಾನು ಅನುಭವಿಸಿರೋ ನೋವಾಗಿರ್ಬೋದು, ಕಷ್ಟ ಇರ್ಬೋದು, ಸಂತೋಷಗಳಾಗಿರ್ಬೋದು, ಎಲ್ಲ. ಅದರಲ್ಲಿ ಒಂದು ಸಿಚುವೇಶನ್ ನಾವು ಹೋಗ್ತಾ ಏನಾಗುತ್ತೆ ಅಂದ್ರೆ, ನನ್ನ ಹತ್ರನೂ ದುಡ್ಡಿಲ್ಲ, ಅವನ ಹತ್ರನೂ ದುಡ್ಡಿಲ್ಲ. ದೇವಸ್ಥಾನದಲ್ಲಿ ಊಟ ಕೊಡ್ತಾ ಇದ್ರು ಒಂದ್ಸರಿ. ಸೀದಾ ನುಗ್ಗಿದ್ವಿ ದೇವಸ್ಥಾನಕ್ಕೆ. ನೀವು ನಂಬ್ತಿರೋ ಬಿಡ್ತಿರೋ, ಎಷ್ಟೋ ಸರಿ ಕೊಟ್ಟಿಗೆ ಪಳ್ಳ್ಯದಲ್ಲ ಒಂದು ಸಪ್ತಗಿರಿ ಅಂತ ಏನೋ ಒಂದು ಹೋಟ್ಲ್ ಐತೆ, ಅಲ್ಲಿ ಅವಾಗವಾಗ ಬೀರೂಟ ನಡೀತದೆ. ಅದು ನಮ್ಗೆ ಫೇವ್ರೇಟು ಹೋಟ್ಲ್. ಹೋಗ್ತಾ ಇದ್ದೀವಿ, ಆ ಸ್ಮೆಲ್ಲು, ಬಿರಿಯಾನಿ ಸ್ಮೆಲ್ಲು, ಮಟನ್ ಸ್ಮೆಲ್ ಹಂಗೆ ಬರ್ತಾ ಇದೆ. ಗಾಡಿ ಹೋಗ್ತಾ ಇದೆ, ನಾನು ನಿಲ್ಲಿಸಿದೆ ಗಾಡಿ, ನಂಗೆ ಇಲ್ಲಿ ಹೊರಟ್ಬಿಡೋಣ ಒಳಗಡೆ ಅಂತ. ಗಿಲ್ಲಿಗೆ ಭಯ. ಯಾಕಂತ ಹೇಳಿದ್ರೆ ಆಲ್ರೆಡಿ ಅವರು ಸುಮಾರು ಶಾರ್ಟ್ ಮೂವೀಸ್ ಮಾಡಿದ್ರಲ್ಲ. ಏಯ್ ಬೇಡಪ್ಪ, ನಾನು ಆಲ್ರೆಡಿ ಗುರ್ತಿರೋದು ಬಿಟ್ಟರೆ ನಾನು ಹೋಗಲ್ಲ ಸರ್ ಅಂತ. ಸೀದಾ ಆಗಲೇ ಇಲ್ಲ ಹೋಗೋಕ್ಕೆ. ನೀವೊಂದು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಸೀದಾ ಏನು ಮಾಡಿದ್ರೆ, ನೀವು ಇಲ್ಲೇ ಕೂತ್ಕೊಳ್ಳಿ, ನಾನು ಊಟ ಮಾಡ್ಕೊತೀನಿ ಅಂತೇಳಿ ಅವ್ನು ಕೂರಿಸ್ಬಿಟ್ಟು ನಾನು ಹೋಗಿ ಊಟ ಮಾಡ್ಕೊಬೋದು. ನನ್ನ ಹತ್ರ ಇರೋ ದುಡ್ಲಿ ಅವ್ನಿಗೆ ಊಟ ಮಾಡಿಸಿದ್ದೆ. ನನ್ನನ್ನು ಕಂಡುಹಿಡಿತಾ ಇರಲಿಲ್ಲ. ಯಾಕಂದರೆ ನಿಮ್ಗೆ ನಂಬ್ತಿರೋ ಬಿಡ್ತಾರೆ, ಹಸ್ವಾಗದಾಗ ನಿಮ್ಗೆ ಯಾವ ಸ್ಮೆಲ್, ಊಟ ಸ್ಮೆಲ್ ಬೀಳುತ್ತೋ ಅದು ಬೇಕು ಅಂತ ಅನ್ನಿಸ್ಬಿಡುತ್ತೆ ನಮ್ಮ ಕ್ರಿಯೇಟಿವಿಟಿಗಳಲ್ಲಿ. ಹಂಗಾಗಿ ಅವನು ಯಾಕಂದರೆ ಶಾರ್ಟ್ ಮೂವೀಸ್ ಮಾಡಿದಾಗ ತುಂಬ ರೆಕಗ್ನೇಷನ್ ಆಗ್ಬಿಟ್ಟಿದ್ದ. ನೋಡಿದಕ್ಕೆ ಸರ್ ನೀವು ಆ ಥರ ಅಂತ ಮಾತಾಡ್ಬಿಡೋರು. ಅವ್ನೇನು ಮಾಡಿ ಕೆಲವು ಟೈಮ್ಗಳಲ್ಲಿ 2019 ಕೊರೋನಾ ಬಂದಮೇಲೆ ಬರೀ ಮಾಸ್ಕ್ ಬಂದ್ಬಿಟ್ಟಿತ್ತು ನೋಡಿ. ನೀವು ನಾರ್ಮಲಾಗಿ ಇಲ್ಲಿಗೆ ಮಾಸ್ಕ್ ಹಾಕೊಂಡು ಹೋಗ್ಬೋದು ಚೌಟ್ರ ಒಳಗಡೆ,
ಮಾಸ್ಕ್ ಅಂತ ಹಾಕೊಂಡೆ ಊಟ ಮಾಡೋಕ್ಕಾಗತ್ತಾ? ಇಲ್ಲ. ತೆಗೆದ್ಬಿಟ್ಟು ಊಟ ಮಾಡಬೇಕು. ಸೊ ಈ ಥರ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇರಲಿಲ್ಲ. ನಾನು ಅವ್ನು ಕರ್ಕೊ ಹೋಗ್ತಾ ಇದ್ದೆ. ಬಟ್ ಆ ದೇವಸ್ಥಾನದಲ್ಲಿ ಊಟ ಮಾಡಿದ್ದಂತೂ ನೆನಪಿದೆಯಲ್ಲ, ಅದು ಬೇರೆ ಲೆವೆಲ್. ನೀವು ಎಷ್ಟೋ ವಿಷಯಗಳಲ್ಲಿ ಇವತ್ತಿಗೂ ಗಿಲ್ಲಿಗೆ ನಾನು ಕೆಲವು ವೀಡಿಯೋ ಮಾಡಿರೋದು, ಫೋಟೋ ತೆಗೆದಿರೋದು ಗೊತ್ತೇ ಇಲ್ಲ, ಅಷ್ಟು ಸ್ಟಾಕ್ ಇಟ್ಟಿದ್ದೀನಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಗಿಲ್ಲಿ ಏನೋ ಹಿಂಗೆ ಬಂದು ಹಿಂಗೆ ಆಗ್ಬಿಟ್ಟನು ಇಲ್ಲ ಸ್ವಾಮಿ. ಆ ಗಿಲ್ಲಿಯಿಂದ ಸ್ಟ್ರಗಲೇ ಬೇರೆ ಇದೆ, ಕಣ್ಣೀರು ಕತೆಗಳೇ ಬೇರೆ ಇದೆ. ನಾವು ಅಂಬ್ಲಿ ಕುಡಿದ್ಬಿಟ್ಟು ಮಲ್ಕೊಂಡಿರೋ ದಿನವೂ ಇದೆ ನನ್ನ ಹತ್ರ. ಯಾಕಂದರೆ 2019 ಲಾಕ್ಡೌನ್ ಆಗಿದೆ, ಫಸ್ಟ್ ಲಾಕ್ಡೌನ್. ಅಲ್ಲಿಂದ ಹೋದ್ವಿ, 3 ತಿಂಗಳು ಊರಲ್ಲಿದ್ವಿ. 3 ತಿಂಗಳು ಊರಾದ್ಮೇಲೆ ಮತ್ತೆ ಬೆಂಗಳೂರು ಬಂದ್ವಿ. ಬಂದು ನೋಡ್ತಾ ಇದ್ದೀವಿ, ಹಕ್ಕಿ ಹುಳ, ರಾಗಿ ಹಿಟ್ಟು ಹುಳ ಆಗ್ಬಿಟ್ಟಿದೆ, ಸಾಂಬಾರ್ ಪೌಡ್ರು ಹುಳ ಆಗ್ಬಿಟ್ಟಿದೆ, ತಗೊಬರೋಕ್ಕೆ ದುಡ್ಡಿಲ್ಲ. ಆಗ 2019 2020 ಟೈಮಲ್ಲಿ 1 ಪಾಕೆಟ್ ಸಾಲ್ಟ್ ತಗೊಬರೋಕೆ ನಾನು 2 ಅವರ್ ನಿಂತಿದ್ದಾನೆ. ನಂಬ್ತೀರಾ ನೀವು? ಯಾಕೇಳಿ ಲೈನ ಕ್ಯೂ ಪ್ರೊವಿಷನ್ ಸ್ಟೋರ್ಲಿ. ಎಲ್ಲ ಪ್ರೊವಿಷನ್ ಸ್ಟೋರ್ಗಳು ಓಪನ್ ಆಗಿರಲಿಲ್ಲ, ಕೆಲವು ಮಾತ್ರ ಪ್ರೊವಿಷನ್ ಸ್ಟೋರ್ಗಳು ಓಪನ್ ಮಾಡೋರು. ಜನ ಸಾಲ್ಗಟ್ಟು ನಿಂತಿರೋರು. ನಾವು ಬಂದ್ವಿ, ಊರಿಂದ ಬಂದ್ವಿ, ನನ್ನ ಹತ್ರನೂ ದುಡ್ಡಿಲ್ಲ, ಅವನ ಹತ್ರನೂ ದುಡ್ಡಿಲ್ಲ. ಯಾಕಂದ್ರೆ ನಾನು ಬೆಂಗಳೂರು ಬಂದಾಗ ನನ್ನ ಹತ್ರ 2 ವೀಲರ್ ಇತ್ತು, ನಾನು ಸ್ವಯಂ ಅಂತ ಬಂದ್ಬಿಟ್ಟೆ. ಅವ್ನು ಬಸ್ಸಲ್ಲಿ ಬರಬೇಕಾಗಿತ್ತು. ಒಂದ್ಸರಿ ಬಂದು ನಾಗರಬಾವಿ ಸರ್ಕಲ್ ನಿಂತ್ಕೊಂಡು ಅವ್ನು ಫೋನ್ ಮಾಡ್ದ, ಸರ್ ಎಲ್ಲಿದ್ದೀನಿ ಅಂತ. ನಾನು ಮನೇಲೇ ಇದ್ದೀನಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಊರಿಂದ ಹೆಚ್ಚುಕಮ್ಮಿ ಸಾಯಂಕಾಲಕ್ಕೆ ಬಂದ. ಸಾಯಂಕಾಲಕ್ಕೆ ಬಂದಾದ್ಮೇಲೆ ನಾನೇನು ಮಾಡಿದ್ದೆ, ಅವ್ನು ಬರೋ ಅಷ್ಟೆಲ್ಲ ಒಂದು 7 8 ಗಂಟೆ ಹತ್ತತ್ರ ಆಗಿತ್ತು. ನಾನು ಬಂದೆ, ನನ್ನ ಹತ್ರನೂ ಕಾಸಿರಲಿಲ್ಲ. ಆಗ ಜರಡಿ ಹಿಡಿದ್ಬಿಟ್ಟು, ರಾಗಿ ಇಟ್ಟಿರುತ್ತಲ್ಲ ಅದನ್ನು ಜರಡಿ ಹಿಡಿದ್ಬಿಟ್ಟು ನಾನೇನು ಮಾಡಿದೆ, ಒಂದು 4 ಲೋಟ ನೀರು ಹಾಕ್ಬಿಟ್ಟು ಗಂಜಿ ಮಾಡಿಟ್ಟಿದ್ದೆ. ಯಾರಿಗೂ ಹೇಳ್ಕೊಳ್ಳೋಕೆ ಸಿಚುವೇಶನ್ ಇಲ್ವಲ್ಲ ನಮಗೆ. ಸೊ ಗಂಜಿ ಮಾಡಿಟ್ಟಿದ್ದೆ, ನಾನು 2 ಲೋಟ ಕುಡ್ದಿದ್ದೆ. ಹಂಗೆ ಇರೋಣ ಅಂತ. ಅವ್ನು ಬಂದಲ್ಲ, ಅವ್ನು ಬಂದು ಡೋರ್ ಓಪನ್ ಮಾಡಿದಟ್ಟಿಗೆ ಅವ್ನು ಕಣ್ಣು ಹೇಳ್ತಾ ಅವ್ನಿಗೆ ಹೊಸವಾಗಿದೆ ಅಂತ. ಸರ್ ಏನು ಮಾಡಿದ್ದೀರಿ ಅಡುಗೆ ಅಂದ. ಏನಿಲ್ಲ ಇಲ್ಲಿ ಸ್ವಲ್ಪ ಹೀಗೆ ರಾಗಿ ಅಂಬ್ಲಿ ಮಾಡಿದ್ದೆ, ನಾನು ಸ್ವಲ್ಪ ಡಯಟ್ ಮಾಡ್ತಾ ಇದ್ನಲ್ಲ ಅದಕ್ಕೆ. ನಾನು ಹೇಳ್ಕೊಬರೋದಲ್ಲ ಅದನ್ನು. ಆಮೇಲೆ ರಾಗಿ ಅಂಬ್ಲಿ ನನಗೂ ಇದೆ ಸರ್ ಅಂತ ಕೇಳಿದೆ. ಸೊ ನನಗೂ ಇದೆ ಅಂತ ಕೇಳಿದ್ಮೇಲೆ 2 ಲೋಟ ರಾಗಿ ಅಂಬ್ಲಿ ಏನಿರ್ತೋ ಅದು ಕುಡಿದ್ಬಿಟ್ಟು ಸುಮ್ಮನೆ ಹಂಗೆ ಫ್ಲಾಟ್ ಬಂದಿದ್ದೆ. ನಾವು ಇದ್ದಿದ್ದು ಮನೆ ನೋಡ್ಬಿಟ್ರೆ ಇವತ್ತು 100% ನೀವೆಲ್ಲ ಇಲ್ಲಿ ಇದ್ರ ಸರ್ ಅಂತ ಅಂತೀರಿ. ಒಂದು ಲೈನಕ್ಕೆ ಮಲಗಿದ್ದೀವಿ, ಗಾರೆ ನೆಲೆ, ಅದು ಸಿಮೆಂಟ್ ನೆಲೆ ಅಂತಾರಲ್ಲ ಆ ಥರ ಲೈನಕ್ಕೆ ಹುಡುಗರೆಲ್ಲ ಮಲಗಿದ್ದೀವಿ. ನನ್ನ ರೂಮಲ್ಲಿ ಕನಿಷ್ಠ ಪಕ್ಷ ಒಂದು 8 ಜನ ಮಲಗಿದ್ದಾರೆ. ಸ್ವೀಟ್ ಮನೇಲಿ ಇದ್ದೆ ನಾನು. ಅಲ್ಲಿಗೆ ಬಂದಾದ್ಮೇಲೆ ಅವನು ಸಣ್ಣ ಮಗು ಥರ ಸಪ್ರೇಟಾಗಿ ಮಲ್ಕೊಳ್ಳೋನು ಪಾಪ, ಎಲ್ಲರೂ ಒದ್ದಾಡ್ಬಿಡ್ತಾನೆ ಅಂತ. ಆ ಥರ ಸಿಚುವೇಶನ್ ಎಲ್ಲ ಫೇಸ್ ಮಾಡಿ ಬಂದಿದ್ದೀವಿ. ಇವತ್ತು ಗಿಲ್ಲಿ ಕೋಟಿ ಸಂಪಾದನೆ ಮಾಡಲಿ ಅಥವಾ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹೋಗಿ ಅದರಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ಮೊದಲನೇದು ಏನಾರೋ ಅಕಸ್ಮಾತ್ ಖುಷಿ ಪಡೋಂಥ ವ್ಯಕ್ತಿ ಇದ್ದರೆ ಅದು ನಾನೇ. ಯಾಕಂದ್ರೆ ಆ ವ್ಯಕ್ತಿಗೆ ಆ ಥರ ಸಕ್ಸಸ್ ಸಿಕ್ಕಬೇಕಾಗಿತ್ತು, ಸಿಕ್ಕಿದೆ. ಆ ಸ್ಟ್ರಗಲ್ ಮಾಡದೆ ಬರಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ನಾವು ಒಂದೊಂದು ತುತ್ತಕ್ಕೂ ಕಷ್ಟಪಟ್ಟಿದ್ದೀವಿ. ನಮ್ಗೆ ಎಷ್ಟು ಸರಿ ಡೈರೆಕ್ಷನ್ ಮಾಡಬೇಕು ಅಂತ ಬಂದಾಗ ಕೆಲವು ಪ್ರೊಡ್ಯೂಸರ್ಗಳಿಗೆಲ್ಲ ಹೋಗಿ ಕತೆ ಹೇಳ್ತಿದ್ವಿ. ನಮ್ಮ ಶಾರ್ಟ್ ಮೂವೀಸ್ಗಳೆಲ್ಲ ನೋಡ್ತಿರೋ ನಲ್ಲಿ ಮುಳೆ ಅದನ್ನೆಲ್ಲ ನೋಡ್ಬಿಟ್ಟು ಬಿದ್ದು ನಗೋರು. ಲಾಸ್ಟ್ಲಿ ಒಂದು ಪ್ರಶ್ನೆ ಬಂದಿತ್ತು ಅವ್ರ ಕಡೆಯಿಂದ, ಸರ್ ನೀವು ಈ ಥರದ ಕಂಟೆಂಟ್ ಮಾಡ್ಬೋದು, ಸಿನಿಮಾ ಮಾಡೋಕ್ಕಾಗಲ್ಲ ಸರ್ ಅಂತ. ಅದಕ್ಕೆ 2 ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಸರ್ ನೀವೀಗ ಹೇಳಿದ್ರಿ 2 ಶಾರ್ಟ್ ಮೂವಿ ಮಾಡಿದ್ದೀರಿ ಅಂತ. ಅದ್ರಲ್ಲಿ ಒಂದು ಅಮೂಲ್ಯ ರತ್ನ ಅಪ್ಪು ಸರ್ ಬಗ್ಗೆ ಮಾಡಿದ್ರಿ, ತಮಿಳ್ನಾಡಿಗೆ ಹೋಗಿ ಮಾಡಿದ್ರಿ ನೀವು. ಅದು ಜರ್ನಿ ಹೇಗಿತ್ತು? ಅಮೂಲ್ಯ ರತ್ನ ಜರ್ನಿನೇ ಒಂಥರ ದೊಡ್ಡ ಜರ್ನಿ ಮೇಡಮ್. ಅದು ನಾನು ಮಾಡ್ತಿದ್ನಲ್ಲ ಕೆಲಸ, ಟಾಟಾ ಕ್ಯಾಪಿಟಲು ಮತ್ತು ಬಜಾಜ್ ಫೈನಾನ್ಸಲ್ಲೆಲ್ಲ EMI ಕಲೆಕ್ಟ್ ಮಾಡ್ತಾಯಿದ್ದೆ. ಅಲ್ಲಿ ಇಷ್ಟೇ ಟಾರ್ಗೆಟ್ ಇದೆ, 100 ಕೇಸ್ ತಗೊಂಡ್ರೆ ನಿಮಗೆ 5 ಕೇಸ್ ಬಿಡ್ತಾರೆ, 95 ಕೇಸ್ ಮಾಡಬೇಕು, 95 ಕೇಸ್ ಮಾಡಬೇಕು, ಇನ್ನು 5 ಕೇಸ್ ಮಾತ್ರ ಲೆಸ್ ಮಾಡ್ತಾರೆ. ನಾನು ಯಾವತ್ತೂ ಗಿಲ್ಲಿ ನಟನ ಜೊತೆಲಿ ಶಾರ್ಟ್ ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಕೇಸ್ ಮಾಡೋದು ಕಡಿಮೆ ಮಾಡಿದೆ. ಅಲ್ಲಿರೋರೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಿದ್ರು, ಅಲ್ಲಿರೋ ವರ್ಕರ್ಸ್ ಎಲ್ಲ. ಆ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನನ್ನ ಸ್ನೇಹಿತ ಸಂದೀಪ್ ಅಂತ. ಈ ಸಂದೀಪ್ ಸ್ನೇಹಿತ ಆಗಿರೋದಕ್ಕೆ ಇವನ ಕಡೆ 2 ಕಡೆಯಿಂದನೂ ಪ್ರೈವೇಸಿ ಸಿಕ್ಬಿಟ್ಟಿದೆ. ಒಂದು ಸಿನಿಮಾ ಮಾಡ್ತಾವನೆ, ಇನ್ನೊಂದು ಕಡೆ ಕೇಸ್ ಮಾಡ್ತಾವನೆ. ನಮ್ಮನ್ನೆಲ್ಲ ಪರ್ಸೆಂಟೇಜ್ ಕೊಡು ಅಂತ ಕೇಳ್ತಾನೆ, ಇವ್ರಿಗೆ ಮಾತ್ರ ಫ್ರೀ ಕೊಟ್ಬಿಟ್ರಲ್ಲ ಅಂತ. ಇದೆಲ್ಲ ಡಿಸ್ಕಷನ್ ನಡೀತಾ ಆಯಿತು. ಅಲ್ಲಿ 1 ತಿಂಗಳು ಅಡ್ಜಸ್ಟ್ ಆಯಿತು, 2 ತಿಂಗಳು ಅಡ್ಜಸ್ಟ್ ಆಯಿತು, 3 ತಿಂಗಳು ಹೋಗ್ತಾ 95 ಕೇಸ್ ಮಾಡೋನು 70ಕ್ಕೆ ಬಂದೆ, 60ಕ್ಕೆ ಬಂದು ಈ ಥರಕ್ಕೆ ಬಂದು ನಿಂತ್ಕೊಬಿಟ್ಟೆ ನಾನು. ಅಲ್ಲಿರೋರೆಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮ್ಯಾನೇಜರ್ಗಳು ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನ್ನೊಂದಿನ ನನ್ನ ಸ್ನೇಹಿತ ಕರೆದ ಸಂದೀಪನು, ಮಗ ನಾನು ಯಾರಿಗೂ ಹೇಳೋಕ್ಕಾಗ್ತಿಲ್ಲ, ನೀನು ಮಾಡಿದ್ರೆ ಕೆಲಸನ ಸಂಪೂರ್ಣವಾಗಿ ಇದನ್ನೇ ಮಾಡಬೇಕು, ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಾಡೋಗಿದ್ರೆ ಬೇಡ, ಇಲ್ಲ ನೀನು ಕೆಲಸ ಬಿಡ್ಬಿಡು ಸಿನಿಮಾಗೆ ಹೋಗ್ಬಿಡು, ಮಾಡಿದ್ರೆ ಇದು ಮಾಡು ಅಂತ. ನಾನು ಒಂದು ವಾರ ಯೋಚನೆ ಮಾಡಿದೆ, ಏನು ಮಾಡೋದು ಇನ್ನು ಎಲ್ಲಿ ಗಂಟು ಹೋಗಲಿ ನನ್ನ ಕನಸನ್ನ ಮುಂದೂಡ್ಕೊಂಡು ಅಂತ. ಇಲ್ಲಿ 40-45 ಸಾವಿರ ಸಂಬಳ ಬರ್ತೈತೆ. ನಾನು ಕೆಲಸ ಮಾಡೋಣ ಅಂತ ಡಿಸೈಡ್ ಆಗ್ಬಿಟ್ಟೆ. ಅಲ್ಲಿ ಕೆಲಸ ಮಾಡೋವರೆಗೂ ನನ್ನ ಸಂಪಾದನೆಯಿಂದ ನಾನು ಗಿಲ್ಲಿ ಇಬ್ಬರು ತುಂಬ ಚೆನ್ನಾಗಿದ್ದೀವಿ. ಯಾಕಂದ್ರೆ ನನ್ನ ಸಂಪಾದನೆ 40-45 ಸಾವಿರ ಇತ್ತು. ಚಿಕನು ಮಟನ್ ಎಲ್ಲ ತೊಗೊಬರ್ತಿದ್ವಿ. ಅವ್ನಿಗೆ ಏನಾರು ಅಮೌಂಟ್ ಬೇಕಾದ್ರೆ ನಾನು ಕಳಿಸ್ತಾ ಇದ್ದೆ, ನನ್ನ ರೂಮಿಗೆ ಬರ್ತಿದ್ದ. ಅವ್ನಿಗೆ ಏನೇ ಪ್ರಾಬ್ಲಮ್ ಆದ್ರೆ ನನ್ನ ರೂಮಿಗೆ ಬಂದುಬಿಡ್ತಿದ್ದೆ, ಒಳ್ಳೆ ಊಟ ಸಿಗ್ತಿದ್ದು, ಚಿಕನ್ ಮಟನ್ ಎಲ್ಲ ಮಾಡ್ತಿದ್ದು, ಚೆನ್ನಾಗಿ ತಿಂತಿದ್ವಿ. ನಾನು ಕೆಲಸ ಬಿಟ್ಬಿಟ್ಟಿದ್ದೆ. ಇವಾಗ ಇಬ್ಬರಿಗೂ ಸಮಸ್ಯೆಗಳು ಜಾಸ್ತಿ ಆಗ್ಬಿಡ್ತು. ಅವನು ಕಾಮಿಡಿ ಕಿಲಾಡಿಗೆ ಹೋಗೋಕೆ ಮುಂಚೆ ಓಕೆ ಸರಿ ನಾನೇನು ಮಾಡಿದೆ, ಚಂದ್ರಲೆ ಹೋಟ್ಲಿಗೆ ಕೂತ್ಕೊಂಡು ಟೀ ಕುಡಿತಾ ಇದ್ದೆ.
ಒಬ್ಬನೇ ಏನು ಮಾಡೋದು ಈಗ ಕೆಲಸ ಬಿಟ್ಕೊಂಡು ಬೇರೆ ಕೆಲಸ ಏನು ಮಾಡೋದು ಸಿನಿಮಾಗೆ ಹೋಗೋಣ ಅಂತ. ಸಿನಿಮಾಗೆ ಹೋಗ್ಬೇಕಾದ್ರೆ ಕಂಟಿನ್ಯೂ ಆಗಿ ವರ್ಕು ಸಿಕ್ಕಲ್ವೇ? ಸಿಗುತ್ತಾ ಕೆಲಸ? ಒಂದು ಶೂಟಿಂಗ್ ಹೋದ್ರೆ ಇನ್ನೊಂದು 6 ತಿಂಗಳು ಸಿಗ್ಬೋದು. ಹೌದು. ಯಾಕಂದರೆ ಈ ಸೆಟ್ ಕಿಟ್ ಕೆಲಸ ಮಾಡೋಗಿತ್ತು ಅಂತ ಹೇಳಿದ್ರೆ ನೋಡಿ, ಗಿಲ್ಲಿ ಬುದ್ಧಿವಂತ ಅನ್ನೋದಕ್ಕೆ ಏನಕ್ಕೆಪ್ಪ ಅಂತ ಹೇಳಿದ್ರೆ, ಡೈರೆಕ್ಟರ್ ಆಗಬೇಕು ಅಂತಲೂ ಗಿಲ್ಲಿ ಬಂದ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲೂ ಕೆಲಸ ಮಾಡ್ತಿದ್ದ. ಅಲ್ಲಿ ಯಾವತ್ತು ಪೇಮೆಂಟ್ ಸಿಕ್ಕಲ್ಲ ಅಂತ ಗೊತ್ತಾಗೋಯ್ತು, ಇಮಿಡಿಯೇಟು ಸೆಟ್ ಡಿಪಾರ್ಟ್ಮೆಂಟ್ ಜಂಪ್ ಆಗ್ಬಿಟ್ಟ. ಸೆಟ್ ಡಿಪಾರ್ಟ್ಮೆಂಟ್ಗೆ ಹೋದಾಗ ಅಲ್ಲಿ ಮಿನಿಮಮ್ 800ರಿಂದ 1,000 ರೂಪಾಯಿ ಅವಾಗಲೇ ಕೊಡ್ತಾಯಿದ್ರು. ಆ ದುಡ್ಡು ಅವ್ನಿಗೆ ಫ್ಯಾಮಿಲಿಗೂ ಆಗ್ತಿತ್ತು, ಬೆಂಗಳೂರಲ್ಲಿ ಮೇಂಟೈನ್ ಮಾಡೋದು, ಶಾರ್ಟ್ ಮೂವೀಸ್ ಮಾಡೋಕ್ಕೂ ಯೂಸ್ ಮಾಡ್ಕೊತಾ ಇದ್ದ. ನಾನು ಈಗ ಸೆಟ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸೆಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಡಿಸೈಡ್ ಮಾಡೋಣ ನಾನು ಏನೋ ಸಿನಿಮಾದಲ್ಲಿ ಅಂತ. ಅದು ಬೇಡ, ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಕೂತ್ಕೊಂಡು ಟೀ ಕುಡಿತಿದ್ದಿಲ್ಲ ಚಂದ್ರಲೆ ಹೋಟ್ಲಿ. ಆಗ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ಹುಡುಗರು ಇದ್ದಾರಲ್ಲ, ಅವ್ರು ಬಂದು ಅಲ್ಲಿ ಟೀ ಕುಡಿತಾ ಇದ್ರು. ಒಂದು 6 ಗಂಟೆ, ಒಂದು 5:30, 6 ಗಂಟೆ ಈವ್ನಿಂಗ್. ಆಗ ಯಾರಿಗೋ ಒಬ್ಬರು ಫೋನ್ ಮಾಡಿಬಿಟ್ಟು, ಜೊಮ್ಯಾಟೊ ಮಾಡೋ ಹುಡುಗ ಇಮಿಡಿಯೇಟು, ಮಗ ಏನು ಸಮಾಚಾರ? ಇಲ್ಲ ಕಣೋ, ಇವತ್ತು 1,400 ರೂಪಾಯಿ ಆಗೈತೆ ಅಷ್ಟೇ ಬೆಳಿಗ್ಗೆಯಿಂದ ಅಂತ ಫೋನ್ ಮಾತಾಡ್ದ. ನನಗೆ ಆವಾಗ 1,400 ರೂಪಾಯಿ ಕೇಳಿಸ್ತವನು. ಜೊಮ್ಯಾಟೊದನ್ನೇ 1,400 ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಪರ್ ಡೇ. ಕ್ಯಾಲ್ಕುಲೇಷನ್ ಆಗ್ತದೆ, 1,500 ಆದರೆ ತಿಂಗಳು 45,000. ಹೌದಾ ಅಂತೇಳ್ಬಿಟ್ಟು ನಾನು ಟೀನ ಬೇಗ ಕುಡಿದ್ಬಿಟ್ಟು ಇಮಿಡಿಯೇಟ್, ಅಣ್ಣ ನಮಸ್ತೆ, ಏನು ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತಿದ್ನಲ್ಲ ಅವ್ನು ಅಣ್ಣ ನಮಸ್ತೆ, ಏನು ಡೈಲಿ 1,500 ಸಂಪಾದನೆ ಮಾಡ್ಬೋದಣ್ಣ ಅಂತ. ಅಣ್ಣ ಬೆಳಿಗ್ಗೆಯಿಂದ ಸಂಪಾದನೆ ಮಾಡೋದು ನೀನು 2,500 ಸಂಪಾದನೆ ಮಾಡ್ಬೋದು ಅಂದ್ಬಿಟ್ಟು ಅವನು. 2,500 ಸಂಪಾದನೆ ಮಾಡ್ತೀನಿ ಅಂದರೆ ಕ್ಯಾಲ್ಕುಲೇಷನ್ ಎಲ್ಲಿಗೆ ಹೋಗ್ತೀಳಿ, 75,000 ಕೊಂಟೋಗ್ಬಿಟ್ಟು ನನಗೆ ಮೈಂಡು. ಹೌದಾ ಅಂತೇಳಿ ಡಿಸೈಡ್ ಮಾಡ್ಬಿಟ್ಟು ನಾನು ಅವ್ನು ಕೇಳಿದೆ, ಏನೇನು ಬೇಕಣ್ಣ ಅಂತ. ಏನಿಲ್ಲ ಸರ್, 2 ವೀಲರ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಈ ಥರ ನೀವು ID ಕ್ರಿಯೇಟ್ ಮಾಡ್ಕೊಂಡು ನೀವು ಮಾಡ್ಬೋದು ಅಂತ. ಓಕೆ, ಯಾವಾಗಿಂದ ಮಾಡ್ಬೋದಣ್ಣ ಅಂತ ಫಸ್ಟ್ ಕೇಳಿದ್ದು ನಾನು. ಅಂದ, ನಿನಗೆ ಯಾವಾಗ ಬೇಕಾದ್ರೆ ಅವಾಗ ಮಾಡೋಣ ಅಂತ ಅವನು. ಅಣ್ಣ ನೀನು ಗಿಗ್ಸ್ ಅಂತ ಇರುತ್ತೆ, ನೀನು ಬುಕ್ ಮಾಡ್ಕೊಂಡು ನೀನು ಯಾವಾಗ ಬೇಕಾದ್ರೂ ಮಾಡು, 24 ಅವರ್ ನೀನು ಜೊಮ್ಯಾಟೊ ಮಾಡ್ಬೋದಣ್ಣ ಅಂದ. ನೀನು ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂದಲ್ಲ. ನನಗೆ ಅವಾಗ ಮೈಂಡ್ ಓಪನ್ ಆಗ್ಬಿಡ್ತು. ಸಿನಿಮಾ ಬಿಟ್ಟು ಈ ಕೆಲಸಕ್ಕೆ ಸೇರ್ಕೊಂಡು, ಅಥವಾ ಆ ಕೆಲಸ ಬಿಟ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದು, ನಾನು ಸಿನಿಮಾ ಕೆಲಸನೂ ಮಾಡ್ಬೋದಲ್ಲ ಅಂತೇಳಿ ಜೊಮ್ಯಾಟೊ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನೇ. ಆ ಗಿಲ್ಲಿ ಹೇಳಿದ್ರು, ರೀ ಜೊಮ್ಯಾಟೊಗೆ ಹೋಗ್ಬೇಡಿ ಕಣ್ರಿ, ತುಂಬ ಗಾಡಿ ಓಡಿಸ್ಬೇಕು, ಏನು ಮಾಡ್ಬೇಕು ಅಂತ. ಇಲ್ಲ ಗಿಲ್ಲಿ, ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅಷ್ಟು ನನ್ನ ಸಿನಿಮಾ ಕನಸು ಹತ್ತೋಗ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಟೈಮ್ ಫ್ರೀಡಮ್ ಇದೆ, ಫೈನಾನ್ಸ್ ಫ್ರೀಡಮ್ ಇದೆ, ನನಗೆ ಎಷ್ಟು ಬೇಕು ಅಷ್ಟು ಸಂಪಾದನೆ ಮಾಡ್ಬೋದು, ಯಾವಾಗ ಬೇಕು ಅವಾಗ ಹೋಗ್ಬೋದಲ್ಲ. ಇಲ್ಲಿ ಯಾವ ಬಾಸು ಇಲ್ಲ, ಟಾರ್ಗೆಟ್ ಇಲ್ಲ. ಇದೆಲ್ಲ ನನ್ನ ಕಿವಿಗೆ ಆಲ್ರೆಡಿ ಕೂತ್ಕೊಂಡು ಒಂದಿನ ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಜೊಮ್ಯಾಟೊಗೆ ಲಾಗಿನ್ ಅದೇ. ಜೊಮ್ಯಾಟೊ ಮಾಡ್ತಾ 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 ಯಾರೋ ಮಂಜುನಾಥ್ ಸರ್ ಕಡೆಯಿಂದ ಅಮೂಲ್ಯ ರತ್ನ ಅಂತ ಪ್ರೊಡ್ಯೂಸರ್ ಇದ್ದಾರೆ, SN ಮಹೇಶ್ ಸರ್ ಅಂತ. ಅವ್ರು ಪರಿಚಯ ಆಗಿದ್ರು. ಇದಕ್ಕಿಂತ ನಾನು ಶಾರ್ಟ್ ಮೂವೀಸ್ ಮಾಡೋಕ್ಕೂ ಮುಂಚೆ ಪರಿಚಯ ಆಗಿದ್ದೆ. ಅವ್ರಿಗೊಂದು ಕತೆ ಹೇಳಿದ್ದೆ ನಾನು. ಎಲ್ಲಿ RR ನಗರದಲ್ಲಿ ಶಕ್ತಿ ಹಿಲ್ಸ್ ಅಂತ ಬರುತ್ತೆ, ಆ ಗುಡ್ಡದ ಮೇಲಿದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ನೈಸ್ ರೋಡ್ ಹೋಗ್ಬೇಕಾರೆ ಅಲ್ಲಿ ಕರೆದ್ರು. ಒಂದು 4 ಜನ ಕೂತ್ಕೊಂಡು ಕತೆ ಹೇಳಿದ್ರು. ಕತೆ ಅಂತ ತುಂಬ ಇಷ್ಟಪಡ್ಬಿಟ್ರು. ಎಷ್ಟಾಗುತ್ತೆ ಬಜೆಟ್ ಅಂತ ನಾನು ಆವಾಗಲೇ 80 ಲಕ್ಷ ಹೇಳಿದೆ. ಹತ್ತತ್ರ 80 ಲಕ್ಷ ಆಗುತ್ತೆ ಸರ್. ನಾನು 80 ಲಕ್ಷ ಆಗುತ್ತೆ ಸರ್, ಬೇಕು ಅಷ್ಟು ಮಾಡಬೇಕು ಅಂತ. ಅವರು ಓಕೆ ನೋಡೋಣ, ಡಿಸ್ಕಷನ್ ಮಾಡ್ತೀವಿ ಅಂತೇಳಿ ಎಲ್ಲರೂ ಥಿಂಕ್ ಮಾಡೋರೆ. ಅಲ್ಲಿ ಅವ್ರಿಗೊಂದು ಪ್ರಶ್ನೆ ಹೇಳೋರೆ, ಯಾರು ಸ್ನೇಹಿತರು. ಸರ್ ಈಗಿನ ಕಾಲದಲ್ಲಿ ಎಲ್ಲ ಸುಮಾರು ಜನ ಡೈರೆಕ್ಟರ್ ಆಗ್ತೀನಿ ಅಂತ ಬಂದು ಆ್ಯಕ್ಷನ್ ಕಟ್ಟನ್ನು 2 ಪದ ಕಲ್ತ್ಕೊಂಡ್ಬಿಟ್ಟಿರ್ತಾರೆ, 80 ಲಕ್ಷ ಬರೀ ಬಜೆಟ್ ಹೇಳ್ತವನೆ, ನೋಡಿ ಯೋಚನೆ ಮಾಡ್ಬಿಟ್ಟು ಮಾಡಿ ಅಂತ. ಅವರು ಡಿಸೈಡ್ ಆಗ್ಬಿಟ್ರು, ಓ ಹೌದಲ್ವಾ ಕರೆಕ್ಟ್ ಅಂತ. ಸರಿ ಆಯಿತು ಅಂತೇಳಿ ನಾನು ಜೊಮ್ಯಾಟೊ ಮಾಡ್ತಿದ್ದೆ. ಒಂದಿನ ಅವರು ಕಾಫಿ ಕಟ್ಟೆ ಹತ್ರ ಕೂತ್ಕೊಂಡು ಕಾಫಿ ಕುಡಿತಾವ್ರೆ ಯಾರು ಸ್ನೇಹಿತರ ಜೊತೆ ನಿಂತ್ಕೊಂಡು ಕಾಫಿ ಕುಡಿತಾಯಿದ್ರು. ನೋಡಿ, ಒಂದೊಂದು ಸಿಚುವೇಶನ್ಲಿ ಸತ್ಯವನ್ನು ಹೇಳಬೇಕು, ಸತ್ಯವನ್ನು ಹೇಳೋದು ಬೇರೆ ಏನು ಹೇಳ್ಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಕಾಫಿ ಕುಡಿತಿದ್ರೆ ನನಗೆ ಆರ್ಡರ್ ಬಿತ್ತು, ಸೀದಾ ಕಾಫಿ ಕಟ್ಟೆಗೆ ಹೋಗಿದ್ದೀನಿ. ಅವರು ನನ್ನನ್ನು ನೋಡಿದ್ದಾರೆ, ನಾನು ಅವ್ರನ್ನ ನೋಡಿಲ್ಲ. ಅವರು ಇಮಿಡಿಯೇಟ್ ಏನು ಮಾಡಿದ್ರು, ನಂಗೆ ಫೋನ್ ಮಾಡಿದ್ರು, ಸರ್ ನಮಸ್ತೆ, ಎಲ್ಲಿದ್ದೀರಿ ಸೂರ್ಯವಂಶಿ ಅವರೇ ಅಂತ. ನಾನು ಯಾರೋ ಫೋನ್ ಮಾಡಿಬಿಟ್ರಲ್ಲ, ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು, ಈ ಸಿನಿಮಾದವ್ರದ್ದು ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳಿದ್ರು, ಅರ್ಧ ಸುಳ್ಳು ಅರ್ಧ ಸತ್ಯ ಇರುತ್ತಲ್ಲ, ಆ ಥರ ಡಿಸೈಡ್ ಮಾಡ್ಕೊಂಡು ನಂಗೆ ಫೋನ್ ಮಾಡಿದ್ರು. ನಾನು ಅವತ್ತು ಸುಳ್ಳು ಹೇಳ್ಬಿಟ್ಟಿದ್ರೆ ಈ ಸಿನಿಮಾನ ಅವ್ರು ಪ್ರೊಡ್ಯೂಸ್ ಮಾಡ್ತೀನಿಲ್ಲ, ಅಮೂಲ್ಯ ರತ್ನನ. ಸರ್ ನಾನು RR ನಗರದಲ್ಲಿದ್ದೀನಿ ಸರ್ ಅಂದೆ. ಹೌದಾ, RR ನಗರದಲ್ಲಿ ಎಲ್ಲಿದ್ದೀರಿ ಅಂತ ಕೇಳಿದ್ರು. ನಾನೆಲ್ಲೋ ಡಬ್ಬಿಂಗಲ್ಲಿದ್ದೀನಿ ಅಥವಾ ಶೂಟಿಂಗಲ್ಲಿದ್ದೀನಿ ಸರ್ ಅಂತ ಹೇಳಿದ್ರೆ, ನೋಡಿ ಇವನು ಇಲ್ಲೇ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನಲ್ಲ ಅಂತ ಅವ್ರಿಗೆ ಮೈಂಡ್ ಸೆಟ್ಗೆ ಬಂದ್ಬಿಡೋದು. ನಾನು RR ನಗರದಲ್ಲಿ ಕಾಪಿ ಕಟ್ಟೆ ಹತ್ರ ಇದ್ದೀನಿ ಸರ್ ಅಂದು. ಹೌದಾ, ಈ ಕಡೆ ತಿರುಗಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು. ತಿರುಗಿದ್ರು. ನಾನು ಆಗ ಜೊಮ್ಯಾಟೊ ಕಾಸ್ಟ್ಯೂಮ್ ಹಾಕೊಂಡಿದ್ದೆ, ಸೀದಾ ಕರೆದ್ರು, ಸೀದಾ ಹೋದೆ. ಅವ್ರು ಒಂದ್ಸರಿ ಮೇಲಿಂದ ಕೆಳಗೆ ನೋಡ್ಬಿಟ್ಟು, ಏನು ಅನ್ಕೊಬಂದ್ರಿ ನೀವು, ಯಾಕೆ ಇದನ್ನು ಮಾಡ್ತಿದ್ರಿ ಅಂತ. ಡೈರೆಕ್ಟ್ರೂ ತಾಗಿಲ್ಲ ಸರ್, ಅದಕ್ಕೆ ಡೆಲಿವರಿ ಬಾಯ್ ಆಗಿದ್ದೀನಿ ಸರ್. ಅವರು ಒಂದು 5 ನಿಮಿಷ ಯೋಚನೆ ಮಾಡಿಬಿಟ್ಟು ಮಾತಾಡ್ತಾ ಇಲ್ಲ ಸರ್, ಈಗ ಯಾರೋ ಪ್ರೊಡ್ಯೂಸರ್ ಸಿಗಲಿಲ್ಲ, ಹಾಗಾಗಿ ಇನ್ನೊಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀನಿ, ಪುನೀತ್ ಸರ್ ಬಗ್ಗೆ ಕಂಟೆಂಟ್ ಮಾಡಿದ್ದೀನಿ, ಒಂದು ರಿಯಲ್ ಇನ್ಸಿಡೆಂಟ್, ಅದು ಮಲೆ ಮಾದೇಶ್ವರನ ಬೆಟ್ಟದಲ್ಲಿ ನಡೆದಿತ್ತು, ಅದನ್ನೇ ಇಟ್ಕೊ ಕತೆ ಮಾಡಿದ್ದೀನಿ ಸರ್ ಅಂತ. ಅವ್ರಿಗೆ ಸಿಂಪಲಾಗಿ ಒಂದು ಲೈನ್ ಹೇಳಿದ್ರು. ಭಾಳ ಖುಷಿ ಆಗ್ಬಿಟ್ರು. ಚೆನ್ನಾಗಿದೆ, ಒಂದು ಕೆಲಸ ಮಾಡಿ ನೀವು ಆಫೀಸಿಗೆ ಬಂದುಬಿಡಿ ಅಂತ ಹೇಳ್ಬಿಟ್ಟು ಸೀದಾ ಆಫೀಸ್ಗೆ ಹೋದ್ವಿ. ಫೋನ್ ನಂಬರ್ ಇಟ್ಕೊಂಡು ಲೊಕೇಶನ್ ಕಳಿಸಿದ್ರು, ಆಫೀಸ್ಗೆ ಹೋದ್ವಿ. ಅಲ್ಲಿ ಹೋಗಿ ಕೂತ್ಕೊಂಡು ಒಂದು ಲೈನ್ ಹೇಳಿದೆ, ಸರ್ ಹಿಂಗಿದೆ, ಸೊ ಈ ಥರ ಇದೆ, ಈ ಥರ ಕಥೆಯಿಂದ ಸೀದಾ ಹೋಗ್ತಾರೆ ಸರ್ ಅಂತ. ಭಾಳ ಖುಷಿ ಆಗ್ಬಿಟ್ಟು ಬಜೆಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರು. ನಾನು ಫಸ್ಟ್ ಸ್ಟಾರ್ಟಿಂಗು ಇಬ್ಬರು ಲೋವರ್ ಹೋಗ್ತಾರೆ ಅಂತೇಳಿ 80,000 ಹೇಳಿದ್ರು. ಅದಾದಮೇಲೆ ಬಂದೆ 50,000 ರೂಪಾಯಿ ಕತೆ ಎಲ್ಲ ಕೇಳಿದ್ರು. 50,000 ರೂಪಾಯಿ ಹಿಂಗೆ ಎತ್ತಿ ಟೇಬಲ್ ಮೇಲೆ ಇಟ್ಟರು. ತೊಗೊಳ್ಳಿ, ನಿಮ್ಮ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ, ಇನ್ನು 30,000 ರೂಪಾಯಿ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡ್ತೀನಿ, ನೀವು ಶೂಟಿಂಗ್ ಮುಗಿಸ್ಕೊ ಬನ್ನಿ ಅಂತ. 50,000 ರೂಪಾಯಿನ ಎತ್ಕೊಂಡು ಸೀದಾ ಬಂದೆ ಮನೆಗೆ. ಕತೆ ಎಲ್ಲ ಕೂತ್ಕೊಂಡು ಬರೀತಾ ಇದ್ದೀನಿ. ಇಬ್ಬರು ಲವರ್ಸ್ನ ಎಷ್ಟೊತ್ತು ಗಂಟೆ ನೋಡ್ತಾರೆ.
ಥಾಟಲ್ಲಿ. ಆಮೇಲೆ ಡಿಸೈಡ್ ಮಾಡ್ಬಿಟ್ಟು ನಾನೇನು ಮಾಡಿದೆ, ಗಿಲ್ಲಿ ಕ್ಯಾರೆಕ್ಟರ್ ಬರ್ಕೊಂಡೆ, ಗಿಲ್ಲಿದೊಂದು ಕಾಮಿಡಿ ಹಾಕೋಣ ಅಂತೇಳಿ. ಆಮೇಲೆ ಅವ್ರ ಜೊತೆಗೆ ಇನ್ನೊಂದಿಬ್ಬರು ಕ್ಯಾರೆಕ್ಟರ್ ಬರ್ಕೊಂಡೆ. ಮಂಗಳೂರು ಸೈಡ್ನವ್ರು ಒಂದು ಹುಡುಗ ಇರ್ತಾರೆ, ಇಬ್ಬರು ಹುಡುಗಿರು ಬರ್ತಾರೆ. ಒಟ್ಟು 5 ಜನ ಓಪನ್ ಜೀಪ್ಲಿ ಹೋಗ್ತಾರೆ ಅಂತ ಪ್ಲಾನ್ ಮಾಡ್ಕೊಂಡೆ. ಪ್ಲಾನ್ ಮಾಡ್ಕೊಂಡಾದ್ಮೇಲೆ ಬಜೆಟ್ ಜಾಸ್ತಿ ಆಗಿ ಸ್ಟಾರ್ಟ್ ಮಾಡ್ತು. 50,000 ರೂಪಾಯಿ ಎತ್ಕೊಂಡು ವಾಪಸ್ ರಿಟರ್ನ್ ಅಲ್ಲಿಗೆ ಹೋದೆ. ಸರ್ ಇದು 80,000 ರೂಪಾಯಿ ಮುಗಿಸೋಕ್ಕಾಗಲ್ಲ ಸರ್, ಇದು 1.5 ಲಕ್ಷ ರೂಪಾಯಿ ಆಗ್ಬೋದು. ಕತೆ ಚೆನ್ನಾಗಿತ್ತಲ್ಲ ಸರ್, ಹಿಂಗೆ ಓಪನ್ ಜಿಪ್ ಎಲ್ಲ ಬೇಕು ಸರ್ ನನಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೀದಾ ಹೋದ್ವಿ. ಆಲ್ರೆಡಿ ಕತೆ ಎಲ್ಲ ಕೇಳ್ಬಿಟ್ಟು 1,80,000 ರೂಪಾಯಿ ಬಜೆಟ್ ಆಗುತ್ತೆ ಸರ್ ಅಂತ ಹೇಳಿದೆ. ಪರವಾಗಿಲ್ಲ ಮಾಡಿ ಒಂದು, ನಾನು ಭಾಳ ಖುಷಿ ಆಗ್ಬಿಡ್ತು. ಸರಿ ಆಯಿತು ಅಂತೇಳಿ 1,80,000 ರೂಪಾಯಿ ಬಜೆಟ್ ಹೇಳಿದ್ದೀನಲ್ಲ ಅಂತೇಳಿ ಓಪನ್ ಜೀಪು ಆರ್ಟಿಸ್ಟ್ ಗಿಟಿಸ್ಟ್ ಎಲ್ಲ ಪ್ಲಾನ್ ಮಾಡಿದ್ವಿ ಮೇಡಮ್. ಫಸ್ಟ್ ದಿನ ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ನೈಸ್ ರೋಡಲ್ಲಿ ಜೀಪಲ್ಲಿ ಹೋಗ್ತಾ ಇರಬೇಕಾದ್ರೆ ಶಾರ್ಟ್ ಕಂಪೋಸ್ ಎಲ್ಲ ಮಾಡಿ ಎಲ್ಲ ಡ್ರೋನ್ ಶಾಟ್ ಎಲ್ಲ ತಗೋತಾ ಇದ್ದೀನಿ. ನೈಸ್ ರೋಡ್ನವ್ರು ಎತ್ತಾಕ ಹೊರಟ್ಬಿಡ್ರು. ನಾನು ಬನ್ನಿ ಈ ಜೀಪ್ ನೋಡೋರೆ, ಈ ಜೀಪ್ ನೋಡ್ಬಿಟ್ಟು ಇಮಿಡಿಯೇಟ್ ಅಲ್ಲಿಗೆ ಹೋದ್ವಿ. ಅಲ್ಲೂ ನೋಡಾದ್ಮೇಲೆ ನೈಸ್ ರೋಡ್ನವ್ರು ಪರ್ಮಿಷನ್ ತಗೊಂಡಿದ್ದೀರಾ, ನೀವು ಶೂಟ್ ಮಾಡ್ತಾ ಇದ್ದೀರಲ್ಲ ಹಂಗೆ ಹಿಂಗೆ ಅಂತ. ಅಲ್ಲ ರೀ, ಈ ಥರ ಓಪನ್ ಜೀಪ್ ತೊಗೊಂಡ್ಬಂದಿದ್ದೀರಾ, ಇಷ್ಟು ಜನ ಇದ್ದೀರಿ, ನೀವು ಶಾರ್ಟ್ ಮೂವಿ ಮಾಡೋಕ್ಕೆ ಬಂದಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ನನ್ನ ನೈಸ್ ನೋಡು ಹೆಡ್ ಆಫೀಸ್ನವ್ರು ಎತ್ತಾಕ ಹೋಗ್ಬಿಟ್ರು. ಓಕೆ. ಅಲ್ಲಿ ಯಾರೋ ಒಬ್ಬರು ಇವರಿದ್ದರು. ಆಮೇಲೆ ಹಿಂಗೆ ಇದೆ ಸರ್ ಅಂತ ಹೇಳ್ಬಿಟ್ಟು ಒಂದು ಹೆಚ್ಚು ಕಮ್ಮಿ 4-5 ಅವರ್ ಅಲ್ಲೇ ಇದ್ದೆ ನಾನು. ಸೊ ನಾನೇನೋ ಒಂದು ಕನಸು ಕಟ್ಕೊಂಡಿದ್ನಲ್ಲ, ಇದು ಹಿಂಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದಾಗ ಆಮೇಲೆ ಯಾರೋ ಒಬ್ಬರು ಅವ್ರಿಗಿಂತ ಮೇಲಧಿಕಾರಿಗೆ ಬಂದು ಅವರು ಯಾರೋ ಪರ್ಮಿಷನ್ ತಗೊಳ್ದೆ ಶೂಟ್ ಮಾಡ್ತಿದ್ರು ಸರ್, ಕರ್ಕೊಂಬಂದು ಕೂರಿಸಿದ್ದೀವಿ ಅಂತ ಹೇಳಿದ್ರು. ಕರೆದ್ರು, ನನ್ನನ್ನು ಕರೆಸ್ರಿ ಅವ್ರು. ನಾನು ಹೋದೆ. ಹೋಗಿ ಕೂತ್ಕೊಂಡು ಸರ್ ನೈಸ್ ಸರ್, ನಾನು ಎಷ್ಟು ಸೂರ್ಯವಂಶಿ ಸರ್ ಹಂಗೆ ಹಿಂಗೆ ಅಂತ ಪರಿಚಯ ಮಾಡ್ಕೊಂಡು, ಇಲ್ಲ ಸರ್ ನೈಸ್ ರೋಡಲ್ಲಿ ಹೋಗ್ತಾ ಇದ್ವಿ, ಒಗನೇಕಲ್ ಪಾಲ್ಸ್ಗೆ ಹೋಗ್ತಾ ಇದ್ದೀನಿ, ಈ ಥರ ಅಪ್ಪು ಸರ್ ಮೇಲೆ ಒಂದು ಕಂಟೆಂಟ್ ಮಾಡಿದ್ದೀನಿ ಸರ್, ಅದು ಶೂಟ್ ಮಾಡೋಕೆ ಹೋಗ್ತೀನಿ ಅಂತ. ಯಾವ ತಪ್ಪು ಸರ್ ಮೇಲೆ ಒಂದು ಕಂಟೆಂಟ್ ಮಾಡಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಕೂತಿದ್ರು, ಚೆಕ್ ಅಂತ ನೋಡ್ಬಿಟ್ಟು ಅಪ್ಪು ಸರ್ ಮೇಲೆ ಮಾಡಿದ್ದೀರಾ, ವೆರಿ ಗುಡ್ ವೆರಿ ಗುಡ್, ಇದು ಶಾರ್ಟ್ ಮೂವಿನ ಬಿಗ್ ಮೂವಿನ ಅಂತ ಹೇಳಿದ್ರು. ಶಾರ್ಟ್ ಮೂವಿ ಸರ್ ಅಂತ ಬರೀ ಇಲ್ಲಿ ಕರೆದ್ರು, ಒಂದು ವೈಟ್ ಪೇಪರ್ ಕೊಟ್ಟರು. ಇದು ಶಾರ್ಟ್ ಮೂವಿ ಆದರೆ ನಾನು ಏನು ಆ್ಯಕ್ಷನ್ ತಗೊಳ್ಳಲ್ಲ, ಬಿಗ್ ಮೂವಿ ಆದರೆ ಆ್ಯಕ್ಷನ್ ತೊಗೊಳ್ತೀನಿ. ಯಾಕಂದರೆ ನೀನು ಅಪ್ಪು ಸರ್ ಹೆಸರು ಹೇಳ್ತಾ ಇದೀಯಾ, ಅವ್ರ ಮೇಲೆ ಕಂಟೆಂಟ್ ಮಾಡಿದ್ದೀನಿ ಅಂತ ಹೇಳ್ತೀಯ, ನೀನು ಅಪ್ಪು ಸರ್ ಹೆಸರು ಹೇಳಿದ್ಮೇಲೆ ನಾನು ಏನು ತೊಂದರೆ ಕೊಡಲ್ಲ, ಓಕೆ ಹುಷಾರಾಗಿ ಶೂಟ್ ಮಾಡ್ಕೊಳ್ಳಿ ಹೊರಟ್ಬಿಡಿ ಅಂತ ಹೇಳೋದು. ಅಲ್ಲಿಂದ ಒಂದು ವೈಟ್ ಪೇಪರ್ ಮೇಲೆ ಬರೋದು, ನಂದು ಏನಿರುತ್ತೋ ಫೋನ್ ನಂಬರ್ ಈ ನಂಬರ್ ಎಲ್ಲನೂ ಬರ್ಕೊಡ್ಬಿಟ್ಟು ಅಲ್ಲಿ ಅವ್ರ ಕಡೆಯಿಂದನೇ ಪರ್ಮಿಷನ್ ಸಿಕ್ತು, ನೈಸ್ ರೋಡ್ ಶೂಟ್ ಮಾಡಿ ಹುಷಾರಾಗಿ ಮಾಡಿ ಅಂತ. ನೀವು ಅಮೂಲ್ಯ ರತ್ನ ನೀವು ನೋಡಿದ್ರೆ ನನ್ನ ಮೇಕಿಂಗ್ ಸ್ಟೈಲು, ನಾವು ಹೆಂಗೆ ಶೂಟ್ ಮಾಡಿದ್ದೀವಿ ನೈಸ್ ರೋಡಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನಾವೆಲ್ಲ ಸಣ್ಣ ಸಣ್ಣ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಹಂಗೆ ಮಾಡಿದ್ದೀವಿ. ನೈಸ್ ರೋಡಲ್ಲಿ ಎಷ್ಟು ಪಾರ್ಷಲ್ ಇರ್ತಾರೆ, ಮಿನಿಮಮ್ 120, 130, 150, 180 ಸ್ಪೀಡ್ ಇರ್ತಾರೆ ಕಾರು. ನಾನು ಆ ಕಾರ್ ಹೋಗ್ತಾ ಇರಬೇಕಾದ್ರೆ ಇಂಜಿನ್ ಮೇಲೆ ಕೂತ್ಕೊಂಡೆಲ್ಲ ಶಾರ್ಟ್ ಕಂಪೋಸ್ ಮಾಡಿದ್ದೀವಿ, ಬರೀ ಗಿಂಬಲ್ ಇಟ್ಕೊಂಡು. ನಾವು ಏನು ಜಾಸ್ತಿ ಇದು ಮಾಡಿಲ್ಲ, ಟ್ರಾಲಿ ಗಿಲಿ ಅದು ಏನೂ ಬಳಸಿಲ್ಲ, ಅದ್ರಲ್ಲಿ ಮಾಡಬೇಕು. ಯಾಕೆ ಅಮೂಲ್ಯ ರತ್ನ ಅಂತ ಹೇಳಾದ್ಮೇಲೆ ಸೀದಾ KGF 2 ಅಂತ ರಿಲೀಸ್ ಆಗಿತ್ತು ನೋಡಿ ಯಶ್ ಅವ್ರದ್ದು. ಮೈಯೆಲ್ಲ ಬಿಸಿ ಆಗ್ಬಿಡ್ತು ಮೇಡಮ್ ಆ ಸಿನಿಮಾ ನೋಡ್ಬಿಟ್ಟು, ಈ ಥರ ಮಾಡ್ಬೋದು ಸಿನಿಮಾನ ಅಂತ. ಆ ಒಂದು ಉರುಪಿತ್ತಲ್ಲ, ಆ ಜೋಸಲ್ಲೇ ಹೋಗಿ ಶೂಟ್ ಮಾಡಬೇಕು. ಈಗ ನೀವು ಇಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಮಾಡೋದೇ ಕಷ್ಟ, ಕರ್ನಾಟಕದಲ್ಲಿ ಮೂವೀಸ್ ಮಾಡೋದೇ ಕಷ್ಟ, ಇನ್ನು ತಮಿಳ್ನಾಡಲ್ಲಿ ಹೆಂಗೆ ಮಾಡ್ತೀರಾ? ಸೀದಾ ಹೋದ್ವಿ, ನೈಸ್ ರೋಡಿಂದ ದಾಟ್ಕೊಂಡು ಹೊಸೂರ್ಗೆ ಹೋದ್ವಿ, ಅಲ್ಲಿಂದ ದಾಟ್ಕೊಂಡು ಹೊಸೂರು ಚೆಕ್ ಪೋಸ್ಟಲ್ಲಿ ಹೋಗಿ ಅಲ್ಲಿ ಹಿಡ್ಕೊಂಬಿಟ್ರು ಅವರು. ಅಲ್ಲಿ ಯಾರೋ ತಮಿಳನ್ಸ್ ಹಿಡ್ಕೊಂಡು ಹಂಗೆ ತಮಿಳು ಸರಿಯಾಗಿ ಬರ್ತಾ ಇಲ್ಲ. ಸರಿ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಅವ್ರು ಓಪನ್ ಜೀಪ್ನೆಲ್ಲ ನೋಡಿದೆ, ಹೆಂಗೆ ಸೈಡ್ ಹಾಕ್ರೆ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಮಾತಾಡಿದ್ರು. ಸೀದಾ ಬಂದರು, ಓಪನ್ ಜೀಪ್ ನೋಡಾದ್ಮೇಲೆ ಗಾಡಿನ ಕೀ ಕೊಡ್ರಿ ಅಂತ ಹೇಳಿದ್ರು. ಅವರು ಕೀ ಇಸ್ಕೊಂಡು ಆ ಅಪ್ಪನಿಗೆ ಈ ಓಪನ್ ಜೀಪ್ ಓಡಿಸ್ಬೇಕಂತ ಆಸೆ. ಯಾರಿಗೆ ಇವರಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಅವ್ರಿಗೆ ಕೀ ಇಸ್ಕೊಂಡ್ರು. ನಾನು ಗುಜ್ರಿಗೆ ಹೋಗ್ಬಿಡ್ತಿದ್ದು, ಗ್ಯಾರೇಜ್ಗೆ ಹೋಗ್ಬಿಡ್ತಿದ್ದು, ನನ್ನ ಸಿನಿಮಾ ಆಫೀಸ್ ಕಂಪ್ಲೀಟ್ ಅಂತ ಅನ್ಕೊಂಡೆ. ಹಿಂಗೆ ಹೋಗಿ 2 ಕಿಲೋಮೀಟ್ರ್ ಓಡಿಸ್ಕೊಂಡು ಮತ್ತೆ ವಾಪಸ್ ಬಂದ ಆ ವ್ಯಕ್ತಿ. ಅದಾದ್ಮೇಲೆ ಅಲ್ಲಿ ಜೀಪ್ ನಲ್ಲೇ ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ್ಮೇಲೆ ಸ್ವಲ್ಪ ಮತ್ತೆ ಕಾನ್ಫಿಡೆಂಟ್ ಬರ್ತಾಯಿತ್ತು ನನಗೆ. ಸರಿ ಅದಾದಮೇಲೆ ಇಮಿಡಿಯೇಟ್ ಹೇಳಿದೆ, ಎಲ್ಲಿ ಹೋಗ್ತಿದ್ರಿ ಏನು ಕತೆ ಅಂತ ಕೇಳಿದ್ವಿ. ಒಗನೇಕಲ್ ಪಾಸು. ಅಷ್ಟಲ್ಲೇ ನಮಗೆ 6 o'clock ಆಗಿಬಿಟ್ಟಿದೆ, ಹೊಸೂರು ರೋಡಲ್ಲೇ 6 o'clock ಆಗಿಬಿಟ್ಟಿದೆ. ಆಮೇಲೆ ಬುದ್ಧಿ ಇದೆಯಾ ನಿಮಗೆ? ಒಗನೇಕಲ್ ಪಾಲ್ಸ್ಗೆ ಹೋಗ್ಬೇಕಾರೆ ಇದೆಲ್ಲ ನೈಟ್ ಟೈಮ್, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೇರೆ, ಪ್ರಾಣಿಗಳೆಲ್ಲ ಇದೆ, ಇಬ್ಬರು ಹುಡುಗಿರಿದ್ದಾರೆ. ಒಂದು ಸಿನಿಮಾ ಕನಿಷ್ಠ ಪಕ್ಷ ಎಷ್ಟು ಜನ ಇರ್ತಾರೆ ವರ್ಕರ್ಸ್ ಹೇಳಿ? ಅಮ್ಮಮ್ಮ ಅಂದ್ರೆ ಒಂದು 30 ಜನ ಇರ್ತಾರೆ ಒಂದು ಸಿನಿಮಾಗೆ. ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಲೆಕ್ಕದ್ರೆ ಒಂದು 30-40 ಜನ. ನನ್ನ ಅಮೂಲ್ಯ ರತ್ನ ಶಾರ್ಟ್ ಮೂವಿಗೆ 21 ಜನ ಇದ್ರು ಟೋಟಲ್. ಓಕೆ. ಯಾಕಂದ್ರೆ ನಾನು ಶಾರ್ಟ್ ಮೂವಿ ಮಾಡ್ತೀನಿ ಅನ್ನೋ ಫೀಲೇ ಇಲ್ಲ, ಸಿನಿಮಾನೇ ಮಾಡ್ತೀನಿ ಅಂತ ಫೀಲ್ ಇದ್ದಿದ್ದು ನಾನು. ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದೀನಿ, ಓಪನ್ ಜೀಪಲ್ಲಿ ಹುಡುಗಿರು ಕೊಂಡಿಸಿದ್ದೀನಿ. ಹೋಗ್ತಾ ಇರ್ಬೇಕಾದ್ರೆ ಭಯ, ಕಾಡಲ್ಲಿ ಆನೆಗಿನೇ ಬಂದ್ಬಿಟ್ಟು ಅರಾರು ಸೊಂಡ್ಲಾಕ್ ಎತ್ಕೇದ್ಬಿಟ್ರೆ ಏನು ಮಾಡೋದು ಈ ಥರ. ಸೊ ಭಯ ಆಗ್ತಿತ್ತು. ಅದಾದ್ಮೇಲೆ ನೆಕ್ಸ್ಟು ಕಟ್ ಮಾಡಿದ್ರೆ ಆಮೇಲೆ ಕಾರ್ ಹಿಡ್ಕೊಂಡು ನಿಂತಿದ್ದ ಅವನು. ಬಟ್ ಆದಮೇಲೆ ಜೀಪ್ನಲ್ಲೇ ಇರ್ತದೆ, ಹಿಂಗೆ ಪರ್ಮಿಷನ್ ತೊಗೊಂಬಂದಿದ್ದಾರೆ ನೀವು ಹಂಗೆ ಹಿಂಗೆ ಅಂತ ಹೇಳಿದೆ. ಆಮೇಲೆ ನೆಕ್ಸ್ಟ್ ಅವ್ರಿಗೂ ಹೇಳಿದೆ, ಸರ್ ಈ ಥರದ ಅಪ್ಪು ಸರ್ ಬಗ್ಗೆ ಒಂದು ಶಾರ್ಟ್ ಮೂವಿ ಮಾಡೋಕ್ಕಿದ್ದೀನಿ, ಪುನೀತ್ ರಾಜ್ಕುಮಾರ್ ಸರ್. ಯಾವತ್ತು ಆ ವ್ಯಕ್ತಿ ಹೆಸರು ಹೇಳಿದೆ, ಆಮೇಲೆ ಇಮಿಡಿಯೇಟ್ ಖುಷಿ ಆಗ್ಬಿಟ್ಟು ಆ ವ್ಯಕ್ತಿ ಪೆರಿಯ ಮನುಷ್ಯ, ಸೊ ಆ ವ್ಯಕ್ತಿ ಬಗ್ಗೆ ಶಾರ್ಟ್ ಮೂವಿ ಮಾಡೋಕ್ಕೆ ಹೋಗ್ತೀರಿ, ಹುಷಾರಾಗಿ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಿಟ್ಟಾದ್ಮೇಲೆ ಒಗನೇಕಲ್ ಫಾಲ್ಸ್ ಹೋಗ್ತೀವಿ. ಒಗನೇಕಲ್ ಫಾಲ್ಸ್ ಇಸ್ ಅಲ್ಟಿಮೇಟಾಗಿ ತೋರಿಸಿದ್ದೀನಿ, ಸುಮ್ಮನೆ ನೋಡಿ ಒಂದ್ಸರಿ ಶಾರ್ಟ್ ಮೂವೀಸ್. ಅದು ನನ್ನ ಒಂದು ಅಮೂಲ್ಯ ರತ್ನ ಜರ್ನಿಲಿ ಹೋಗಿದ್ದೀನಿ. ಅದೆಲ್ಲ ಶೂಟ್ ಮಾಡ್ಕೊಬರೋಷ್ಟರಲ್ಲಿ ಪ್ರೊಡ್ಯೂಸರ್ ಸರ್ ನಾವು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದರು. ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಮೇಲೆ ಕಟ್ ಮಾಡಿದ್ರೆ 3 days ಅಲ್ಲೇ ಇದ್ದೀನಿ ನಾನು, ಬರಲೇ ಇಲ್ಲ. ಯಾರು ನಮ್ಮ ಪ್ರೊಡ್ಯೂಸರ್ ಸರ್ ಬರ್ತೀರಿ, ಫೈನಾನ್ಸ್ ಡಬಲ್ ಆಗ್ತಿದೆ. ಯಾಕಂದರೆ ನಾನಿಲ್ಲಿ ಹಾಕಿದ ಬಜೆಟ್ ಒಂದು, ಅಲ್ಲಿ ರೂಮ್ ರೆಂಟೇ ಒಂದು. ಅಲ್ಲಿ ಯಾಕಂದರೆ ಒಂದು ರೂಮ್ ಮಾಡಬೇಕಾದ್ರೆ 4,000 ರೂಪೀಸ್ ಇತ್ತು. ನಾನು ಅಮ್ಮಮ್ಮ ಅಂತ ಹೇಳಿದ್ರು ಕನಿಷ್ಠ ಪಕ್ಷ 1,500-2,000 ಆಗುತ್ತೆ ಅಂತ, ಡಬಲ್ ಆಗ್ಬಿಡುತ್ತಲ್ಲ. ಸೊ ಬಜೆಟ್ ಎಲ್ಲನೂ ಡಬಲ್ ಆಗ್ಬಿಡ್ತು.
ಸೊ ಹಾಗಾಗಿ ಇಲ್ಲಿ ಒಂದು ನೈಸ್ ರೋಡಲ್ಲಿ ಒಂದಿನ ವೇಸ್ಟ್ ಆಗ್ಬಿಡ್ತಲ್ಲ, ಒಂದಿನ ಕಮಿಟ್ಮೆಂಟ್ ಏನಿಲ್ಲ ಅಂದ್ರೆ ಒಂದು 35,000 ಬರ್ತೈತೆ. ಅದಾಯಿತು, ಅದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಸೀದಾ ವಾಪಸ್ ಬಂದೆ. ವಾಪಸ್ ಬಂದಾದಮೇಲೆ ಸೀದಾ ಅಮೂಲ್ಯ ರತ್ನ ಯಾಕೆ ತೊಗೊಬಂದಿದ್ದೀನಿ, ಬಂದು ಕೂತ್ಕೊಂಡಿದ್ದೀನಿ, ಶೂಟ್ ಮಾಡಬೇಕಾಗಿತ್ತು. ಇನ್ನೂ 3 ಸೀನ್ ಬ್ಯಾಲೆನ್ಸ್ ಇತ್ತು. ಕ್ಲೈಮ್ಯಾಕ್ಸ್ ಆದಮೇಲೆ 3 ಸೀನ್. ಆ 3 ಸೀನ್ ಹೆಂಗೆ ಶೂಟ್ ಮಾಡಬೇಕು ಅಂತ ನಾನೇ ಡಿಸೈಡ್ ಮಾಡ್ಕೊಂಡಾದ್ಮೇಲೆ, ಸರ್ ಹಿಂಗಿದೆ ಪ್ರಾಬ್ಲಮ್ಸ್ ಆಗ್ಬಿಟ್ಟಿದೆ, ನಾನು ಅಷ್ಟು ಉಳಿದಿದ್ದು ನಾನು ಅಲ್ಲಿ ಚೀಟ್ ಮಾಡ್ಕೊತೀನಿ ಸರ್ ಅಂತೇಳಿ ಅಮೂಲ್ಯ ರತ್ನ ಸೀದಾ ತೊಗೊಬಂದು ಬೆಂಗಳೂರಲ್ಲಿ ಸ್ವಲ್ಪ ಚೀಟ್ ಮಾಡೋದು ಕಂಪ್ಲೀಟ್ ಆಯಿತು ಮೇಡಮ್. ಆ ಅಮೂಲ್ಯ ರತ್ನ ಶೂಟ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಎಡಿಟಿಂಗ್ ಮಾಡಿ ನನಗೆ ಗೊತ್ತಾಗಿತ್ತು. ಕ್ಯಾಮ್ರಾಮನ್ಗೆ ಹೇಳಿದೆ, ಸರ್ ಒಂದು ಸ್ವಲ್ಪ ಬೈಟ್ಸ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಂಡು ಸೀದಾ ತೊಗೊಬನ್ನಿ, ಪ್ರೊಡ್ಯೂಸರ್ ಬರ್ತಾಯಿದ್ದಾರೆ ಅಂತ. ಪ್ರೊಡ್ಯೂಸರ್ ಬಂದರು, ಅಮೂಲ್ಯ ರತ್ನ ಫಸ್ಟ್ ಓಪನ್ ಸೀನ್ ನೋಡಿದ್ರು, ಮೇಕಿಂಗ್ ಎಲ್ಲ ಭಾಳ ಖುಷಿಯಾಗ್ಬಿಟ್ಟು ಸಗದಾಗಿ ಮಾಡಿದೆ ಅಂತ. ಅದಾದಮೇಲೆ ನಾನು ಹೇಳಿದೆ, ಸರ್ ಈಗ ನೀವು ಕೊಟ್ಟಿರೋ ಬಜೆಟು 1,80,000 ರೂಪಾಯಿ ಆಗಿತ್ತು, ಸ್ವಲ್ಪ ಜಾಸ್ತಿ ಆಗ್ಬೋದು ಸರ್ ಅಂತ. ಆವಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಯಾಕೆ ಇದಾಗ್ಬಿಟ್ರು, ಸುಮ್ಮನೆ ಎಲ್ಲ ಕೂತಿದ್ದೆ ನಾನು. ಸಣ್ಣ ಮೂವಿಗೆ ಈ ಥರ ಆದರೆ ಹೇಗೆ, ದೊಡ್ಡ ಮೂವಿ ಹೇಗೆ ಮಾಡ್ತೀರಾ, ತಲೆ ಕೆಡಿಸ್ಕೊಳಕ್ಕೆ ಮಾಡಿ, ನಾನು ಹಿಂದೆ ಇದ್ದೀನಿ ಬೆನ್ನಿಂದೆ ಮಾಡಿ ಅಂದರು. ಮತ್ತೆ ಅಲ್ಲಿ ಒಂದು ಸ್ವಲ್ಪ ಜೋಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಪರವಾಗಿಲ್ಲಪ್ಪ ಅಂತ. ಆವಾಗ ಹೆಚ್ಚು ಕಮ್ಮಿ ಅದು 2.5 ಲಕ್ಷ ರೂಪಾಯಿ ಬಜೆಟ್ ಆಯಿತು. ಅಮೂಲ್ಯ ರತ್ನ ಅದ್ಭುತವಾಗಿ ಬಂತು. ಅದು ನನ್ನನ್ನು ಅಂತ ಗುರ್ಸಿದ್ದಂಥ ಒಂದು ಡೈರೆಕ್ಟ್ರ್ ಆಗ್ಬೋದು ನೀವು ಅಂತ. ಯಾಕೆ ಅದನ್ನು ಮಾಡಿದ್ವಿ ಅಂದರೆ, ನಲ್ಲಿ ಮೂಳೆ ಪಿವೋಟ್ ನಾವು ಮಾಡಬೇಕಾದಾಗ ಸುಮಾರು ಜನ ನಗ್ತಾಯಿದ್ರು. ಎಷ್ಟು ಜನ ಕರೆಯೋರು, ನಿಮಗೆ ಸಿಂಗಲ್ ಟೇಕ್ ಮಾಡ್ತೀರಿ, ಸಿನಿಮ್ಯಾಟಿಕ್ ಮಾಡೋಕ್ಕೆ ಬರಲ್ಲ ಅಂತ. ಅಮೂಲ್ಯ ರತ್ನ ಮಾಡಿದ್ದೆ ಅದಕ್ಕೆ ನಂಗೆ ಅದು ಬರುತ್ತೆ ಇದು ಬರುತ್ತೆ ಅಂತ ತೋರ್ಸೋಕ್ಕೆ. ಅಮೂಲ್ಯ ರತ್ನ ತೋರಿಸಾದ್ಮೇಲೆ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರು ನನಗೆ, ಸರ್ ಏನು ಮಾಡಿದ್ರೆ ಮೂವಿ, ನಾನು ಯಾಕೆ ಅದನ್ನು ಶಾರ್ಟ್ ಮೂವಿ ಮಾಡಿಲ್ಲ, ಬಿಗ್ ಮೂವಿ ಯಾಕೆ ಮಾಡಿಲ್ಲ ಅಂತ ನಾನು ಕೇಳೋರು. ಅದು ನನ್ನ ಒಂದು ಖುಷಿ ವಿಚಾರ ನನಗೆ. ನನಗೆ ಅಲ್ಲಿಂದ ಒಂದು ಕಾನ್ಫಿಡೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ನಾನು ಡೈರೆಕ್ಷನ್ ಮಾಡ್ಬೋದು, ನಾನು ಡೈರೆಕ್ಟರ್ ಆಗ್ಬೋದು, ನಾನು ಡೈರೆಕ್ಷನ್ ಮಾಡ್ಬೋದು ಅಂತೇಳಿ ಕಾನ್ಫಿಡೆಂಟ್ ಬಂತು. ಅದಾದಮೇಲೆ ಅಮೂಲ್ಯ ರತ್ನ ಆದಮೇಲೆ ಈಗ ಆರೋಶಿ ಅಂತೇಳಿ ಒಂದು ಮಾಡ್ತಾಯಿದ್ದೀನಿ. ಸೊ ಅದು ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಅವ್ರ ಮೊಮ್ಮಗಳೇ ಎಕ್ಸ್ಪೆಷಲ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಮೊಮ್ಮಗಳೇ ಇಟ್ಕೊಂಡು ಆ ಕೆಲಸ ಮಾಡಿದ್ದೀನಿ. ಅವರು ನಾನು ಅವ್ರ ಮನೆಗೆ ಹೋದಾಗ ಆ ಮೊಮ್ಮಗಳದ್ದು ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಗಮನಿಸ್ತಾ ಇದ್ದೆ ನಾನು. ಚೆನ್ನಾಗಿದ್ದಾಳಲ್ಲ ಈ ಹುಡುಗಿ, ಚೆನ್ನಾಗಿ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾನು ಜೊಮೊಟೊ ಮಾಡಬೇಕಾದ್ರೆ ಕೆಲವು ದೃಶ್ಯಗಳು ಏನಿರುತ್ತೆ ನಾನು ದಾಟಿಗೆ ಬಂದಾಗ ಅಲ್ಲೇ ಕೂತ್ಕೊ ಬರೀತೀನಿ ನಾನು. ಯಾಕಂದರೆ ಜೊಮೊಟೊ ನಿಮಗೆ ಟೈಮ್ ಲಿಮಿಟ್ ಇಲ್ಲ, ಯಾವಾಗ ಬೇಕಾದ್ರೆ ಆಫ್ಲೈನ್ಗೆ ಹೋಗ್ಬೋದಲ್ಲ. ನಾನೇನು ಮಾಡ್ತೀನಿ, 4 ಗಿಗ್ಸ್ ಬುಕ್ ಮಾಡ್ಕೊತಿದ್ದೆ, ಯಾರು ಫೋನ್ ಮಾಡೋದು ಇಮಿಡಿಯೇಟ್ ಹೋಗ್ಬೇಕಲ್ಲ ಅಂತ, ಫುಲ್ ಡೇ ಮಾಡ್ತಿರ್ಲಿಲ್ಲ ನಾನು. ಆವಾಗ ಹೋಗಿ ಊಟ ಮಾಡೋದು ಕೂತಿದ್ದೆ. 4 ಜನ ಹುಡುಗರು ಬರೋರು, ಯಾರೋ ಒಬ್ಬರು ಎಳ್ನೀರು ಮಾರ್ತಾ ಇರೋ ಜಾಗದಲ್ಲಿ ಕೂತ್ಕೊಂಡ್ರೆ, ಅದು ಕೊರೋನಾ ಟೈಮೇ, ಊಟಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಆ ಥರದ್ದು ಮಾಡಿದ್ದು. ಸರ್, ಇತ್ತೀಚಿನ ದಿನದಲ್ಲಿ ಯೂತ್ಸ್ ಎಲ್ಲ ಡೈರೆಕ್ಷನ್ ಕಡೆ ಬರ್ತಾ ಇದ್ದಾರೆ, ಅವರಿಗೆ ನಿಮ್ಮ ಕಡೆ ಕೊಡೋ ಸಲಹೆ ಏನು? ನೋಡಿ, ಕಲಾ ಸರಸ್ವತಿನವರು ಎಲ್ಲರನ್ನೂ ಕೈ ಬೀಸಿ ಕರೀತಾರೆ, ಕೆಲವ್ರು ಮಾತ್ರ ಆಯ್ಕೆ ಮಾಡ್ಕೋತಾಳೆ ಅಂತ ಹೇಳ್ತಾರೆ. ನಾನಲ್ಲ, ತುಂಬ ತಿಳಿದವ್ರು ಹೇಳೋವಂಥದ್ದು. ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬರಲಿ, ಬಟ್ ಅನುಭವ ಪಡ್ಕೊಂಡು ಬರಲಿ. ಯಾಕಂದರೆ ಒಂದು ಸಿನಿಮಾ ಆಗೋದು ಹೇಗೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈಗಷ್ಟೋ ಯಾವುದೋ ಇನ್ಸ್ಟಿಟ್ಯೂಟ್ಗೆ ಹೋಗಿರ್ತಾರೆ, ಕಲ್ತಿರ್ತಾರೆ. ಯಾಕಂದರೆ ಇನ್ಸ್ಟಿಟ್ಯೂಟಲ್ಲಿ ಕಲಿಯೋದೇ ಬೇರೆ, ಪ್ರೆಸೆಂಟ್ ಕೆಲಸ ಮಾಡೋದೇ ಬೇರೆ. ಪ್ರಾಕ್ಟಿಕಲ್ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇವಾಗ ನೋಡಿ, ಈಗ ಪ್ರಾಕ್ಟಿಕಲ್ ಬುಕ್ಕಲ್ಲಿ ಓದ್ಕೊಂಬಾಗಿದ್ರೆ ಡಾಕ್ಟ್ರ್ ಯಾಕೆ ಪ್ರಾಕ್ಟಿಕಲ್ ಮಾಡಬೇಕಾಗಿತ್ತು? ಬುಕ್ಕಲ್ಲಿ ಹೋಗ್ಬಿಟ್ಟು ನೋಡಪ್ಪ ಒಂದು ಡೆಲಿವರಿ ಹಿಂಗೆ ಮಾಡಬೇಕು ಅಂತೇಳಿ ಹೇಳಾಗಿದ್ರೆ ಪ್ರಾಕ್ಟಿಕಲ್ ಯಾಕೆ ಮಾಡ್ತಾರೆ? ಸೊ ಇಲ್ಲಿ ಥಿಯರಿ ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾನೇ ಮಾಡಬೇಕು, ಕಲಿಬೇಕು. ಯಾಕಂದರೆ ನಿಮಗೆ ಯಾವ ಬುಕ್ಕಲ್ಲೂ ಕಂಟಿನ್ಯೂಟಿ ಬಗ್ಗೆ ಹೇಳ್ಕೊಡಲ್ಲ, ಡೈಲಾಗ್ ಡೆಲಿವರಿ ಬಗ್ಗೆ ಹೇಳ್ಕೊಡಲ್ಲ, ಶಾರ್ಟ್ ಬಗ್ಗೆ ಹೇಳ್ಕೊಡಲ್ಲ, ನಿಮಗೆ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಈ ಪ್ರೆಸೆಂಟ್ ನೀವು ಕೆಲಸ ಮಾಡಿದರೆ ತುಂಬ ಒಳ್ಳೆಯದು. ಆದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬರೋರು ಕಲ್ತು ಬನ್ನಿ. ಜೊತೆಗೆ ಸಿನಿಮಾ ಎಷ್ಟು ಹೇಳ್ಕೊಂಡು ಬರೀ ಸಿನಿಮಾ ಅಂತೇಳಿ ಸಮಯ ವೇಸ್ಟ್ ಮಾಡಬೇಡಿ. ನೀವು ಬೇರೆ ಕೆಲಸ ಏನಿರ್ತದೆ ಅದನ್ನು ಮಾಡ್ಕೊಂಡು ನಿಮ್ಮ ಗುರಿ ಮುಟ್ಟಕ್ಕೆ ಟ್ರೈ ಮಾಡಿ. ನಾನು ಯಾಕಂದರೆ ಈಗ ನಾನು ಇದಕ್ಕೆ ಬರೋಕ್ಕೂ ಮುಂಚೆ ನಾನು ಸುಮಾರು ಗಾರೆ ಕೆಲಸ ಮಾಡಿದ್ದೀನಿ, ಗಾರ್ಮೆಂಟ್ ಕೆಲಸ ಮಾಡಿದ್ದೀನಿ, ಟೈಲ್ಸ್ ಕೆಳಗಡೆ ಗ್ರಾನೈಟ್ ಹಾಕ್ತಾರಲ್ಲ ಆ ಕೆಲಸ ಮಾಡಿದ್ದೀನಿ. ನಮ್ಮ ಮದರ್ ಪ್ರಾಮಿಸು RMC ಮೂಟೆ ಹೊತ್ತಿದ್ದೀನಿ ನಾನು, ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬಿಡ್ತೀನಿ. ಯಾಕಂದ್ರೆ ನನಗೆ ಇದ್ದಿದ್ದೇ ಗುರಿ ಬೇರೆ, ನಾನು ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ಕೆಲಸ ಮಾಡ್ತಿದ್ದೆ. ಲಾಸ್ಟಲ್ಲಿ ಜೊಮೊಟೊ ಬಂದಲ್ಲ, ಜೊಮೊಟೊನು ಮಾಡ್ತಿದ್ದೆ. ಎಷ್ಟು ಜನ ಸಹ ನಿಮ್ಮನ್ನು ನಲ್ಲಿ ಮೂಳೆಯಲ್ಲಿ ನೋಡಿದ್ದೀನಿ, ಅಲ್ಲಿ ಮಾಡಿದ್ದೀನಿ, ಇಲ್ಲಿ ಮಾಡಿದ್ದೀನಿ ಅಂತ ಹೇಳಿದಾಗ ಯಾರು ಏನು ಮಾತಾಡ್ಕಂದ್ರೆ ಏನು? ನಾನು ಕಳ್ತನ ಮಾಡ್ತಿಲ್ಲ, ದರೋಡೆ ಮಾಡ್ತಾ ಇಲ್ಲ, ಬೇರೆ ಏನೂ ಸುಲಿಗೆ ಮಾಡ್ತಿಲ್ಲ. ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನನ್ನ ಕನಸು ಏನಿದೆ ಅದನ್ನ ಈಡೇರಿಸ್ಕೊತೀನಿ. ಇಷ್ಟೇ ನಾನು ಕೆಲಸ ಮಾಡಿದ್ದು. ಹಾಗಾಗಿ ಹೊಸಬರು ಯಾರು ಬರ್ತಾರೋ ಎಲ್ಲರೂ ಬನ್ನಿ, ಬಟ್ ಕಲ್ತು ಬನ್ನಿ, ಗುರಿ ಇಟ್ಕೊಂಡು ಬನ್ನಿ. ಸಿನಿಮಾ ಹೇಳ್ಕೊಂಡು ಸಮಯ ವೇಸ್ಟ್ ಮಾಡೋವಂಥವ್ರು ಬರಬೇಡಿ. ಸರ್, ಇದು ನನ್ನ ವೈಯಕ್ತಿಕ ಪ್ರಶ್ನೆ. ಈ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜನರು ಸಿನಿಮಾ ಮಾಡ್ತೀನಿ ಅಂತ ನೆಪದಲ್ಲಿ ಹೆಣ್ಮಕ್ಳನ್ನ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಕೊತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತು ಏನು ಅನ್ಸುತ್ತೆ ನಿಮಗೆ? ಟ್ಯಾಲೆಂಟ್ ಇದ್ದರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋಕ್ಕಾಗಲ್ಲ ಅನ್ಸುತ್ತಾ? ನೋಡಿ, ಈ ಕ್ವಶನ್ಗೆ ನಾನು ಆನ್ಸರ್ ಹೇಳೋಂಥ ವ್ಯಕ್ತಿ ಅಲ್ಲ, ಆನ್ಸರ್ ಹೇಳೋಂಥ ಲೆವೆಲ್ಗೂ ಬೆಳೆದಿಲ್ಲ. ನನಗಾಗಿರೋದೆಲ್ಲ ಪಾಸಿಟಿವ್, ನೆಗೆಟಿವ್ ಯಾವಾಗೂ ಆಗಿಲ್ಲ. ಮಿಸ್ಯೂಸ್ ಅನ್ನೋ ಪದ ಏನು? ಎಕ್ಸ್ಪೆಷಲಿ ಮಿಸ್ಯೂಸ್ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೋತಾರೆ, ಹೆಣ್ಮಕ್ಳು ಗಂಡು ಮಕ್ಕಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ನೋಡಿಲ್ಲ. ಹೇಳಿದ್ದೆ ಎಕ್ಸಾಂಪಲು. ಇಲ್ಲಿ ಮಿಸ್ಯೂಸ್ ಅನ್ನೋ ಪ್ರಶ್ನೆ ಬರಲ್ಲ. ಟ್ಯಾಲೆಂಟ್ ಇದ್ದವರು 100% ಸಕ್ಸಸ್ ಆಗಿದ್ದಾರೆ. ಆ ಲೆಕ್ಕ ತೆಗೆದರೆ ರಕ್ಷಿತಾ ಮೇಡಮ್ ಬೆಳೆದಿದ್ದಾರೆ, ರಮ್ಯ ಮೇಡಮ್ ಬೆಳೆದಿದ್ದಾರೆ, ರಚಿತಾ ಮೇಡಮ್ ಬೆಳೆದಿದ್ದಾರೆ, ರಾಧಿಕಾ ಪಂಡಿತ್ ಅವ್ರು ಬೆಳೆದಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ಇನ್ನೊಬ್ಬರು ರಾಧಿಕಾ ಕುಮಾರಸ್ವಾಮಿ ಅವರು ಒಳ್ಳೆ ಲೆಜೆಂಡ್ ಆಗಿದ್ದಾರೆ. ಶ್ರುತಿ ಮೇಡಮ್ ಇದ್ದಾರೆ. ಎಷ್ಟು ಜನ ಇದ್ದಾರೆ ಟ್ಯಾಲೆಂಟ್ ಇರೋರು. ಅವ್ರಿಗೆಲ್ಲ ಅವ್ರು ಯಾವ ಥರ ಬಂದು ಕಹಿ ಘಟನೆಗಳ ಅನುಭವ ಆಗಿದೆ ಅಂತ ಹೇಳಿದಾರ?
ಒಳ್ಳೇದು ಕೆಟ್ಟದ್ದು ಎರಡು ಡಿಸೈಡ್ ಮಾಡೋದು, ಒಳ್ಳೇದು ಕೆಟ್ಟದ್ದು ಎರಡೂ ನೋಡೋದು ನೀವೇ. ಫಸ್ಟ್ ಆಫ್ ಆಲ್ ಅದು ಒಳ್ಳೇದು ಕೆಟ್ಟದಂತ ಡಿಸೈಡ್ ಆದಮೇಲೆ ಕೆಟ್ಟದಾದ್ರೆ ದೂರ ಹೋಗ್ಬಿಡಿ, ಒಳ್ಳೇದಾದ್ರೆ ಕೆಲಸ ಮಾಡಿ. ಆಮೇಲೆ ಯಾವುದೇ ಕೆಲಸ ಆಗಬೇಕಾದ್ರೂ ಇಬ್ಬರು ಒಪ್ಪಿಗೆ ಬೇಕೇ ಇಲ್ಲ. ಒಪ್ಪಿಗೆ ಇಬ್ಬರದ್ದು ಇದ್ದೇ ಇರುತ್ತೆ. ನೀವು ಆ ಥರ ಎಕ್ಸ್ಪೆರಿಮೆಂಟ್ ಆಗಿರೋದನ್ನ ನೀವು 10 ವರ್ಷ ಬಿಟ್ಟರೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ಆಗಬೇಕು. ನೀವು ಒಂದು ಸೈಟ್ ತೊಗೋತೀರಿ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 10 ವರ್ಷ ಬಿಟ್ಟರೆ ಬೇರೆ ಹೆಸರು ರಿಜಿಸ್ಟ್ರೇಷನ್ ಆಗಿದ್ರೆ ತಪ್ಪೇನು? ಈ ಥರದ್ದೆಲ್ಲ ಸಿಚುವೇಶನ್ಗಳು ಬಂದಿರುತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಯಾವತ್ತೂ ಹೇಳಲ್ಲ. ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡ್ಕೋತಾರೆ, ಗಂಡು ಮಕ್ಕಳು ಮಿಸ್ಯೂಸ್ ಅನ್ನೋ ಪದ ಬರೋದು ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇದ್ದಾಗ, ಅಥವಾ ನೀವು ಬಂದಿರೋದು ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ರಿ, ಆ ಕ್ಯಾರೆಕ್ಟರ್ ಥರ ಮಾಡಿ. ಕರೆಕ್ಟಾ? ನಿಮ್ಮ ಪರ್ಫಾರ್ಮೆನ್ಸು ನಿಮ್ಗೆ ಅಲ್ಲಿ ಸರಿ ಇಲ್ಲ ಅಂದ್ರೆ ಹೋಗೋಕ್ಕೆ ಹೋಗ್ಬೇಡಿ. ಇಷ್ಟೇ ನಾನು ಹೇಳೋಂಥದ್ದು. ಯಾಕಂತ ಹೇಳಿದ್ರೆ ನಾನು ಇನ್ನೂ ದೊಡ್ಡ ಸಿನಿಮಾ ಮಾಡಿಲ್ಲ, ದೊಡ್ಡ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಸಿನಿಮಾ ಅನ್ನೋದು ಇದೆಯಲ್ಲ, ಇದು ಎಂಟರ್ಟೈನ್ಮೆಂಟ್. ಇಲ್ಲಿ ತುಂಬ ಕ್ಲೋಸ್ ಆಗಿರೋರು ಇದ್ದಾರೆ, ತುಂಬ ಸೀರಿಯಸ್ ಆಗಿರೋರು ಇದ್ದಾರೆ. ಯಾಕಂದ್ರೆ ನಾನು ಕೆಲಸ ಮಾಡ್ಬೇಕಾದ್ರೆ ತುಂಬ ಸೀರಿಯಸ್ ಆಗಿ ಮಾಡ್ತೀನಿ. ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಲ್ಲ ಆ ಥರ ಮಾಡಲ್ಲ. ಯಾಕಂದ್ರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದಾಗ ನನ್ನೊಂದು ಇಮ್ಯಾಜಿನೇಷನ್ ಇರುತ್ತೆ, ನನಗೊಂದು ಕ್ಯಾರೆಕ್ಟರಿಂಗ್ ಬರಬೇಕು, ಈ ಥರ ಮಾಡಬೇಕು ಅಂತ. ಅವಾಗ ಅವರು ಡೈರೆಕ್ಟ್ರು ತುಂಬ ಕೋಪಿಷ್ಟ ಆ ಥರ ಇಲ್ಲ, ಈ ಥರ ಹೇಳೋದಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನನ್ನ ಇಮ್ಯಾಜಿನೇಷನ್ ಏನು ಬೇಕಾದ್ರೆ ಕೊಡಲೇಬೇಕು ಆರ್ಟಿಸ್ಟ್ ಅದು. ಸೊ ಅದನ್ನು ನಾನು ತೊಗೋತೀನಿ. ಹಾಗಾಗಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಮಿಸ್ಯೂಸ್ ಅನ್ನೋ ಪದಗಳು ಬರಲ್ಲ. ಆ ಥರದ್ದು ಏನಾದ್ರು ಯೂಸ್ ಆಗುತ್ತಾನಾಗಿದ್ದರೆ ಇಟ್ ನೋಟ್ ಗೋಯಿಂಗ್ ಆನ್, ಹೋಗಬೇಡಿ. ಸೊ ಮುಂದಿನ ದಿನಗಳಲ್ಲಿ ಸೂರ್ಯವಂಶವನ್ನು ಬೆಳ್ಳಿ ತೆರೆಯಲ್ಲಿ ಡೈರೆಕ್ಟರ್ ಆಗಿ ನೋಡ್ಬೋದಾ? ಖಂಡಿತ. ಇನ್ ಕೇಸ್ ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ನೀವು ಯಾವ ಥರ ಮೂವಿನ ಮಾಡ್ತೀರಾ? ಮುಂದಿನ ದಿನಗಳಲ್ಲಿ ಖಂಡಿತ ಬೆಳ್ಳಿ ಪರದ ಮೇಲೆ ನೋಡ್ಬೋದು. ಇವಾಗೆಲ್ಲ ಸಣ್ಣ ಮೊಬೈಲ್ಗಳು ನೋಡಿದಿರಿ, ಸುಮಾರು ಸಿನಿಮಾದಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಆಪ್ರೇಷನ್ ಡಿ, ತೂತ್ ಕಾಸು ಅಂತೇಳಿ, ಹಣೆಬರ ಅಂತೇಳಿ ಸುಮಾರು ಸಿನಿಮಾಗಳು ನಾನು ಮಾಡಿದ್ದೀನಿ. ಬಟ್ ನಾನು ಮಾಡಿರೋ ಕ್ಯಾರೆಕ್ಟರ್ಗಳೇ ಬೇರೆ. ಅದಲ್ಲದೆ ಜೊತೆಗೆ ಏನಾಗುತ್ತೆ ಅಂದರೆ, ಯಾವ ಥರ ಸಿನಿಮಾ ಮಾಡಿದ್ರಿ ಅಂತ ಕೇಳಿದ್ರಿ ನಿಮಗೆ. ನನಗೆ ಜನಕ್ಕೆ ಯಾವ ಥರ ಸಿನಿಮಾ ಬೇಕು. 2000 ಇಸ್ವಿ ಒಳಗಡೆ ನೋಡೋಕೆ ಹೋದಾಗ ನಿಮಗೆ ಸಿನಿಮಾ ಮೈಂಡ್ ಸೆಟ್ಟೇ ಬೇರೆ ಇತ್ತು. 2000 ಇಸ್ವಿ ಮೇಲೆ ಬಂದಾಗ ಸಿನಿಮಾ ಮೈಂಡ್ ಸೆಟ್ ಬೇರೆ ಇದೆ. ಯಾಕಂದರೆ ಈ ಸಿನಿಮಾ ಅನ್ನೋದು ಇದೆಯಲ್ಲ, ಈ ಸಿನಿಮಾ ಬರೀ ಮನೋರಂಜನೆ ಮಾತ್ರ ಅಲ್ಲ, ಇದೊಂದು ಎಜುಕೇಷನ್ ಅನ್ನೋದನ್ನ ಮರಿಬೇಡಿ. ಯಾಕೆ ಇದನ್ನು ಎಜುಕೇಷನ್ ಮನೋರಂಜನೆ ಅಂತ ಡಿವೈಡ್ ಮಾಡ್ತೀನಿ ಅಂತ ಹೇಳಿದಾಗ, ನಿಮಗೆ ಎಂಟರ್ಟೈನ್ಮೆಂಟ್ ಬರೋ ಜೊತೆಗೆ ಒಂದು ಎಜುಕೇಷನ್ ಇರಬೇಕು. ಇವಾಗ ಹಳೆ ಸಿನಿಮಾಗಳೆಲ್ಲ ನೋಡಿ ನೀವು, ಯಾವುದೋ ಒಡಹುಟ್ಟಿದವರಾಗಿರ್ಬೋದು, ಜೀವನ ಚಕ್ರ ಆಗಿರ್ಬೋದು, ಹೆತ್ತವರಾಗಿರ್ಬೋದು, ಯಜಮಾನ ಸಿನಿಮಾ ಆಗಿರ್ಬೋದು, ಸಿಂಹಾದ್ರಿಯ ಸಿನಿಮಾ ಆಗಿರ್ಬೋದು, ನಾನು ಸುಮಾರು ಸಿನಿಮಾಗಳನ್ನ ನೋಡಿದ್ದೀನಿ. ಆ ಸಿನಿಮಾದಲ್ಲಿ ಕಂಟೆಂಟ್ ಜೊತೆಗೆ ಒಂದು ಎಜುಕೇಷನ್ ಕೊಡ್ತಾಯಿದ್ರು ನಿಮಗೆ. ಒಡಹುಟ್ಟಿದವ್ರು ನೋಡಿದ್ರೆ ಅಣ್ಣ ತಂದಿರು ಹಿಂಗಿರಬೇಕು, ಜೀವನ ಚೈತ್ರ ನೋಡಿದ್ರೆ ಹಿಂಗಿರಬೇಕು. ಕರೆಕ್ಟ್ ಅಲ್ಲ? ಹೆತ್ತವ್ರು ಅಂದರೆ ಅಪ್ಪ ಅಮ್ಮ ಕಷ್ಟಪಟ್ಟು ಸಾಕಿರ್ತಾರೆ, ಕ್ಲೈಮ್ಯಾಕ್ಸ್ ನೀನು ಬಿಡಬಾರ್ದು ಅವ್ರನ್ನ. ಈ ಥರದ್ದೆಲ್ಲ ಒಂದು ಎಜುಕೇಷನ್ ಮಾಡ್ತಾಯಿದ್ರು. ಆವಾಗ ಮನಸ್ಥಿತಿ ಇದೆಯಲ್ಲ, ಇದು ಸಿಕ್ಕಾಬಟ್ಟೆ ಎಲ್ಲರ ಮನಸ್ಥಿತಿ ಚೆನ್ನಾಗಿತ್ತು. ಆವಾಗಲೇ ಅವಿಭಕ್ತ ಕುಟುಂಬ ಅನ್ನೋದು ಜಾಸ್ತಿ ಇದ್ವು. ಇವಾಗ ಎಲ್ಲರೂ ತೋರಿಸಿ ನೋಡೋಣ. ಅಣ್ಣ ತಂದಿರು ಮದುವೆಗೆ ಮುಂಚೆ ಡಿವೈಡ್, ಅಪ್ಪ ಅಮ್ಮನ ಎಲ್ಲೋ ಒಂದು ಕಡೆ ಬಿಟ್ಟಿರ್ತಾರೆ, ತಗೊಂಡು ಆಶ್ರಮಕ್ಕೆ ಹಾಕಿರ್ತಾರೆ. ಸೊ ಈ ವಿಷನ್ ಎಲ್ಲ ಆವಾಗಲೇ ತೋರಿಸ್ತಿದ್ರು. ಈಗ ಇಮ್ಯಾಜಿನೇಷನ್ ಏನು ಮಾಡ್ತಿದ್ರಿ ಸಿನಿಮಾ? ನಾನು ಅಂದ್ಕೊಂಡಿದ್ದು ಕರೆಕ್ಟಾಗಿ ಒಂದು ಹುಡುಗಿನ ಲವ್ ಮಾಡೋದು, ಅವಳನ್ನು ಪಟಾಯಿಸೋದು, ಅವಳು ಕರ್ಕೊ ಓಡೋಗೋದೇ ಸಿನಿಮಾನ? ಏನಿಲ್ವಲ್ಲ. ನನ್ನ ಸಿನಿಮಾಗಳಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದು ಮೆಸೇಜ್ ಕೊಡಬೇಕು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನನ್ನ ಸಿನಿಮಾ ಒಂದು ಎಜುಕೇಷನ್ ಆಗಬೇಕು. ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಒಂದು ಪಾರ್ಟು ಎಜುಕೇಷನ್ ಆಗಬೇಕು. ಅದಲ್ಲದೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಸೂರ್ಯವಂಶಿ ಸಿನಿಮಾ ಅಂತ ಹೇಳಿದ್ರೆ ಅವ್ನ ಸಿನಿಮಾ ನೋಡಬೇಕು ಅಂತ ಅನಿಸ್ಬೇಕು ಆಡಿಯನ್ಸ್ಗೆ. ಆ ಥರದ್ದು ನೀವು ಕೆಲವು ವಿಷಯಗಳು ನಾನು ಏನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ ನಮ್ಮ ಹಳೆ ಸಿನಿಮಾಗಳು ಇದೆಯಲ್ಲ, ಇದೆಲ್ಲ ಒಂದೊಂದು ಸ್ಟಾರ್ಟಿಂಗ್ ಇರ್ತಾರೆ. ನಿಮಗೆ ದೇಶಾಭಿಮಾನ ಇಲ್ಲ ಅಂತೇಳಿ ಯಾರಿಗೂ, ದಯವಿಟ್ಟು ಅವ್ರಿಗೊಂದ್ಸಲಿ ಮುತ್ತಿನಾರ ಸಿನಿಮಾ ತೋರಿಸಿ. ಅಯ್ಯೋ ನಮ್ಮ ವಯಸ್ಸಾಗ ಹುಡುಗ ಬಂದಿದ್ದೇನೆ, ನಾನು ಹುಡುಗಿ ಬಂದಿದ್ದಾಳೆ, ಅವಳಿಗೆ ಲವ್ ಮೂಮೆಂಟೇ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಪ್ರೇಮಲೋಕ ತೋರಿಸಿ. ಎಲ್ಲ ಆಪ್ಷನ್ ಇದೆಯಲ್ಲ. ಅಪ್ಪ ಅಮ್ಮನ ಬೆಲೆ ಗೊತ್ತಾಗಬೇಕಾ, ದಯವಿಟ್ಟು ಎತ್ತವ್ರು ತೋರಿಸಿ. ಅಣ್ಣ ತಂದಿರೋ ಬೆಲೆ ಗೊತ್ತಾಗಬೇಕಾ, ಒಡಹುಟ್ಟಿದವ್ರು ನೋಡಿ. ಈ ಥರದ್ದು ಒಂದೊಂದು ಮೆಸೇಜ್ ಇದೆ. ಕರೆಕ್ಟ್ ತಾನೆ? ಸೊ ಈ ಥರ ನಾನು ಏನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆ ಥರದ ಸಿನಿಮಾಗಳು ನನಗೆ ಹೇಳೋರು ಕಂಟೆಂಟ್ ಜೊತೆಗೆ ನನಗೆ ಕೊಟ್ಟಿರೋ ನಾಲೆಡ್ಜ್ಗಳೇ ಬೇರೆ. ಹಾಗಾಗಿ ನಾನು ಅವನ್ನೆಲ್ಲ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಸೂರ್ಯವಂಶಿ ಸಿನಿಮಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಕಂಟೆಂಟ್ ಮಾಡ್ತಾರೆ, ಒಳ್ಳೆ ಡೈರೆಕ್ಟ್ರು. ಇಷ್ಟೇ ನನ್ನ ತಾಟಲ್ಲಿ ಅನ್ಕೋಬೇಕಾಗಿದ್ದು. ನನ್ನ ಸಿನಿಮಾ ನೋಡಿದ್ರೆ ಏನೋ ಒಂದು ಚೇಂಜ್ ಓವರ್ ಆಗಬೇಕು, ಅಥವಾ ಏನೋ ಒಂದು ಮನಸ್ಥಿತಿಗಳು ಚೇಂಜ್ ಮಾಡ್ಕೊಂಡು ಅವ್ರು ಒಳಗಡೆ ಬರಬೇಕು. ಎಕ್ಸ್ಪೆಷಲಿ ಈಗಿನ ಜನ್ರೇಷನ್ಗೆ ಗಂಡ ಹೆಂಡ್ತಿರು ಹೇಗೆ ಹೊಂದಾಣಿಕೆ ಮಾಡಬೇಕು ಅಂತ ತುಂಬ ಇಂಪಾರ್ಟೆಂಟು. ಯಾಕಂದ್ರೆ ನಾನು ಸುಮಾರು ಸರಿ ನೋಡಿರ್ತೀನಿ ಮೇಡಮ್, ಒಂದೊಂದು ಮನೆಗಳಲ್ಲಿ ಮಿನಿಮಮ್ 20 years ಬ್ಯಾಕ್ ಹೋದರೆ ಮಿನಿಮಮ್ 5 ರಿಂದ 6 ಮಕ್ಕಳು ಇರ್ತಿದ್ವು, 10 ಮಕ್ಕಳು ಇರೋದಿದೆ ನಮ್ಮ ಸರೌಂಡಿಂಗಲ್ಲಿ. ಅವರೆಲ್ಲ ಅಷ್ಟು ಮಕ್ಕಳು ಸಾಕ್ರು ಮೇಡಮ್. ಸಂಬಂಧಗಳಲ್ಲಿ ಎಲ್ಲಕ್ಕೂ ಬೆಲೆ ಕೊಡ್ತಿರು, ಎಲ್ಲರೂ ಚೆನ್ನಾಗಿ ನೋಡ್ತಿರು. 1-2 ಮಕ್ಕಳು ಮಾಡ್ಕೊಂಡಿರ್ತಾರೆ, ಇಮಿಡಿಯೇಟ್ ಡೈವರ್ಸ್ಗೆ ಹೋಗ್ತಾ ಇರ್ತಾರೆ, ಇಮಿಡಿಯೇಟು ಗಂಡ ಹೆಂಡ್ತಿರೇ ಡಿವೈಡ್ ಆಗಿಬಿಡ್ತಾರೆ. ಇದಕ್ಕೆಲ್ಲ ಸಮಸ್ಯೆ ಏನಾಗುತ್ತೆ ಹೇಳಿ? ಇವತ್ತು ಯಾರೂ ಕಮ್ಯುನಿಕೇಷನ್ ಜೊತೆಲಿ ಇಲ್ಲ. ಸಂಸಾರ ಮಾಡ್ತಿರೋದೇ ಮೊಬೈಲ್ಗಳ ಜೊತೆ ಮಾಡ್ತಾಯಿದ್ದಾರೆ. ಅವನೊಂದು ಸರಿ ನೋಡ್ತಾ ಇರ್ತಾನೆ, ಇವನೊಂದು ಸರಿ ನೋಡ್ತಾ ಇರ್ತಾನೆ. ಎಲ್ಲಿರುತ್ತೆ ರಿಲೇಷನ್ಶಿಪ್? ಹಾಗಾಗಿ ಮಕ್ಕಳು ನಿಮ್ಮನ್ನು ನೋಡ್ತಾ ಇರ್ತಾರೆ, ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಅಂತ. ಅವರು ಆ ಕಡೆನೇ ವಾಲ್ತಾ ಇರ್ತಾರೆ. ಅದಕ್ಕೆ ಒಳ್ಳೆ ಎಜುಕೇಷನು, ಒಳ್ಳೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ನಾನು ಹೇಳೋದು. ಸೊ ಹಾಗಾಗಿ ನಾನು ಒಂದು ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡಬೇಕಂತ ಒಂದು ಆಸೆ ಇದೆ. ಖಂಡಿತ ಮಾಡ್ತೀನಿ ಮೇಡಮ್. ಕೊನೆಯದಾಗ ಸರ್, ಈ 1 ಅವರಲ್ಲಿ ನಿಮ್ಮ ಬಗ್ಗೆ ಹೇಳಿದ್ರಿ, ನಿಮ್ಮ ಮಾಡಿ ಶಾರ್ಟ್ ಮೂವೀಸ್ ಬಗ್ಗೆ ಹೇಳಿದ್ರಿ, ಗಿಲ್ಲಿ ನಟ ಅವ್ರ ಬಗ್ಗೆ ಹೇಳಿದ್ರಿ. ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಈ ಬಿಗ್ ಬಾಸಲ್ಲಿ, ಆ್ಯಂಡ್ ಅವ್ರು ಬಿಗ್ ಬಾಸಲ್ಲಿ ವಿನ್ ಆಗಲಿ ಅಂತಲೂ ನಾವು ಆಶಿಸ್ತೀವಿ. ಆ್ಯಂಡ್ ನೀವು ಲಾಸ್ಟಿಗೆ ಗಿಲ್ಲಿಯವರಿಗೆ ಏನಾದರೂ ಮಾತು ಹೇಳ್ಬೇಕಂತಿದ್ದೀರಾ?
ಗಿಲ್ಲಿಯವ್ರಿಗೆ ಅವನು ಬಿಗ್ ಬಾಸ್ ಗೆಲ್ಲಬೇಕು, ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಗಿಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಯಾಕಂದ್ರೆ ಜೀರೋಯಿಂದ ಬಂದವನು ಅವನು. ಅದಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಆ ಟ್ಯಾಲೆಂಟ್ ಇಲ್ಲ ಅಂದರೆ ಯಾರು ಆ ಸ್ಥಾನಕ್ಕೆ ಹೋಗಲ್ವೇ. ಹಾಗಾಗಿ ನನಗೆ ಅವನು ಎಷ್ಟು ಬೆಳೀತಾನೋ ಅಷ್ಟು ಖುಷಿ ಇದೆ ಮೇಡಮ್. ಹಾಗಾಗಿ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಗಿಲ್ಲಿಗೆ ಸಪೋರ್ಟ್ ಮಾಡಿ, ಬೇರೆಯವ್ರಿಗೂ ಸಪೋರ್ಟ್ ಮಾಡಿ, ಬಟ್ ಗಿಲ್ಲಿಗೆ ಸ್ವಲ್ಪ ಜಾಸ್ತಿ ಮಾಡಿ ಅಂತೇಳಿ. ಅರ್ಥ ಆಯ್ತಾ? ನಾನು ಅಲ್ಲಿರೋ ಕಂಟೆಂಟ್ಸ್ನೆಲ್ಲ ನಾನು ನೋಡಿದ್ದೀನಿ. ಅವ್ರ ಬ್ಯಾಕ್ಗ್ರೌಂಡೆಲ್ಲ ತುಂಬ ಚೆನ್ನಾಗಿದ್ದಾರೆ. ಅಶ್ವಿನಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಕಾವ್ಯ ಮೇಡಮ್ ಇರ್ಬೋದು, ಎಲ್ಲರಿಗೂ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೋದು ಅವ್ರಿಗೆ. ಬಟ್ ಗಿಲ್ಲಿಗೆ ಆ ಬ್ಯಾಕ್ಗ್ರೌಂಡ್ ಇಲ್ಲ. ಅವ್ನು ಮಲ್ಕೊಳ್ಳೋ ಜಾಗದಿಂದ ಹಿಡಿದು ಊಟ ಮಾಡೋದಕ್ಕೂ ಕಷ್ಟಪಟ್ಟಿದ್ದಾನೆ, ಒಂದೊಂದು 100 ರೂಪಾಯಿಗೋಸ್ಕರ ಕಷ್ಟಪಟ್ಟಿದ್ದಾನೆ, ಒಂದೊಂದು ಅವಕಾಶಕ್ಕೋಸ್ಕರ ಕಷ್ಟಪಡ್ತಿದ್ದಾನೆ. ಇವತ್ತು ಗಿಲ್ಲಿ 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 ಅಂತೇಳಿ ಕರ್ನಾಟಕದ ಗಲ್ಲಿ ಗಲ್ಲಿಲಿ ಅವನ ಹೆಸರು ಕೇಳಿಸ್ತಿದೆ ಅಂತ ಹೇಳಿದ್ರೆ ಯಾರಿಗೆ ಹೆಮ್ಮೆ ಆಗಲ್ಲ ಹೇಳಿ? ಅಷ್ಟು ಖುಷಿ ಅವನಿಗಿಂತ ಹೆಚ್ಚಾಗ್ತೈತೆ. ಬಿಗ್ ಬಾಸಲ್ಲಿ ಗೆಲ್ತಾನೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಖುಷಿ ನನಗೆ ಇನ್ನೊಂದು ಯಾವುದೂ ಇಲ್ಲ ಮೇಡಮ್. ನನ್ನ ಸ್ನೇಹಿತ, ಎಕ್ಸ್ಪೆಷಲಿ ಸ್ನೇಹಿತ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮ ಅಂತ ಅವನ್ನ ಭಾವಿಸ್ತೀನಿ. ಅದೊಂದು ಇನ್ಸಿಡೆಂಟ್ ಹೇಳ್ಬೇಕು ನಿಮಗೆ. ಎಕ್ಸ್ಪೆಷಲಿ ಅವ್ರ ಊರಿಗೆ ಹೋಗಿದ್ರು ನನ್ನ ಕರ್ಕೊಂಡು. ಈಗ ನಿಮ್ಮನ್ನು ಊರಿಗೆ ಬಂದರೆ ನಿಮ್ಮ ಅಪ್ಪ ಅಮ್ಮವರು ನನ್ನ ಏನು ಕರೀತಾರೆ? ಬನ್ನಿ ಹೋಗಿ ಅಂತ ಕರೀತಾರೆ. ನಮ್ಮ ಮಂಡ್ಯ ಮಳವಳ್ಳಿ ಸೈಡ್ಲಿ ಇದೆಯಲ್ಲ, ಆ ಕಡೆ ಮಕ್ಕಳನ್ನ ಕರಿಬೇಕಾದ್ರೆ ಕೂಸೆ ಅಂತ ಕರೀತಾರೆ. ಅವರಮ್ಮ ನಾನು ಒಳಗಡೆ ಹೋಗ್ಬೇಕಾದಾಗ ಸ್ಟಾರ್ಟಿಂಗ್ ಇಲ್ಲಿ ಕರ್ಕೊ ಹೋಗ್ಬೇಕು, ನಾನು ಸ್ನೇಹಿತರ ಜೊತೆಗೆ ಹೋದಾಗ ಬಾ ಕೂಸೆ ಒಳಗಡೆ ಅಂತ ಕರೆದ್ರು ನನ್ನ. ನನಗೆ ಆ ಕನೆಕ್ಟ್ ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ, ನಮ್ಮಮ್ಮ ಕರೀತಿದ್ರು ನನ್ನನ್ನು. ನಮ್ಮಮ್ಮ ಇದ್ದಾಗ ಬಾ ಕೂಸೆ ಹೋಗು ಕೂಸೆ ಅಂತ ಕರೀತಿದ್ರು. ಕಾಣಿಸ್ಬಿಟ್ರು ನನಗೆ ಅವ್ರು. ನನ್ನ ತಾಯಿ ಹೋಗಿಲ್ಲಪ್ಪ ಇಲ್ಲಿ ಇದ್ದಾರಲ್ಲ ಅಂತ ಅನಿಸ್ಬಿಡ್ತು. ಹಾಗಾಗಿ ಅವ್ರು ಯಾವತ್ತು ಖುಷಿ ಅಂತ ಹೇಳಿದ್ರು, ಅವಾಗ ಗಿಲ್ಲಿನ ಸ್ನೇಹಿತ ಅನ್ನೋದಕ್ಕಿಂತ ಹೆಚ್ಚಿಗೆ ನನ್ನ ತಮ್ಮ ಅಂತ ಪ್ರತಿಬಿಂಬಿಸ್ ಮಾಡ್ತೀನಿ ನಾನು. ಹಾಗಾಗಿ ನನ್ನ ತಮ್ಮ ವಿನ್ ಆಗಬೇಕು, ಅದು ನನಗೆ ಖುಷಿ ವಿಚಾರ. ಥ್ಯಾಂಕ್ ಯು ಸರ್, ನಮಗೆ ಸುದ್ದಿ ವಿಚಾರಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಸೊ ಸುದ್ದಿ ವಿಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಚಾನಲ್ಲು ಒಳ್ಳೊಳ್ಳೆ ವಿಷಯಗಳನ್ನ ಟೆಲಿಕಾಸ್ಟ್ ಮಾಡ್ತಾಯಿದೆ. ದಯವಿಟ್ಟು ಈ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಾವು ಸೂರ್ಯವಂಶಿ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ಗಿಲ್ಲಿಯವ್ರ ಜರ್ನಿ ಬಗ್ಗೆ ತಿಳ್ಕೊಂಡ್ವಿ. ಯಾರು ನಲ್ಲಿ ಮೂಳೆ ಅಮೂಲ್ಯ ರತ್ನ ನೋಡಿಲ್ಲ, ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮುಂದಿನ ವೀಕೆಂಡಲ್ಲಿ ಮತ್ತೊಂದು ಗಣ್ಯ ವ್ಯಕ್ತಿಯ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.